ಎಲ್ಲ ಸೌಹಾರ್ದ ಸಹಕಾರಿ ಬಂಧುಗಳಿಗೆ ನಮಸ್ತೆ. ಇವತ್ತಿನ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಉಪನ್ಯಾಸ ಕಾರ್ಯಕ್ರಮವನ್ನು ನಾನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಸಹಕಾರಿ ಬಂಧುಗಳೇ, ತಮಗೆಲ್ಲ ತಿಳಿದಿರೋ ಹಾಗೆ ಇವ 5ನೇ ವಿಷಯ ಲೆಕ್ಕ ಪತ್ರಗಳು, ಲೆಕ್ಕಶಾಸ್ತ್ರ, ಅಕೌಂಟೆಂಟ್ಸ್ ಅಂತ ಏನ್ ಕರಿತೀವಿ ನಾವು. ಇದಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಇವತ್ತೊಂದು ಪ್ರಾಬ್ಲಮ್ ಅನ್ನ ನಿಮ್ಮ ಮುಂದೆ ಬಿಡಿಸಿ ತೋರಿಸ್ತೀನಿ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಮ್ ನಲ್ಲಿ ಒಂದು ಪ್ರಾಬ್ಲಮ್ ಬಿದ್ದಿರ್ತದ. ಆ ಪ್ರಾಬ್ಲಮ್ ಅನ್ನ ನಾವು ಇವತ್ತ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಬಿಡಿಸುದು. ತಮ್ಗೆಲ್ಲ ತಿಳಿದಿರೋ ಹಂಗ ಅಕೌಂಟ್ಸ್ ಅಲ್ಲಿ ಮುಖ್ಯವಾಗಿ ನಾವು ಅಕೌಂಟಿಂಗ್ ರೂಲ್ಸ್ ಅಂತ ಏನ್ ಕರಿತೀವಿ, ಆ ರೂಲ್ಸ್ ಎಲ್ಲ ತಮ್ಗೆಲ್ಲ ನೆನಪು ಇರ್ಬೋದು, ನೆನಪು ಇರ್ತದ. ಆ ರೂಲ್ಸ್ ಅನ್ನ ಮತ್ತೊಮ್ಮೆ ಮಗದೊಮ್ಮೆ ಏನ್ ಮಾಡೋಣ ಅಂದ್ರೆ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ರೂಲ್ಸ್ ಇರ್ತದ, ಹೆಂಗಿರ್ತದ, ಅಕೌಂಟಿಂಗ್ ಇಕ್ವೇಶನ್ ಅಂತ ಕರಿತೀವಿ ನಾವು, ಅಥವಾ ಅಕೌಂಟಿಂಗ್ ರೂಲ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ನಾವು ಮುಖ್ಯ ಕೈಂಡ್ಸ್ ಆಫ್ ಅಕೌಂಟ್ ಗಳನ್ನ ನೋಡಿದ್ವಿ ನಾವು ಹಿಂದಿನ ಅವಧಿಯಲ್ಲಿ. ಅಕೌಂಟ್ ನ ನೋಡಿದ್ವಿ. ಮುಖ್ಯವಾಗಿ 3 ಕೈಂಡ್ಸ್ ಆಫ್ ಅಕೌಂಟ್ ಇರ್ತಾವು. ಒಂದನೇದು ಅಕೌಂಟ್, ಎರಡನೇದು ರಿಯಲ್ ಅಕೌಂಟ್, ಮೂರನೇದು ನಾಮಿನಲ್ ಅಕೌಂಟ್. ಇಷ್ಟು ಪರ್ಸನಲ್, ರಿಯಲ್, ನಾಮಿನಲ್ ಅಕೌಂಟ್ ನೋಡಿದ್ಮೇಲೆ ನಮ್ಗೇನ್ ಇರ್ತದ ಅಂದ್ರೆ ಮುಖ್ಯವಾಗಿ ಏನೇನ್ ಇರ್ತಾವು ರೂಲ್ಸ್. ಅಂದ್ರೆ ಸಾಮಾನ್ಯವಾಗಿ ತಮಗೆಲ್ಲ ತಿಳಿದಿರುವಂಗ ಪರ್ಸನಲ್ ಅಕೌಂಟ್ಗೆನೆ ಒಂದು ರೂಲ್ಸ್ ಇರ್ತದ. ಏನ್ ರೂಲ್ಸ್ ಅಂದ್ರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಇರ್ತದ. ಇನ್ನ ರಿಯಲ್ ಅಕೌಂಟಿಗೆ ಬಂದ ಕೂಡಲೇ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಇರ್ತದ. ಇನ್ನ ನಾಮಿನಲ್ ಅಕೌಂಟ್, ನಾಮ ಮಾತ್ರ ಖಾತೆಗಳಂತ ಏನ್ ಕರಿತೀವಲ್ಲ, ಇದಕ್ಕೇನ್ ಇರ್ತದ ಅಂದ್ರ ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಇರ್ತದ. ಹೀಗಿರುವಾಗ ನಾವ್ ಏನ್ ಮಾಡೋಣ ಅಂದ್ರ ಒಂದು ಎಕ್ಸಾಂಪಲ್ ಅನ್ನ ನೋಡಿ, ಯಾವ ಡೆಬಿಟ ಯಾವ ಕ್ರೆಡಿಟ. ಸಾಮಾನ್ಯವಾಗಿ ತಮ್ಗೆಲ್ಲ ತಿಳಿದಿರುವಂಗ ನಾವು ಪರ್ಸನಲ್, ರಿಯಲ್, ನಾಮಿನಲ್ ಇವು ಅಕೌಂಟ್ ಗಳನ್ನ, ಕೈಂಡ್ಸ್ ಆಫ್ ಅಕೌಂಟ್ ಗಳನ್ನ ನೋಡಿದ್ವಿ, ಅದರ ರೂಲ್ಸ್ ಗಳನ್ನ ನೋಡಿದ್ವಿ. ಅದಕ್ಕೆ ಎಕ್ಸಾಂಪಲ್ ಗಳನ್ನು ಕೂಡ ಸ್ವಲ್ಪ ನೋಡೋಣ. ಅಂದ್ರ ಪರ್ಸನಲ್ ಅಕೌಂಟ್ ಅಂದ್ರೆ ವ್ಯಕ್ತಿಗತ ಖಾತೆಗಳು ಅಂತ ಕರಿತೀವಿ ನಾವು. ಅಂದ್ರೆ ಯಾವ ವ್ಯಕ್ತಿ ಜೊತೆ ನಾವು ವ್ಯವಹಾರಗಳನ್ನ ಮಾಡ್ತೀವಿ ಅವ್ರಿಗೆಲ್ಲ ನಾವು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಇನ್ನ ಕೆಲವೊಂದು ವ್ಯಕ್ತಿಗಳಂತ ನಾವು ಟ್ರೀಟ್ ಮಾಡ್ತೀವಿ ಇಲ್ಲಿ, ಅಂದ್ರ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ ಇಲ್ಲಿ. ಅಂದ್ರ ಕಾನೂನಿನ ರೂಪದಲ್ಲಿ ಅವ್ರು ಕೇವಲ ಏನಾಗಿರ್ತಾರ ಅಂದ್ರೆ ಇಲ್ಲಿ ವ್ಯಕ್ತಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಉದಾಹರಣೆಗಾಗಿ ಬ್ಯಾಂಕ್ಗಳು, ಕಾರ್ಪೊರೇಷನ್ಗಳು ಮತ್ತು ಇತರೆ ಸಂಘ ಸಂಸ್ಥೆಗಳನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಒಂದು ಕೃತ್ರಿಮ ವ್ಯಕ್ತಿ ಅಥವಾ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ ನಾವು. ಹಿಂಗಿರುವಾಗ ಈ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೆದ ಮೇಲೆ ಇದ್ರ ಜೋಡಿ ನಾವು ಏನಾದ್ರೂ ವ್ಯವಹಾರ ಮಾಡಿದ್ವಿ ಅಂದ್ರ ಅದಕ್ಕೆ ನಾವು ಅಕೌಂಟ್ಸ್ ಒಳಗೆ ಏನ್ ಟ್ರೀಟ್ ಮಾಡ್ತೀವಿ ನಾವು ಇಲ್ಲಿ ವ್ಯಕ್ತಿಗತ ಖಾತೆಗಳು ಅಥವಾ ಪರ್ಸನಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ ನಾವು. ಇನ್ನ ರಿಯಲ್ ಅಕೌಂಟ್ ಅಂದ್ರೆ ತಮಗೆಲ್ಲ ಲಾಸ್ಟ್ ಟೈಮ್ ಹೇಳಿರುವಂಗ ರಿಯಲ್ ಅಕೌಂಟ್ ಒಳಗ ಕ್ಯಾಶ್ ನಾವ್ ಏನೇನ್ ಕಣ್ಲೆ ನೋಡ್ತೀವಿ, ಮುಟ್ತೀವಿ, ಏನೇನ್ ಮಾಡ್ತೀವಲ್ಲ ಇದೆಲ್ಲ ಕೂಡ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಅದಕ್ಕ ಫರ್ನಿಚರ್ ಅಕೌಂಟ್ನು ಕೂಡ ರಿಯಲ್ ಅಕೌಂಟ್ ಇರ್ತದ. ಲ್ಯಾಂಡ್, ಬಿಲ್ಡಿಂಗ್ ಇವೆಲ್ಲ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ರಿಯಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇವನ್ ನಾವು ಗೂಡ್ಸ್ ಪರ್ಚೇಸ್ ಮತ್ತು ಸೇಲ್ಸ್ ಮಾಡಿದ ಕೂಡ ನಾವೇನ್ ತಿಳ್ಕೊತೀವಿ ಇಲ್ಲಿ ರಿಯಲ್ ಅಕೌಂಟ್ ಅಂತ ತಿಳಿತೀವಿ. ಇಷ್ಟ ನಾವು ರಿಯಲ್ ಅಕೌಂಟ್ ಅಂತ ನೋಡಿದ್ಮೇಲೆ ಕೆಲವೊಂದ್ಸಲ ಅಸೆಟ್ಗಳು ಇರ್ತಾವ, ಅದು ನೋಡ್ಲಿಕ್ಕೇನು ಕಾಣಂಗಿಲ್ಲ, ಮತ್ತೆ ಮುಟ್ತೀವಿ ಅಂದ್ರೂ ಸಿಗಂಗಿಲ್ಲ. ಅದಕ್ಕೆ ಕೆಲವೊಂತ ಅಸೆಟ್ಗಳು ಇರ್ತಾವ, ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಅಗೋಚರ ಆಸ್ತಿಗಳಂತ ಕರಿತೀವಿ ನಾವು. ಅಗೋಚರ ಆಸ್ತಿಗಳು ಅಂದ್ರ ಇಲ್ಲಿ ಫಿಕ್ಟಿಸಿಯಸ್ ಅಸೆಟ್ ಅಂತ ಕರಿತೀವಿ ನಾವು. ಅಂದ್ರ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೂಡ ಕರಿತೀವಿ ನಾವು. ಅಂದ್ರ ಅದು ಗೋಚರ ಆಗಂಗಿಲ್ಲ. ಉದಾಹರಣೆಗಾಗಿ ಗುಡ್ ವಿಲ್, ಪೇಟೆಂಟ್ ರೈಟ್ಸ್ ಇವೆಲ್ಲ ಕೂಡ ನಮ್ಮ ಆಸ್ತಿನೇ ಇರ್ತಾವೋ, ಆದ್ರೂ ಕೂಡ ನಾವೇನ್ ಟ್ರೀಟ್ ಮಾಡ್ತೀವಿ ಇಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಇನ್ನು ಲಾಸ್ಟ್ ಕೊನೆಯದಾಗಿ ನಾವು ಕ್ಲಾಸಿಫೈ ಮಾಡೋದಂದ್ರ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದ್ರ ಎಲ್ಲ ಎಕ್ಸ್ಪೆನ್ಸಿಸ್ ಗಳನ್ನ, ಇನ್ಕಮ್ ಗಳನ್ನ ನಾವು ಈ ಕ್ಯಾಟಗರಿ ಒಳಗ ತರ್ತೀವಿ. ಒಟ್ಟಾರೆ ನಾವ್ ಏನ್ ಮಾಡ್ಬೇಕಂದ್ರ ನಮ್ಮಲ್ಲಿ ನಗದು ರೂಪದ ವ್ಯವಹಾರಗಳನ್ನ ನಾವು ಸಿಸ್ಟಮೆಟಿಕ್ ಆಗಿ ಅಂದ್ರೆ ಇಲ್ಲಿ ಬುಕ್ ನ್ಯಾಗ ಬರಿಬೇಕಾದ್ರ ಇದು ಒಂದು ಕಲೆ ಅಂತ ನಾವು ಹೇಳಿದ್ವಲ್ಲ ಲಾಸ್ಟ್ ಟೈಮ್. ಅದಕ್ಕೆ ಯಾವ ರೀತಿ ಕಲೆ ಇರ್ತದ ಅಂದ್ರ ಈ ಡಬಲ್ ಎಂಟ್ರಿ ಬುಕ್ ಸಿಸ್ಟಮ್ ಪ್ರಕಾರನ ಒಂದು ಕನ್ಸೆಪ್ಟ ಏನಂದ್ರ ಒಂದು ವ್ಯವಹಾರವನ್ನ ನಾವೇನ್ ಮಾಡ್ತೀವಿ ಇಲ್ಲಿ 2 ರೂಪವಾಗಿ ಹೊಡಿತೀವಿ. ಇಲ್ಲಿ ಒಂದು ಡೆಬಿಟ್ ಆಸ್ಪೆಕ್ಟ್ ಇತ್ತಂದ್ರೆ ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್ ಇರ್ತದ. ಇದಕ್ಕೆ ಡ್ಯುಯಲ್ ಆಸ್ಪೆಕ್ಟ್ ಕನ್ಸೆಪ್ಟ್ ಅಂತೂ ಕೂಡ ಕರಿತೀವಿ ನಾವು. ಅದಕ್ಕಾಗಿ ನಮ್ಮ ಬ್ಯಾಲೆನ್ಸ್ ಶೀಟ್ ಎರಡೂ ಬದಿಯಾಗಿ ಏನಿರ್ತದ ಇಲ್ಲಿ ಟ್ಯಾಲಿ ಇರ್ತದ. ಈಗ ನಾವು ಒಂದು ಪ್ರಾಬ್ಲಮ್ ನೋಡೋಣ. ಒಂದು ಪ್ರಾಬ್ಲಮ್ ಅನ್ನ ಬಿಡಿಸಿದ್ಮೇಲೆ ಬ್ಯಾಲೆನ್ಸ್ ಶೀಟ್ ಎರಡೂ ಬದಿ ಅಸೆಟ್ಸ್ ಮತ್ತು ಲೈಬಿಲಿಟಿ ಸೈಡ್ ಎರಡೂ ಕಡೆ ಟೋಟಲ್ ಟ್ಯಾಲಿ ಇರ್ತದೆ ಇಲ್ಲಿ. ಹೀಗಿರುವಾಗ ಹಿಂಗ್ ಎದಕ್ ಟ್ಯಾಲಿ ಆಗ್ತದಪ್ಪ, ಏನ್ ಇದ್ರೊಳಗೆ ಏನ್ ಮ್ಯಾಜಿಕ್ ಅದನು, ಏನು ಲಾಜಿಕ್ ಅದನು? ಇದ್ರೊಳಗೆ ಮ್ಯಾಜಿಕ್ ಇಲ್ಲ, ಲಾಜಿಕ್ ಇಲ್ಲ. ಅದರ ಪ್ರಿನ್ಸಿಪಲ್ ಆಫ್ ಅಕೌಂಟೆನ್ಸಿ ಲುಕಾ ಫೆಸಿಲೋ ನಾವು ಇಟಲಿ ಒಳಗೆ ಏನ್ ಕಂಡು ಹಿಡಿದಿದ್ದಲ್ಲ ಅದನ್ನ ನಾವು ಇವತ್ತು ಫಾಲೋ ಮಾಡ್ತಾ ಇಲ್ಲಿ ತನಕ ಬಂದಿದೀವಿ. ಇಷ್ಟು ಹೇಳಿ ಎಕ್ಸಾಂಪಲ್ ಗಳನ್ನ ನಾವು ನೋಡ್ತೀವಿ. ಅಂದ್ರ ಯಾವ್ದಂದ್ರ ನಾಮಿನಲ್ ಅಕೌಂಟ್ ಅಂದ್ರೆ ತಮಗೆಲ್ಲ ತಿಳಿದಿರೋ ಎಕ್ಸ್ಪೆನ್ಸಿಸ್ ಮತ್ತು ಇನ್ಕಮ್ ಸೈಡ್ ಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನಾಮಿನಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಹಿಂಗ ಟ್ರೀಟ್ ಮಾಡಿದಾಗ ಆ ಖಾತೆ ಒಳಗೆ ಏನೇನ್ ಬರ್ತಾವಲ್ಲ ಅವುಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಕೊಡ್ತೀವಿ. ಅಸೆಟ್ ಮತ್ತು ಲೈಬಿಲಿಟಿ ಅಂದ್ರ ಅಡಾವೆ ಪತ್ರಿಕೆ ಒಳಗ ಕೇವಲ ರಿಯಲ್ ಅಕೌಂಟ್ ಗಳನ್ನ ಮತ್ತು ಪರ್ಸನಲ್ ಅಕೌಂಟ್ ಗಳನ್ನ ಮಾತ್ರ ತೋರಿಸ್ತೀವಿ. ಇನ್ನ ಕೆಲವೊಂದು ತಮ್ಗ ಅರ್ಥ ಆಗುವಂಗ ಹೇಳ್ಬೇಕಂದ್ರ ಕೆಲವೊಂದ್ಸಲ ಏನಾಗಿರ್ತದ ಅಂದ್ರ ನಾವು ಉದ್ರಿಯಾಗಿ ವಸ್ತುಗಳನ್ನ ಮಾರಾಟ ಮಾಡ್ತೀವಿ. ಇಲ್ಲಿ ಉದ್ರಿಯಾಗಿ ವಸ್ತುಗಳನ್ನ ಮಾರಾಟ ಮಾಡಿದಾಗ
ಉದ್ರಿಯಾಗಿ ಪ್ರತಿಯೊಬ್ಬರದು ಹೆಸರುಗಳನ್ನ ನಾವು ಬುಕ್ನ್ಯಾಗ ಬರ್ಕೋತನ ಕುಂಡಿರ್ತೀವಿ. ಆದ್ರ ಅದನ್ನ ಒಂದು ಕೆಟಗರಿ ಒಳಗೆ ಮಾಡ್ತೀವಿ. ಅವಕ್ ನಾವೆಲ್ಲ ಏನ್ ಕರಿತೀವಿ ಅಂದ್ರ ಸನ್ರಿ ಡೆಟಾರ್ಸ್ ಅಂತ ಕರಿತೀವಿ ನಾವು. ಅಂದ್ರ ಆ ರಿಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ ನಾವು. ಅಂದ್ರ ಎಲ್ಲಾರನು ಬಿಂಬಿಸುವಂತ ಒಂದು ಖಾತೆಗೆ ನಾವೇನ್ ಕರಿತೀವಿ ಇಲ್ಲಿ ರಿಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್. ಅದು ಸನ್ರಿ ಡೆಟಾರ್ಸ್ ಆಗಿರ್ತದ. ಒಂದ್ ವೇಳೆ ನಾವು ನಮ್ಮ ಗೂಡ್ಸ್ ಗಳನ್ನ ನಾವು ಉದ್ರಿಯಾಗಿ ಖರೀದಿ ಮಾಡಿದ್ದೇ ಆದಲ್ಲಿ ಅವುಗಳನ್ನ ನಾವೇನ್ ಕರಿತೀವಿ ಇಲ್ಲಿ ಅವ್ರಿಗೆ ನಾವು ಬಾಕಿಯನ್ನ ಕೊಡ್ಬೇಕಾಗ್ತದ. ಹಂಗ ಬಾಕಿಯನ್ನ ಕೊಡ್ಬೇಕಾದಾಗ ಅವ್ರಿಗೆ ನಾವೇನ್ ಕರಿತೀವಿ ಇಲ್ಲಿ ಸನ್ರಿ ಕ್ರೆಡಿಟಾರ್ಸ್ ಅಂತ ಕರಿತೀವಿ ನಾವು. ಸನ್ರಿ ಕ್ರೆಡಿಟಾರ್ಸ್ ಯಾಕಂದ್ರ ಇದು ಕೂಡ ರಿಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಅಂದ್ರ ವ್ಯಕ್ತಿಗತಗಳ ಹಲವಾರು ವ್ಯಕ್ತಿಗಳನ್ನ ಒಳಗೊಂಡಂತಹ ಒಂದು ಖಾತೆ ಕರಿತೀವಿ ನಾವು. ಲಾಸ್ಟ್ ಟೈಮ್ ನಾವು ಎಕ್ಸಾಂಪಲ್ ತಮ್ಮ ಮುಂದೆ ಒಂದು ಪ್ರಸ್ತುತಪಡಿಸೀನಿ. ಅದರೊಳಗ ಎಕ್ಸಾಂಪಲ್ ಅನ್ನ ನೋಡಿದ್ವಿ ನಾವು. ಈಗ ನಾವು ಉದಾಹರಣೆಗಾಗಿ ಪ್ರಪ್ರಥಮವಾಗಿ ಒಂದು ವ್ಯವಹಾರ ನಡೆದ್ಬಿಟ್ಟಿರ್ತದ. ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ಇರ್ತದ. ರಿಸೀವ್ಡ್ ಕ್ಯಾಶ್ ಫ್ರಾಮ್ 1000 ಶೇರ್ ಹೋಲ್ಡರ್ಸ್ ಆಫ್ ₹500 each, 50 as a share fee and 50 as a entrance fee ಅಂತದ. ಇದನ್ನ ನಾವು ಏನಂತ ಜಮಾ ಖರ್ಚು ಮಾಡ್ಬೇಕಲ್ಲಿ? ಏನಂತ ಜಮಾ ಖರ್ಚು ಮಾಡೋದು ಅಂದ್ರ ಪ್ರಪ್ರಥಮವಾಗಿ ನಾವು ಎಲ್ಲಿ ಬರಿತೀವಿ ಇಲ್ಲಿ ಪ್ರೈಮ್ ಎಂಟ್ರಿ ಅನ್ನೋದು ಜರ್ನಲ್ ಎಂಟ್ರಿ ಒಳಗೆ ಮಾಡ್ತೀವಿ ನಾವು. ಜರ್ನಲ್ ಎಂಟ್ರಿ ಒಳಗೆ ಏನಂತ ನಾವು ಇಲ್ಲಿ ಮಾಡ್ತೀವಿ ಇಲ್ಲಿ ತಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣ್ಲಿಕ್ಕತ್ತದ. ಹಳದಿ ಸ್ಕ್ರೀನ್ ಮೇಲೆ ಬರ್ಲಿಕ್ಕತ್ತದ. ಆ ಹಳದಿ ಸ್ಕ್ರೀನ್ ಮೇಲೆ ಪ್ರಪ್ರಥಮ ಒಳಗೆ ಒಂದು ಎಂಟ್ರಿ ಅದ ನೋಡಿರ್ಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಅಂದ್ರೆ ಪ್ರತಿಯೊಬ್ಬರದು ಶೇರ್ದಾರ ಹೆಸರು ಬರ್ಕೋತ್ ಕುಂಡ್ರ ಬದಲಿ ನಾವೇನ್ ಮಾಡ್ತೀವಿ ಇಲ್ಲಿ ಇಂಡಿವಿಜುವಲ್ ಆಗಿ ಬರೋಕ್ಕಿಂತ ಒಂದು ರಿಪ್ರೆಸೆಂಟೇಟಿವ್ ಎಲ್ಲಾ ಶೇರ್ದಾರದು ಕೂಡಿ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ರಿಪ್ರೆಸೆಂಟೇಟಿವ್ ಅಕೌಂಟ್ ಅಂತ ಮಾಡಿ ಆ ಅಕೌಂಟ್ ಎಲ್ಲಾರ್ದು ಜಮಾ ಹೋಗ್ತೀವಿ. ಅಂದ್ರ ಕ್ಯಾಶ್ ನಮ್ಮಲ್ಲಿ ಬಂತು. ಕ್ಯಾಶ್ ಬಂತಂದ್ರ ರಿಯಲ್ ಅಕೌಂಟ್, ಬಂದ್ರ ಡೆಬಿಟ್, ಹೋದ್ರ ಕ್ರೆಡಿಟ್ ಅಂತ ಹೇಳೀನಿ. ಇಲ್ಲಿ ನಮ್ಮಲ್ಲಿ ಕ್ಯಾಶ್ ಬಂದದ, ಅದಕ್ಕೆ ನಾ ಪ್ರಪ್ರಥಮ ಎಂಟ್ರಿ ಏನ್ ಮಾಡೀನಿ ಇಲ್ಲಿ ಡೆಬಿಟ್ ಮಾಡೀನಿ. ಇಲ್ಲೇ ಟು ಶೇರ್ ಕ್ಯಾಪಿಟಲ್, ಟು ಶೇರ್ ಫೀ, ಟು ಶೇರ್ ಎಂಟ್ರನ್ಸ್ ಫೀ ಇವೆಲ್ಲಾನು ಮಾಡಿದ್ವಿ. ಆದ್ರ ಈ ಒಂದ ಖಾತೆಯನ್ನ ನಾವು ನೋಡಿದೀವಿ ಅಂದ್ರ ಈ ಒಂದ ಖಾತೆಯನ್ನ ನೋಡಿದ್ರೆ ನಮ್ಗೆ ಏನ್ ತಿಳಿತದ ಅಂದ್ರ ಇದ್ರೊಳಗೆ ಎಲ್ಲಾನು ಅಕೌಂಟ್ ಅದಾವ. ಪರ್ಸನಲ್ ಅಕೌಂಟ್ ಐತಿ, ರಿಯಲ್ ಅಕೌಂಟ್ ಐತಿ, ನಾಮಿನಲ್ ಅಕೌಂಟ್ ಐತಿ. ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟ್ ಅದ. ಡೆಬಿಟ್ ವಾಟ್ ಕಮ್ಸ್ ಇನ್ ಅದಕ್ಕೆ ನಾವು ಡೆಬಿಟ್ ಕಾಲಮ್ನಾಗ ಬರೋದಿವು. ಶೇರ್ ಕ್ಯಾಪಿಟಲ್ ಅನ್ನೋದು ರಿಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅದ. ಅದಕ್ಕ ನಾವು ಪರ್ಸನಲ್ ಅಕೌಂಟ್ ದ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ. ಆ ರೂಲ್ಸ್ ಏನಂದ್ರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಕ್ರೆಡಿಟ್ ದ ಗಿವರ್ ಆ ಶೇರ್ ಕ್ಯಾಪಿಟಲ್ ಅನ್ನ ಯಾಕೆ ಕ್ರೆಡಿಟ್ ಮಾಡಿದೀವಿ ನಾವಿಲ್ಲಿ? ಕ್ರೆಡಿಟ್ ದ ಗಿವರ್ ಅನ್ನೋದು ಒಂದು ಸಿದ್ಧಾಂತನ ಹೇಳಿನಲ್ಲ. ಕ್ರೆಡಿಟ್ ದ ಗಿವರ್ ಅಂದ್ರ ಅವ್ರು ನಮಗ ರೊಕ್ಕ ಕೊಟ್ರು, ಅದಕ್ಕೆ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಅವ್ರ ಇಂಡಿವಿಜುವಲ್ ಹೆಸರಿನಾಗ ನಾವು ಮಾಡ್ಲಾರ್ದನ ರಿಪ್ರೆಸೆಂಟೇಟಿವ್ ಆಗಿ ಒಂದ ಹೆಡ್ನ್ಯಾಗ ಮಾಡ್ತೀವಿ. ಅದಕ್ಕ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಅಂತ ಮಾಡಿದ್ವಿ. ಇನ್ನ ನಮಗ ಎಕ್ಸ್ಟ್ರಾ ರೊಕ್ಕ ಕೊಟ್ರವ್ರು ಒಂದು ಶೇರಿಗೆ ₹50 ಇದ್ದಂಗ. ಎದಕ್ ಕೊಟ್ರಿ ಇಲ್ಲಿ? ಶೇರ್ ಫೀ ಅಂತ ಕೊಟ್ರು. ಆ ಶೇರ್ ಫೀ ಅನ್ನ ನಮಗ ರೊಕ್ಕ ಕೊಟ್ಟ ಮೇಲೆ ₹50 ಇತ್ತಲ್ಲ, ₹50 ಕೊಟ್ಟ ಮೇಲೆ ಅದಕ್ಕೆ ಕೊಟ್ಟ ಮೇಲೆ ನಾವೇನ್ ಮಾಡಿದೀವಿ ಇಲ್ಲಿ ಅದನ್ನ ನಾವು ಹೊಳ್ಳಿ ಕೊಡಂಗಿಲ್ಲ. ಇದು ನಮಗ ಅಂತ ತಿಳಿದಾಗ ನಮ್ಮ ಸಂಸ್ಥೆಗೆ ನಾವು ಏನ್ ತಿಳಿಬೇಕಿದ ಲಾಭ ಆಗ್ತದ ಅಂತ ತಿಳ್ಕೊಂಡ ಆ ಶೇರ್ ಫೀ ಮತ್ತು ಪ್ರವೇಶ ಫೀ ಅನ್ನ ಕೂಡ ನಾವೇನ್ ತಿಳಿತೀವಿ ಇಲ್ಲಿ ನಾಮಿನಲ್ ಅಕೌಂಟ್ ಅಂತ ಟ್ರೀಟ್ ಮಾಡಿ ಕ್ರೆಡಿಟ್ ದ ಇನ್ಕಮ್ಸ್. ಈ ಅಕೌಂಟ್ ಗಳನ್ನ ಯಾಕೆ ಕ್ರೆಡಿಟ್ ಮಾಡಿದೀವಿ ಅಂದ್ರ ಕ್ರೆಡಿಟ್ ದ ಇನ್ಕಮ್ಸ್, ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಅಂಡ್ ಕ್ರೆಡಿಟ್ ದ ಇನ್ಕಮ್ಸ್. ಈ ಅಕೌಂಟ್ ಗಳು ನಮ್ಗೆ ಇನ್ಕಮ್ ಇರೋದ್ರಿಂದ ನಾವು ಇಲ್ಲಿ ಕ್ರೆಡಿಟ್ ಮಾಡಿದ್ವಿ. ಇನ್ನ ಇವನ್ನ ನಾವು ನೋಡಿದ್ವಿ. ಏನ್ ನೋಡಿದ್ವಿ ಇಲ್ಲಿ? ಜರ್ನಲ್ ಎಂಟ್ರಿ ಒಳಗೆ ಮಾಡಿದ್ವಿ. ಜರ್ನಲ್ ಎಂಟ್ರಿ ಒಳಗೆ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನದ ನಮ್ದು ಅಕೌಂಟಿಂಗ್ ಸೈಕಲ್ನ್ಯಾಗ ಬುಕ್ನ್ಯಾಗ ಕನ್ಸರ್ನ್ಡ್ ಬುಕ್ನ್ಯಾಗ ಅಥವಾ ಕನ್ಸರ್ನ್ಡ್ ಖಾತೆ ಒಳಗ ಎಂಟ್ರಿ ಮಾಡೋದಿಲ್ಲ. ನಾವಿಲ್ಲಿ ಕ್ಯಾಶ್ ಅಕೌಂಟ್ ನೋಡಿದೀವಿ. ನಾವು ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ಆತದ. ಕ್ಯಾಶ್ ಬುಕ್ ಬರ್ತದ, ಕ್ಯಾಶ್ ಅಕೌಂಟ್ ಅಂತ ಅದ. ಆ ಕ್ಯಾಶ್ ಅಕೌಂಟ್ ಒಳಗ ಶೇರ್ ಕ್ಯಾಪಿಟಲ್ ಅಂತ ಬರ್ಲಿಕ್ಕತ್ತದ. ಹಳದಿ ಸ್ಕ್ರೀನ್ ಮೇಲೆ ಹಳದಿ ಪಟ್ಟಿ ಒಳಗ ತಮ್ ಕಾಣ್ಲಿಕ್ಕತ್ತದ. ಈಗ ನಾ ಹಳದಿ ಮಾಡಿ ನೋಡಿರೋದು ಶೇರ್ ಕ್ಯಾಪಿಟಲ್ ಅಂತ ಬರ್ದ. ಅಂದ್ರೆ ಕ್ಯಾಶ್ ಬುಕ್ನ್ಯಾಗ ಈ ಮೂಲಗಳಿಂದ ರೊಕ್ಕ ಬರ್ತದ. ಎಡಗಡೆ ರೊಕ್ಕ ಬಂದಿದ್ದನ್ನ ತೋರಿಸ್ತೀವಿ, ಬಲಗಡೆ ರೊಕ್ಕ ನಮ್ಮ ಸಂಸ್ಥೆಯಿಂದ ಸಂಘದಿಂದ ಹೊರಗೆ ಹೋಗಿದ್ದನ್ನ ನಾವು ತೋರಿಸ್ತೀವಿ. ಈ ರೀತಿ ನಾವು ಪೋಸ್ಟಿಂಗ್ ಮಾಡಿದ್ಮೇಲೆ ಕ್ಯಾಶ್ ಬುಕ್ ಯಾವ್ಯಾವ ಮೂಲಗಳಿಂದ ರೊಕ್ಕ ಬಂತಿಲ್ಲ? ಶೇರ್ ಕ್ಯಾಪಿಟಲ್ ಇಂದ ಬಂತು, ಶೇರ್ ಫೀ ಇಂದ ಬಂತು ಮತ್ತು ಎಂಟ್ರನ್ಸ್ ಫೀ ಇಂದ ಬಂತು. ಅವನ್ನೆಲ್ಲ ನಾನು ಇಲ್ಲಿ ಎಲ್ಲೋ ಮಾರ್ಕ್ ಮಾಡಿನೀಗ. ಹೌದಾ? ತಮ್ಮ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ. ಅಂದ್ರೆ ನಮ್ಮಲ್ಲಿ ಕ್ಯಾಶ್ ಏನೇನ್ ಬಂತು ಅವ್ನು ಕ್ಯಾಶ್ನ್ಯಾಗು ಎಂಟ್ರಿ ಮಾಡಿದ್ವಿ ನಾವು. ಇನ್ನು ಕನ್ಸರ್ನ್ಡ್ ಲೇಜರ್ನ್ಯಾಗ ಎಂಟ್ರಿ ಮಾಡ್ಬೇಕಲ್ಲ ನಾವು, ಅದಕ್ಕೆ GL ಅಂತ ಕರಿತೀವಿ ನಾವು. ಜನರಲ್ ಲೇಜರ್ನ್ಯಾಗ ಏನ್ ಮಾಡ್ತೀವಿ ಇಲ್ಲಿ ತಮ್ಮ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ ನೋಡ್ರಿ. ಇದನ್ನ ಯಾಕೆ ನಾನು ಹಿಂಗ್ ಹೇಳಕತ್ತಂದ್ರ ದ ಬೇಸಿಕ್ ಥೀಮ್, ಬೇಸಿಕ್ ಏನನ್ನ ಹೇಳ್ಬೇಕಾಗ್ಯದಂದ್ರ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ಇರ್ತದ ಅನ್ನೋದನ್ನ ನಿಮಗೆ ತೋರಿಸ್ಬೇಕಾಗ್ಯದ. ಈಗ ನೋಡ್ರಿ, ಶೇರ್ ಕ್ಯಾಪಿಟಲ್ ಯಾವಾಗಲೂ ಏನಿರ್ತದ? ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದ. ಕ್ರೆಡಿಟ್ ಬ್ಯಾಲೆನ್ಸ್ ಒಳಗ ಯಾವ ರೂಪದಿಂದ ಬಂತು? ಬೈ ಕ್ಯಾಶ್ ನಿಂದ ₹5 ಲಕ್ಷ ಬಂತು. ಅದನ್ನ ನಾವು 31/3/2021 ಏನ್ ಮಾಡಿದ್ವಿ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡಿದ್ವಿ. ಹೌದಾ? ಇದು
ನಿಮಗೆ ಪ್ರಶ್ನೆ ಕೇಳಿದಾಗ ಶೇರ್ ಕ್ಯಾಪಿಟಲ್ ಇದು ಯಾವ ಬ್ಯಾಲೆನ್ಸ್ ಇರ್ತದ ಅಂತ ನಾನು ಕೇಳಿದಾಗ ಅಥವಾ ನಿಮ್ಗೆ ಯಾರಿಗೆ ಕೇಳಿದಾಗ ಇದು ಆಲ್ವೇಸ್ ಶೇರ್ ಕ್ಯಾಪಿಟಲ್ ಅನ್ನೋದು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಇರ್ತದ. ಅಂದ್ರ ಯಾವ ಕಡೆ ಕಾಲಮ್ ಹೆಚ್ಚು ಟೋಟಲ್ ಇರ್ತದಲ್ಲ ಅದಕ್ಕೆ ನಾವು ಆ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ ನಾವಿಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇಟ್ಟೆ ಇಲ್ಲಿ ಎಡಗಡೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರ ಟೋಟಲ್ ಇರೋದು ಅಮೌಂಟ್ ನಮ್ ಕಡೆ ಏನಿದು ಈ ಕಡೆ ಬಲಗಡೆ ಭಾಗ, ಅದಕ್ಕೆ ಇದಕ್ಕೆ ಎಂತ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವಿಲ್ಲಿ, ಎಂತ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವಿಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇನ್ನ ಶೇರ್ ಫೀ ನಮಗೆ ಯಾವತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದ ಅದನ್ನ ನಾವೆಲ್ಲಿ ಕಳಿಸ್ತೀವಿ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರ ಎಲ್ಲ ನಾಮಿನಲ್ ನಾಮ ಮಾತ್ರ ಖಾತೆಗಳನ್ನ ನಾವೆಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಲಾಭ ಹಾನಿ ಖಾತೆಗೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನ ಈ ಬ್ಯಾಲೆನ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಒಟ್ಟು ಬರ್ಕೋತ ಒಂದು ಹೆಡ್ಡಿಂಗ್ ನಾಗ ಹೋಗ್ತೀವಿ. ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ತಾಳೆ ಪಟ್ಟಿ ಅಂತ ಕರಿತೀವಿ ನಾವು. ತಾಳೆ ಪಟ್ಟಿ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ಈಗ. ಅಂದ್ರ ಕ್ಯಾಶ್ ಅಕೌಂಟ್ ನಾಗಿಂದ ಲಾಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಪ್ರತಿಯೊಂದು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೋತ ಹೋಗ್ತೀವಿ ನಾವು. ಅಂದ್ರೆ ಬ್ಯಾಲೆನ್ಸಿಂಗ್ ಒಂದ್ ಅಕೌಂಟ್ ನಾಗ ಡೆಬಿಟ್ನು ಇರ್ತದ ಕ್ರೆಡಿಟ್ನು ಇರ್ತದ. ಅದ್ರೊಳಗೆ ಯಾವ ಸೈಡ್ ಹೆಚ್ಚು ಇರ್ತದ ಅದನ್ನ ಕಡಿಮೆ ಸೈಡ್ ಇದ್ದಿದ್ ಕಡೆ ಮೈನಸ್ ಮಾಡಿ ಅದರ ಬ್ಯಾಲೆನ್ಸ್ ಅನ್ನ ಇಡ್ತೀವಿ. ಆ ಬ್ಯಾಲೆನ್ಸ್ ಮೊತ್ತಕ್ಕ ಯಾವ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವಿಲ್ಲಿ, ಯಾವ ಕಡೆ ಟೋಟಲ್ ಹೆಚ್ಚಿರ್ತದಲ್ಲ ಆ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಉದಾಹರಣೆಗಾಗಿ ಮತ್ತೊಮ್ಮೆ ತಮಗ ಶೇರ್ ಕ್ಯಾಪಿಟಲ್ ನಾಗ ನಾವು ಬರೀ ಶೇರ್ಗಳನ್ನ ಪಡಿದಷ್ಟ ಮಾಡಂಗಿಲ್ಲ, ಕೆಲವೊಂದ್ಸಲ ಶೇರ್ಗಳನ್ನು ನಾವು ಹೊಳ್ಳಿ ಕೊಡ್ತೀವಿ, ಅಲ್ಲಿ ಅಮೌಂಟ್ ಅನ್ನು ನಾವು ರಿಫಂಡ್ ಮಾಡ್ತೀವಿ. ಹಿಂಗಾದಾಗ ಆ ಅಕೌಂಟಿಗೆ ಡೆಬಿಟ್ ಇರ್ತದ, ಆ ಅಕೌಂಟಿಗೆ ಕ್ರೆಡಿಟ್ ಇರ್ತದ. ಇನ್ನ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಲ್ಲ 100% ಶೇರ್ ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದ. ಅಂದ್ರ ಟೋಟಲ್ ಕ್ರೆಡಿಟ್ ಬ್ಯಾಲೆನ್ಸ್ ಆ ವರ್ಷ ಪೇಮೆಂಟ್ ಮಾಡಿದ್ದು ಉಳಿದಿದ್ದು ಎಷ್ಟು ಇರ್ತದಲ್ಲ ಆ ಉಳಿದಿದ್ದ ಮೊತ್ತವನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಮಾಡ್ತೀವಿ. ಆ ಪ್ರತಿಯೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೊತ್ತವನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಡೆಬಿಟ್ ಅಮೌಂಟ್ ಇದ್ರ ಡೆಬಿಟ್ ಕಡೆ, ಕ್ರೆಡಿಟ್ ಅಮೌಂಟ್ ಇದ್ರ ಕ್ರೆಡಿಟ್ ಕಡೆ ಅಂತ ಮಾಡ್ತೀವಿ ನಾವು. ಹಿಂಗ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನ ನಾವು ಪ್ರತ್ಯೇಕವಾಗಿ ಮಾಡ್ಕೋತ ಇಟ್ಕೋತ ಬಂದಾಗ, ಪ್ರತಿಯೊಂದು ಖಾತೆದ ಇಟ್ಕೋತ ಬಂದಾಗ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಟೋಟಲ್ ಏನಾಗ್ತದ ಅಲ್ಲಿ ಟ್ಯಾಲಿ ಆಗಿರ್ತದ. ಆನ್ ದ ಬೇಸಿಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಈ ಟ್ರಯಲ್ ಬ್ಯಾಲೆನ್ಸ್ ನಿಂದ ನಾವೇನ್ ರೆಡಿ ಮಾಡ್ತೀವಿ ಇಲ್ಲಿ ನಮ್ಮ ಆರ್ಥಿಕ ತಪ್ಪೆಗಳನ್ನ ರೆಡಿ ಮಾಡ್ತೀವಿ. ಆದ್ರೆ ತಮಗೆಲ್ಲ ಗೊತ್ತಿರಬೇಕು, ನಾವು ಸೌಹಾರ್ದ ಸಹಕಾರಿಯಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಹಾಕೋದಿಲ್ಲ, ಅದ್ರ ಬದಲಿಗಾಗಿ ರಿಸಿಟ್ ಪೇಮೆಂಟ್ ಅಕೌಂಟ್ ಗಳನ್ನ ಹಾಕ್ತಿವಿ. ರಿಸಿಟ್ ಪೇಮೆಂಟ್ ಅಂದ್ರೆ ಹೆಂಗಪ್ಪ ಇಲ್ಲಿ, ರಿಸಿಟ್ ಪೇಮೆಂಟ್ಗೂ ಮತ್ತು ಟ್ರಯಲ್ ಬ್ಯಾಲೆನ್ಸ್ ಏನ್ ವ್ಯತ್ಯಾಸ ಇರ್ತದ? ರಿಸಿಟ್ ಪೇಮೆಂಟ್ ಅಲ್ಲಿ ಏನ್ ತೋರಿಸ್ತದ ಅಂದ್ರ ಆ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ರಿಸಿಟ್ ಆತು ಎಷ್ಟು ಪೇಮೆಂಟ್ ಆತು ಆ ಮೊತ್ತಗಳನ್ನ ತೋರ್ಸ್ಕೋತ ಹೋಗ್ತೀವಿ ನಾವು. ಡೆಬಿಟ್ ಜಮಾ ಖರ್ಚು ತೋರ್ಸ್ಕೋತ ಹೋಗ್ತೀವಿ ನಾವು. ಆದ್ರ ಈ ಟ್ರಯಲ್ ಬ್ಯಾಲೆನ್ಸ್ ನಾಗ ಏನ್ ವ್ಯತ್ಯಾಸ ಇರ್ತದ ಅಂದ್ರ ಅಲ್ಲಿ ನಾವು ಎರಡೂ ಬಂದಿದ್ ಆ ಒಂದು ವರ್ಷದ ಅವಧಿಯಲ್ಲಿ ಬಂದ ಮೊತ್ತವನ್ನ ತೋರಿಸ್ತೀವಿ ನಾವು. ಆದ್ರೆ ಇಲ್ಲಿ ಏನ್ ತೋರಿಸ್ತೀವಿ, ನೆಟ್ ಅಮೌಂಟ್ ಅನ್ನ ತೋರಿಸ್ತೀವಿ. ನೀವು ಅದ್ರೊಳಗ ಒಟ್ಟು ಜಮಾದೊಳಗ ಒಟ್ಟು ಖರ್ಚವನ್ನ ಯಾವ ಕಡೆ ಹೆಚ್ಚಾಗದ ಅದ್ರೊಳಗೆ ಕಳೆದ ಉಳಿದಿದ್ದ ಅಮೌಂಟ್ ಅವನ್ನ ಮಾತ್ರ ನಾವು ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ತೋರಿಸ್ತೀವಿ. ಇರ್ಲಿ, ಹಿಂಗ ತೋರಿಸಿದಾಗ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನ ನೋಡಿದಾಗ ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಫಾಲೋ ಮಾಡ್ತೀವಿ. ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಫಾಲೋ ಮಾಡಿದ್ಮೇಲೆ ನಿಮ್ ಎಕ್ಸಾಂಪಲ್ಗೆ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸ್ಕೋತ ಹೋಗು. ನಾವಿಲ್ಲಿ ಫೈನಲ್ ಅಕೌಂಟ್ಸ್ ಅನ್ನ ನಿಮ್ಮಲ್ಲಿ ಬಿಡಿಸ್ಕೋತ ಹೋಗೋಣ. ಇಲ್ಲಿ ಒನ್ ಬೈ ಒನ್ ನಾನು ನಿಮ್ ಸ್ಕ್ರೀನ್ ಮೇಲೆ ಹಾಕೋತ ಹೋಗ್ತೀನಿ. ನೋಡ್ರಿ ಇಲ್ಲಿ ಇವನ್ನ ಕ್ಯಾಶ್ ಅಕೌಂಟ್ ಇದೆಲ್ಲಾನು ಒಂದು ಪ್ರಾಬ್ಲಮ್ ಅನ್ನ ಇಲ್ಲೇ ಕೊಟ್ಟ, ಒಂದು ಪ್ರಾಬ್ಲಮ್ ಅನ್ನ ಇಲ್ಲೇ ಸಾಲ್ವ್ ಮಾಡೋಣ. ಆ ಪ್ರಾಬ್ಲಮ್ ಹೆಂಗಿರ್ತದ ಅನ್ನೋದನ್ನ ನೋಡೋಣ. ಕ್ಯಾಶ್ ಅಕೌಂಟ್ 1,98,000 ಕಾಣಿಸ್ತಾ ನಿಮ್ ಸ್ಕ್ರೀನ್ ಮೇಲೆ ಬರ್ಕೋತ ಹೋಗ್ತದ. BDCC ಬ್ಯಾಂಕ್ ಯಾವ ಬ್ಯಾಲೆನ್ಸ್ ಅದು, ಡೆಬಿಟ್ ಬ್ಯಾಲೆನ್ಸು ಕ್ರೆಡಿಟ್ ಬ್ಯಾಲೆನ್ಸು. ನೋಡ್ರಿ ಇಲ್ಲಿ DCC ಬ್ಯಾಂಕು ಡೆಬಿಟ್ ಬ್ಯಾಲೆನ್ಸ್ ಇದ್ರ ಏನ್ ಅರ್ಥ ಆಗ್ತದ, ಅಕಸ್ಮಾತ್ ನಾ ಕ್ರೆಡಿಟ್ ಕಾರ್ಡ್ ಕಾಲಮ್ನಾಗ ಇಟ್ರ ಏನ್ ಅರ್ಥ ಆಗ್ತದ ಅಂದ್ರ ಡೆಬಿಟ್ ಕಡೆ ಇತ್ತಂದ್ರ ಡೆಬಿಟ್ ಕಾಲಮ್ನ್ಯಾಗ ಇತ್ತಂದ್ರ ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಇದು ನಮ್ಮ ರೊಕ್ಕ ಬ್ಯಾಂಕ್ನ್ಯಾಗ ಅದ, ನಮ್ಮ ರೊಕ್ಕ ಬ್ಯಾಲೆನ್ಸು ಬ್ಯಾಂಕ್ನ್ಯಾಗ ಅದ ಅಂತ ತೋರಿಸ್ತದ. ಸಪೋಸ್ ಇದ ಕಾಲಮ್ ಬರೀ ಬದ್ಲಿ ನಾನು ಕ್ರೆಡಿಟ್ ಕಡೆ ಬರದ್ನಿ ಅಂದ್ರ ಏನ್ ತೋರಿಸ್ತದ ಇದು, ಎಸ್ ಇಟ್ ಈಸ್ ಎ ಲೈಬಿಲಿಟಿ. ನಾವು CC ಅನ್ನ ಕ್ಯಾಶ್ ಕ್ರೆಡಿಟ್ ಲೋನ್ ಅನ್ನ ತಗೊಂಡ್ ಬಂದದೀವು, ಇದನ್ನ ಓವರ್ ಡ್ರಾನ್ ಮಾಡ್ಕೊಂಡ್ ಬಂದದೀವು, ಅದಕ್ಕೆ ನಮಗೆ CC ಅಕೌಂಟ್ ಅದ ಅಂತ ತೋರಿಸ್ತದ. ಇಲ್ಲಿ ನಾವು ನೋಡೋಣ ಉದಾಹರಣೆಗಾಗಿ 1,25,630 1,25,563 ರೂಪಾಯಿ ನಮ್ದು ಬ್ಯಾಲೆನ್ಸ್ ತೋರಿಸ್ಲಿಕ್ಕತ್ತದ. ಇನ್ನ ಡಿಸ್ಕೌಂಟ್ ರಿಶ್ಯೂಡ್ ಉದಾಹರಣೆಗಾಗಿ 500 ರೂಪಾಯಿ. ಈ ಡಿಸ್ಕೌಂಟ್ ರಿಶ್ಯೂಡ್ ಹೆಂಗ್ ಬರ್ತದ? ಇದು ಡಿಸ್ಕೌಂಟ್ ರಿಶ್ಯೂಡ್ ಬರ್ಲಿಕ್ಕೆ ಹೆಂಗ್ ಕಾರಣ? ಮುಖ್ಯವಾಗಿ ಡಿಸ್ಕೌಂಟ್ ರಿಶ್ಯೂಡ್ ಹೆಂಗ್ ಬರ್ತದ ಅಂದ್ರ ನಾವು ಯಾರಿಗಾರಿ ರೊಕ್ಕ ಸೆಟಲ್ಮೆಂಟ್ ಮಾಡಕ್ ಹೋಗಿರ್ತೀವಲ್ಲ,
ಉದಾಹರಣೆಗಾಗಿ ಯಾರು ಸೆಟಲ್ಮೆಂಟ್ ಮಾಡಕ್ ಹೋಗಿರ್ತೀವಿ ನಾವು ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ನಾವು ರೊಕ್ಕ ಕೊಡಾಕ್ ಹೋದಾಗ ವಿದಿನ್ ಟೈಮ್ನ್ಯಾಗ ನಾವು ಕೊಡಾಕ್ ಹೋದಾಗ ಅವ್ರ ಏನ್ ಮಾಡ್ತಾರೋ ಕ್ಯಾಶ್ ಡಿಸ್ಕೌಂಟ್ ಅಂತ ಬಿಟ್ಟಾಗ ಆ ಡಿಸ್ಕೌಂಟ್ ನಮಗ್ ಬಿಟ್ರಪ್ಪ ಲಾಭ ಆತು ನಮ್ಗೆ ಕಿಶೇಕ್ ರೊಕ್ಕ ಹಾಕಂಗಿಲ್ಲ ಅದನ್ನ ಅಕೌಂಟಿಂಗ್ ಮಾಡ್ಬೇಕಾಗ್ತದ ಆ ಅಕೌಂಟಿಂಗ್ ನಾವ್ ಏನ್ ಕರಿತೀವಿ ಡಿಸ್ಕೌಂಟ್ ರಿಶ್ಯೂಡ್ ಹೆಡ್ ನ್ಯಾಗ ತೋರಿಸ್ತೀವಿ ದಟ್ ಈಸ್ ಇನ್ಕಮ್ ಟು ದಿ ಅವರ್ ಆರ್ಗನೈಸೇಷನ್ ನಮ್ಮ ಸಂಸ್ಥಾಕ ಅದು ಇನ್ಕಮ್ ಅದಕ್ಕ ನೀವು ನಮ್ಗೆ ಸರಿಯಾದ ನಿಗದಿತ ವೇಳೆ ಒಳಗೆ ನಾವು ಹೇಳಿದ ಕೂಡಲೇ ನಮಗ್ ಬಂದೇರಿ ನಮಗ್ ಬಹಳ ಅನುಕೂಲ ಆಗ್ಯದ ಇದಕ್ಕೆ ನೀವು 2% 3% ಕ್ಯಾಶ್ ಡಿಸ್ಕೌಂಟ್ ತಗೋರಿ ಅಂತ ಅವ್ರು ನಿಮ್ಗೆ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಾಗ ಅದನ್ನ ಈ ರೀತಿಯನ್ನ ಅಕೌಂಟ್ ಮಾಡ್ತೀವಿ ಇನ್ನ ಶೇರ್ ಫೀ ಪ್ರವೇಶ ಫೀ ಅಂತ ನೋಡಿದ್ವಿ ನಾವು ಆಗಲೇ ಈಗ ಉದಾಹರಣೆಗಾಗಿ 500 ಜನ ನಮ್ಮಲ್ಲಿ ಎಂಟ್ರೆನ್ಸ್ ಆಗ್ಯಾರ 50 ರೂಪಾಯಿದಂಗ 25,000 ರೂಪಾಯಿ ಶೇರ್ ಫೀ ಬಂತು ಇನ್ನ ಅದೇ ರೀತಿ ಪ್ರವೇಶ ಫೀನು 25,000 ರೂಪಾಯಿ ಬಂತು ಫರ್ನಿಚರ್ ಅನ್ನ ಖರೀದಿ ಮಾಡಿದ್ವಿ ನಾವು ಫರ್ನಿಚರ್ ಅನ್ನ ಖರೀದಿ ಮಾಡಿದಾಗ 1,50,000 ರೂಪಾಯಿ ಫರ್ನಿಚರ್ ಅನ್ನ ಖರೀದಿ ಮಾಡಿದೀವಿ ಜೊತೆಗೆ ಪರ್ಚೇಸ್ ಅಕೌಂಟ್ ಅಂತ ಇಲ್ಲಿ ಪರ್ಚೇಸ್ ಅಕೌಂಟ್ ಅಂದ್ರ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದಾಗ ಯಾವ ಕಾಲಮ್ನ್ಯಾಗ ಬರ್ತದ ಸಾಮಾನ್ಯವಾಗಿ ಡೆಬಿಟ್ ಕಾಲಮ್ನ್ಯಾಗ ಬರ್ಬೇಕು ಕ್ರೆಡಿಟ್ ಕಾಲಮ್ನ್ಯಾಗ ಬರಿಬೇಕು ಇಲ್ಲಿ ನಮಗ ದ್ವಂದ್ವ ಆಗ್ತದ ಏನಂದ್ರ ಪರ್ಚೇಸ್ ಯಾವಾಗಲೂ ಏನ್ ಮಾಡಿರ್ತೀವಿ ನಾವು ಇಲ್ಲಿ ಗೂಡ್ಸ್ ಗಳನ್ನ ಮಾಡಿರ್ತೀವಿ ಏನ್ ಹೆಂಗ್ ವಿಚಾರ ಮಾಡೋದಿದ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದೀವಿ ಗೂಡ್ಸ್ ಯಾವ ಕೈಂಡ್ ಆಫ್ ಅಕೌಂಟ್ ಇದು ಗೂಡ್ಸ್ ಡೆಫಿನೆಟ್ಲಿ ರಿಯಲ್ ಅಕೌಂಟ್ ಯಾವಾಗಲೂ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಗೂಡ್ಸ್ ನಾವು ಖರೀದಿ ಮಾಡಿದ ಕೂಡಲೇ ನಮ್ ಬಿಸ್ನೆಸ್ ಒಳಗೆ ಗೂಡ್ಸ್ ಬರ್ತದ ಒಂದ್ ಕೂಡಲೇ ನಾವೇನ್ ಮಾಡ್ತೀವಿ ಡೆಬಿಟ್ ಕಾಲಮ್ನ್ಯಾಗ ಬರೀತೀವಿ ಉದಾಹರಣೆಗಾಗಿ 6,50,000 ರೂಪಾಯಿ ಒಂದು ಪರ್ಚೇಸ್ ಮಾಡಿದ್ವಿ ಇನ್ನ ಪರ್ಚೇಸ್ ಮಾಡಿದ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಪರ್ಚೇಸ್ ಮಾಡಿದ್ದು ಕೆಲವೊಂದು ಡಿಫೆಕ್ಟ್ ಪ್ರಾಡಕ್ಟ್ ಗಳನ್ನ ಹೊಳ್ಳಿ ಕಳಿಸಿದಾಗ ಅದಕ್ಕೆ ನಾವೇನ್ ಕರಿತೀವಿ ಪರ್ಚೇಸ್ ರಿಟರ್ನ್ಸ್ ಅಂತ ಕರಿತೀವಿ ಪರ್ಚೇಸ್ ರಿಟರ್ನ್ ಅಂದ್ರ ಇದು ಯಾವ ಕಾಲಮ್ನ್ಯಾಗ ಬರಿಬೇಕಿಲ್ಲಿ ಪರ್ಚೇಸ್ ರಿಟರ್ನ್ ಯಾವಾಗಲೂ ಕ್ರೆಡಿಟ್ ಕಾಲಮ್ನ್ಯಾಗ ಬರಿಬೇಕು ನಾವು ಯಾಕೆ ಬರಿಬೇಕಪ್ಪ ಅಲ್ಲೇ ಯಾಕೆ ಬರಿಬೇಕಂದ್ರ ಗೂಡ್ಸ್ ನಮ್ಮಲ್ಲಿಂದ ಡಿಫೆಕ್ಟ್ ಆಗ್ಯೋ ಅಥವಾ ಏನೋ ಒಂದು ನಾವು ಯಾವ್ದೋ ಕಲರ್ ಹಿಡಿದ್ವಿ ಗೂಡ್ಸ್ ನಾವು ಬೇರೆ ಕಲರ್ ಕಳಿಸಿರ್ತಾನ ಅಥವಾ ಬೇರೆ ಸೈಜ್ ಕಳಿಸಿರ್ತಾನ ಹಿಂಗಾಗಿ ನಾವು ಗೂಡ್ಸ್ ಗಳನ್ನ ಹೊಳಿ ಕಳಿಸಿದಾಗ ಅಲ್ಲಿ ಏನ್ ಮಾಡ್ತೀವಿ ನಾವು 2,500 ರೂಪಾಯಿ ಒಂದು ಗೂಡ್ಸ್ ಅನ್ನ ಎಷ್ಟು ಕಳಿಸಿ ಉದಾಹರಣೆಗೆ ನಾವು ನೋಡಿದ್ವಿ ಅಂದ್ರ ಗೂಡ್ಸ್ ಕಳಿಸಿದ ಮೇಲೆ ನಮ್ಗೆ ಯಾವ ಕಾಲಮ್ನ್ಯಾಗ ಬರಿಬೇಕು ನಾವು ಕ್ರೆಡಿಟ್ ಕಾಲಮ್ನ್ಯಾಗ ಇನ್ನ ತದ್ ವಿರುದ್ಧವಾಗಿ ಸೇಲ್ಸ್ ಅನ್ನ ಮಾಡ್ತೀವಿ ನಾವು ಸೇಲ್ಸ್ ಅನ್ನ ಮಾಡಿದಾಗ ಇದನ್ನ ಡೆಬಿಟ್ ಕಾಲಮ್ನ್ಯಾಗ ಬರಿಬೇಕು ಕ್ರೆಡಿಟ್ ಕಾಲಮ್ನ್ಯಾಗ ಬರಿಬೇಕು ಮತ್ತು ದ್ವಂದ್ವ ಆಗ್ತದ ಅದಕ್ಕೆ ಏನ್ ಮಾಡ್ಬೇಕಿಲ್ಲೇ ಸೇಲ್ಸ್ ಅಂದ ಕೂಡಲೇ ನಮ್ ಗೂಡ್ಸ ಹೊರಗೆ ಹೋತು ಕ್ಯಾಶ ಒಳಗ್ ಬಂತು ಬಿಸ್ನೆಸ್ನ್ಯಾಗ ನೋಡ್ರಿ ಸೇಲ್ ಮಾಡಿದ ಕೂಡಲೇ ಒಬ್ರ ರೊಕ್ಕ ಕೊಟ್ಟ ಒಯ್ತಾರ ನಮಗ ರೊಕ್ಕ ಕೊಡ್ತಾರ ಗೂಡ್ಸ್ ಗಳನ್ನ ಒಯ್ತಾರ ಗೂಡ್ಸ್ ಗಳನ್ನ ಹೊರಗೆ ಹೋದ ಕೂಡಲೇ ನಮಗೆ ಏನಾಗ್ತದೆ ಇಲ್ಲಿ ಗೂಡ್ಸ್ ಹೊರಗೆ ಹೋತು ಕ್ರೆಡಿಟ್ ವಾಟ್ ಗೋಸ್ ಔಟ್ ಉದಾಹರಣೆಗಾಗಿ ಸೇಲ್ಸ್ ನಮ್ದು ಈ ಸಲ ನಾವು ಸೇಲ್ಸ್ ಮಾಡಿದ್ದು 6,95,000 ರೂಪಾಯಿ 6,95,000 ರೂಪಾಯಿ ಸೇಲ್ಸ್ ಮಾಡಿದ್ವಿ ಇನ್ನ ಸೇಲ್ಸ್ ಮಾಡಿದ ಕೂಡ್ಲೇನ ಕೆಲವೊಂದ್ಸಲ ಏನಾಗಿರ್ತದ ಅಂದ್ರ ಏನಾದ್ರೂ ರಿಟರ್ನ್ ಮಾಡಿಬಿಟ್ಟಿರ್ತಾರ ಯಾವ್ದೋ ಒಂದು ಕಾರಣಕ್ಕಾಗಿ ನಾವು ಅವ್ರು ಕೇಳಿದೊಂದು ಕೊಟ್ಟಿರೋದೊಂದು ಕಾರಣ ಆಗಿರ್ಬೋದು ಅಥವಾ ಡಿಫೆಕ್ಟ್ ಆಗಿರ್ಬೋದು ಯಾವ್ದೋ ಒಂದು ಕಾರಣಕ್ಕಾಗಿ ಸೇಲ್ಸ್ ರಿಟರ್ನ್ಸ್ ಕೊಟ್ಟಾಗ ಅದನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಸೇಲ್ಸ್ ರಿಟರ್ನ್ ಅಂತ ಪ್ರತ್ಯೇಕವಾಗಿ ರೆಕಾರ್ಡ್ ಮಾಡ್ತೀವಿ ಅದಕ್ಕೆ ಅಕೌಂಟ್ ಯಾವಾಗಲೂ ಡೆಬಿಟ್ ಇರ್ತದ ಡೆಬಿಟ್ ಯಾಕ್ರಿ ಇದು ಮತ್ ನಮ್ ಗೂಡ್ಸ್ ಹೊಳ್ಳಿ ಬಂತಲ್ಲ ಡೆಬಿಟ್ ವಾಟ್ ಕಮ್ಸ್ ಇನ್ ಅದಕ್ಕ ಸೇಲ್ಸ್ ರಿಟರ್ನ್ಯಾಗ ನಾವೇನ್ ಎಂಟ್ರಿ ಮಾಡ್ತೀವಿ ಇಲ್ಲಿ ಡೆಬಿಟ್ ಕಾಲಮ್ನ್ಯಾಗ ಎಂಟ್ರಿ ಮಾಡ್ತೀವಿ ಹಿಂಗ ಇಷ್ಟು ಎಂಟ್ರಿ ಮಾಡಿದ್ಮೇಲೆ ಕೆಲವೊಂದು ಅಕೌಂಟ್ ಗಳನ್ನ ನೋಡುನು ಆ ಅಕೌಂಟ್ ಗಳನ್ನ ಸ್ಯಾಲರಿ ಅಕೌಂಟ್ ಸ್ಯಾಲರಿ ಯಾವಾಗಲೂ ಡೆಬಿಟ್ ಕಾಲಮ್ನ್ಯಾಗ ಬರಿಬೇಕು ಕ್ರೆಡಿಟ್ ಕಾಲಮ್ನ್ಯಾಗ ಬರಿಬೇಕು ಎಸ್ ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಅಂತ ಹೇಳಿನಲ್ಲ ಸ್ಯಾಲರಿ ಅಂದಕೂಡಲೇ ಯಾವ ಕೈಂಡ್ ಆಫ್ ಅಕೌಂಟ್ ಇದು ನಾಮಿನಲ್ ಅಕೌಂಟ್ನ್ಯಾಗ ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಅಂತ ನಾವು ಹೇಳಿದೀವಿ ಅದಕ್ಕೆ ಸ್ಯಾಲರಿ ಯಾವಾಗಲೂ ಡೆಬಿಟ್ ಇರ್ತದ ಉದಾಹರಣೆಗಾಗಿ ಸ್ಯಾಲರಿ ನಾವೇನ್ ಮಾಡ್ತೀವಿ ಇಲ್ಲಿ 5,000 ರೂಪಾಯಿ ಸ್ಯಾಲರಿಯನ್ನ ಬರೀದು ಸ್ಯಾಲರಿ ಜೊತೆಗೆ ವೇಜಿಸ್ ಅಂತ ಅದ ಸ್ಯಾಲರಿ ಜೊತೆಗೆ ವೇಜಿಸ್ ಈ ಸ್ಯಾಲರಿಗೆ ಮತ್ತು ವೇಜಿಸ್ಗೆ ಇರುವಂತ ಡಿಫರೆನ್ಸ್ ಏನು ಅದನ್ನ ನಾವು ಎರಡಕ್ಕೂ ಪಗಾರ ಕೊಡ್ತೀವಿ ಅದಕ್ಕೆ ಅಲ್ಲಿ ಸ್ಯಾಲರಿ ಅಂತ ಕರಿತೀವಿ ಇದಕ್ಕೆ ವೇಜಿಸ್ ಅಂತ ಕರಿತೀವಿ ಹಿಂದಕ್ಕೊಮ್ಮೆ ಸುಪ್ರೀಂ ಕೋರ್ಟ್ನವರು ಇದಕ್ಕೊಂದು ಡಿಕ್ಲೇರ್ ಇದನ್ನ ಕೊಟ್ಟಾರ ಮಾಹಿತಿ ಕೊಟ್ಟಾರ ಸ್ಯಾಲರಿ ಎದಕ್ ಅನ್ಬೇಕು ವೇಜಿಸ್ ಎದಕ್ ಅನ್ಬೇಕು ಯಾವುದು ನಾವು ದೈಹಿಕವಾಗಿ ಶ್ರಮ ಪಡ್ಲಾರ್ದನ ಮಾನಸಿಕವಾಗಿ ಕೆಲಸವನ್ನ ಮಾಡಿ ಅಂದ್ರೆ ಬುದ್ಧಿವನ್ನ ಉಪಯೋಗ ಮಾಡಿ ನಾವು ಮಾಡಿರ್ತೀವಲ್ಲ ಅಂತ ಪೇಮೆಂಟ್ ನಾವೇನ್ ಕರಿತೀವಿ ಸ್ಯಾಲರಿ ಅಂತ ಕರಿತೀವಿ ವೇಜ್ ಅಂದ್ರ ಅವ್ನ್ ತಲೆ ಕೆಲಸ ಹೆಚ್ಚು ಉಪಯೋಗ ಮಾಡಂಗಿಲ್ಲ ಅವ್ನು ಬದ್ಲಿಗಾಗಿ ಏನ್ ಮಾಡ್ತಾನೆ ಇಲ್ಲಿ ದೈಹಿಕ ತನ್ನ ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಕೆಲಸವನ್ನ ಮಾಡಿದಕ್ಕೆ ನಾವು ಕೊಡುವಂತ ಮೊತ್ತಕ್ಕ ವೇಜ್ ಅಂತ ಕರಿತೀವಿ ಉದಾಹರಣೆಗಾಗಿ ವೇಜ 2,500 ರೂಪಾಯಿ ಕೊಟ್ಟದ್ವಿ ನಾವಿಲ್ಲಿ ಇನ್ನ ಈ ವೇಜ್ ಅನ್ನುವುದು ಒಂದು ಶಬ್ದ ಏನದಲ್ಲ ಇದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಿಸ್ ಅಂತ ಕರಿತೀವಿ ಅಕೌಂಟ್ಸ್ನಾಗ ನಮ್ಗೆಲ್ಲ ಗೊತ್ತಿರ್ಲಿ ವೇಜ್ ಎದಕ್ ಕೊಡ್ತೀವಿ ಅಂದ್ರ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದ್ಮೇಲೆ ಗೂಡ್ಸ್ ಗಳನ್ನ ನಾವು ಗಾಡಿ ಒಳಗಿಂದ ನಮ್ಮ ಲೋಡ್ ಮಾಡ್ಬೇಕಾದ್ರ ಕೆಲವೊಂದ್ಸಲ ವೇಜ್ ಗಳನ್ನ ಕೊಟ್ಟಿರ್ತೀವಿ ಅದಕ್ಕೆ ನಾವು ಡೆಬಿಟ್ ಅನ್ನ ಮಾಡ್ತೀವಿ ಇನ್ನ
ಇಷ್ಟೆಲ್ಲ ಮಾಡ್ತಾ ನಾವೇನ್ ಮಾಡ್ತೀವಿ ಇಲ್ಲಿ ಡಿಪಾಸಿಟ್ ಗಳನ್ನ ಅಕ್ಸೆಪ್ಟ್ ಮಾಡ್ತೀವಿ, ಡಿಪಾಸಿಟ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ತೀವಿ. ಉದಾಹರಣೆಗಾಗಿ ಇದು ಫಿಕ್ಸ್ಡ್ ಡಿಪಾಸಿಟ್ ಅನ್ನ ಆಗಿರ್ಬೋದು. ಫಿಕ್ಸ್ಡ್ ಡಿಪಾಸಿಟ್ ಇರ್ತದ. ಫಿಕ್ಸ್ಡ್ ಡಿಪಾಸಿಟ್ ಎಷ್ಟು ನಾವು ಈ ವರ್ಷನಾಗ ಇಸ್ಕೊಂಡಿವ್ ಅಂದ್ರ 12,50,000 ರೂಪಾಯಿ. 12,50,000 ರೂಪಾಯಿ ನಾವು ಡಿಪಾಸಿಟ್ ಗಳನ್ನ ಇಸ್ಕೊಂಡಿವಿ. ಜೊತೆಗೆ ಈ ಡಿಪಾಸಿಟ್ ಗಳನ್ನ ತಗೊಂಡ ಕೂಡಲೇ ಇದನ್ನ ಯಾವ ಕಾಲಮ್ನ್ಯಾಗ ಬರೀದು? ಡೆಬಿಟ್ ಕಾಲಮ್ನ್ಯಾಗ ಬರೀದು, ಕ್ರೆಡಿಟ್ ಕಾಲಮ್ನ್ಯಾಗ ಬರೀದು? ಇಲ್ಲ, ಡಿಪಾಸಿಟ್ಸ್ ನೋಡ್ರಿ, ಇದು ಏನು ಎಂಟ್ರಿ ಮಾಡಬೇಕು? ನಮಗೆ ಕ್ಯಾಶ್ ತಂದು ಕೊಟ್ರು, ಕ್ಯಾಶ್ ಬಿಸ್ನೆಸ್ನಾಗ ಬತ್ತು. ಎದರ ಮೂಲಕ? ಆದಾಯದ ಮೂಲ ಏನಿದು ಅಥವಾ ಹಣಕಾಸಿನ ಮೂಲ ಏನಿದು? ಹಣಕಾಸಿನ ಮೂಲ ಬರ್ಲಿಕ್ಕೆ ಕಾರಣ ಅಂದ್ರ ಫಿಕ್ಸ್ಡ್ ಡಿಪಾಸಿಟ್ ಮೂಲಕ. ಅಂದ್ರ ಅವ್ರಿಗೆ ಫಿಕ್ಸ್ಡ್ ಡಿಪಾಸಿಟ್ ಇಡ್ ಅಂತ ಕೊಟ್ಟಿದ್ರು. ಅದ್ರ ನಾವಿದ ಒಂದು ನಿಗದಿತ ಅವಧಿಗೆ ನಮ್ಮಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಕೊಟ್ಟಾರ. ಅದಕ್ಕಾಗಿ ನಾವೇನ್ ಮಾಡ್ಬೇಕಿಲ್ಲೇ ಕ್ರೆಡಿಟ್ ದ ಗಿವರ್, ಅವ್ ಯಾವ ಕೊಟ್ಟಿರ್ತಾನಲ್ಲ ಅವನಿಗೆ ನಾವು ಕ್ರೆಡಿಟ್ ದ ಗಿವರ್ ಅನ್ನೋ ಸಂಬಂಧ ಅವ್ನ ಅಕೌಂಟಿಂಗ್ ಮಾಡಿರ್ತೀವಿ. ಅದಕ್ಕ ಅದು ಯಾವಾಗಲೂ ಕ್ರೆಡಿಟ್ ಕಾಲಮ್ನ್ಯಾಗ ಬರ್ತದ. ಇನ್ನ ಫಿಕ್ಸ್ಡ್ ಡಿಪಾಸಿಟ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರ ಲೋನ್ಸ್ ಅನ್ನ ಕೊಡ್ತೀವಿ. ಲೋನ್ಸ್ ಅಂಡ್ ಅಡ್ವಾನ್ಸಸ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಗಳನ್ನ ಒಂದ್ 10 ಲಕ್ಷ ರೂಪಾಯಿ ಲೋನ್ಸ್ ಅನ್ನ ಕೊಟ್ಟಿವಿ ನಾವು. 10 ಲಕ್ಷ ರೂಪಾಯಿ ಲೋನ್ ಕೊಟ್ಕೊಳ್ಳಿ, ಇದನ್ನ ಯಾವ ಕಾಲಮ್ನ್ಯಾಗ ಬರಿಬೇಕು? ಇದನ್ನ ಯಾವ ಕಾಲಮ್ನ್ಯಾಗ ಬರಿಬೇಕು ಅನ್ನೋದು ನಮ್ಮಲ್ಲಿ ದ್ವಂದ್ವ ಹುಟ್ಟಿದಾಗ ಏನೂ ಆಗಂಗಿಲ್ಲ. ಸಿಂಪ್ಲಿ ನಾವು ಅಕೌಂಟಿಂಗ್ ರೂಲ್ ಗಳನ್ನ ಫಾಲೋ ಮಾಡ್ಬೇಕು. ಏನಂದ್ರ ನಮ್ಮಲ್ಲಿಂದ 10 ಲಕ್ಷ ರೂಪಾಯಿ ಕೊಟ್ಟ ಕೂಡಲೇ ಕ್ಯಾಶರೇ ಕೊಟ್ಟಿರ್ತೀವಿ ಅಥವಾ ಚೆಕ್ಕರೇ ಕೊಟ್ಟಿರ್ತೀವಿ. ಕ್ಯಾಶ್ ಕೊಟ್ಟಾಗ ಕ್ಯಾಶ್ ಅಕೌಂಟ್ ಅಂತ ಮಾಡ್ತೀವಿ, ಚೆಕ್ ಕೊಟ್ಟಾಗ ಬ್ಯಾಂಕ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ನ ಲೋನ್ ಅನ್ನ ನಾವು ಯಾವ ರೀತಿ ಅಂದ್ರ ನಮ್ಮ ಕಡೆಯಿಂದ ರೊಕ್ಕ ಒಯ್ಯಾಕತ್ತಾರ, ಹೊಳ್ಳಿ ಕೊಡ್ತನ ಅಂತ ಹೇಳಿ ವಾಗ್ದಾನ ಮಾಡಿ ಒಯ್ಯಾಕತ್ತಾರ. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್ ಅಂತ ಕನ್ಸೆಪ್ಟ್ ಮಾಡ್ತೀವಿ. ಈ ಡೆಬಿಟ್ ದ ರಿಸೀವರ್ ಅನ್ನೋ ಕನ್ಸೆಪ್ಟ್ ಇರೋದ್ ಕೂಡಲೇ ನಾವೇನ್ ಮಾಡಿದ್ವಿ, ಅವ್ರ ಖಾತೆಯನ್ನ ಡೆಬಿಟ್ ಮಾಡ್ತೀವಿ ನಾವು. ಆ ಖಾತೆಯನ್ನ ಡೆಬಿಟ್ ಮಾಡಿದ ಕೂಡಲೇ ಈ ಡೆಬಿಟ್ ಕಾಲಮ್ನ್ಯಾಗ ಬರ್ತದ. ಹಿಂಗ ಇಷ್ಟು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಆತು. ಇನ್ನೊಂದ್ ಸ್ವಲ್ಪ ಎಕ್ಸ್ಪೆನ್ಸಿಸ್ ಗಳನ್ನ ನೋಡ್ಕೋತ ಹೋಗೋಣ. ಆಫೀಸ್ ರೆಂಟ್ ಕೊಟ್ಟಿವಿ ನಾವು. ಆಫೀಸ್ ರೆಂಟ್ 12,000 ರೂಪಾಯಿ ಆಫೀಸ್ ರೆಂಟ್ ಅನ್ನ ಕೊಟ್ಟಿವಿ. ಇನ್ನೂ ಒಂದ್ 4-5 ಎಕ್ಸಾಂಪಲ್ ಗಳನ್ನ ನೋಡ್ತಾ ಒಂದು ಫೈನಲ್ ಅಕೌಂಟ್ಸ್ ಅನ್ನ ಬಿಡಿಸೋಣ. ಆಫೀಸ್ ರೆಂಟು ಡೆಬಿಟ್ ಮಾಡಿದ್ವಿ ನಾವು. ಇನ್ನು ನೆಕ್ಸ್ಟ್ ಆಫೀಸ್ ರೆಂಟ್ ಆದ್ಮೇಲೆ ಕೆಲವೊಂದು ಸಲ ಇನ್ಕಮ್ ಬರ್ತದ. ಇನ್ಕಮ್ ಅಂದ್ರ ಕಮಿಷನ್ ಡೆಬಿಟೋ ಕ್ರೆಡಿಟೋ? ಯಾವಾಗಲೂ ಇದು ಆದಾಯದ ಮೂಲ ಇರ್ತದ. ನಮಗ್ ಬಂದದ ಅಂದ್ರ ಡೆಬಿಟು, ನಮಗ್ ಬಂದದ ಅಂದ್ರ ಕ್ರೆಡಿಟು. ನಾವು ಡೆಬಿಟ್ ಮಾಡಾಕ್ತದೆ ಅಂದ್ರೆ ನಾವು ಇನ್ನೊಬ್ಬರಿಗೆ ಕೊಟ್ಟದೀವಿ ಅಂತ ಅರ್ಥ. ಇಲ್ಲಿ ನಾವು ಕಮಿಷನ್ 2 ಕಾಲಮ್ನ್ಯಾಗ ಬರೆಯುವಂತ ಸಾಧ್ಯತೆ ಇರ್ತದ. ಡೆಬಿಟ್ನ್ಯಾಗ ಬರೆದು ಅಂದ್ರೆ ಏನ್ ಅರ್ಥ ಸೂಚಿಸ್ತದ? ನಾವು ಇನ್ನೊಬ್ಬರಿಗೆ ಕಮಿಷನ್ ಅನ್ನ ಕೊಟ್ಟದೀವಿ ಅಂತ ಅರ್ಥ ಆಗ್ತದ. ಕ್ರೆಡಿಟ್ ಕಾಲಮ್ನ್ಯಾಗ ಬರ್ದಿವಿ ಅಂದ್ರ ಬೇರೆದವ್ರು ನಮಗೆ ಕಮಿಷನ್ ಕೊಟ್ಟಾರಂತ ಅರ್ಥ ಆಗ್ತದ. ಇಲ್ಲಿ ಒಂದ್ 5,000 ರೂಪಾಯಿ ಕಮಿಷನ್ ಬಂದದ. ಇನ್ನು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಎಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿರಿ? ಇನ್ವೆಸ್ಟ್ ಡೆಬಿಟ್ ಕಾಲಮ್ನ್ಯಾಗ ಬರೀದು, ಕ್ರೆಡಿಟ್ ಕಾಲಮ್ನ್ಯಾಗ ಬರೀದು? ಇಲ್ಲೊಂದು ಅದ. ಇಲ್ಲ, ಇನ್ವೆಸ್ಟ್ಮೆಂಟ್ ಅನ್ನೋದು ಇದು ಕೂಡ ನಮ್ದು ಅಸೆಟ್ ಇರ್ತದ. ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ನಾವು. ಅದಕ್ಕ ಅಸೆಟ್ ಅಂತ ಟ್ರೀಟ್ ಮಾಡಿ, ಅಸೆಟ್ ಅಂದ್ರ ನಾವು ಎಲ್ಲಿ ಸಂಸ್ಥಾದಾಗ ಇಡ್ತೀವಲ್ಲ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಜರ್ನಲ್ ಎಂಟ್ರಿ ಮಾಡ್ತೀವಿ. ಅಂದ್ರೆ DCC ಬ್ಯಾಂಕ್ನಾಗ ಇಟ್ಟಿವಿ ಅಂದ್ರ ಡೆಬಿಟ್ ದ ರಿಸೀವರ್ ಅಂತ ಟ್ರೀಟ್ ಮಾಡಿ ಅದನ್ನ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಡೆಬಿಟ್ ಕಾಲಮ್ನಾಗ ಇರ್ತದ. ಉದಾಹರಣೆಗಾಗಿ 1 ಲಕ್ಷ ರೂಪಾಯಿ ಹೋಗಿ ನಾವು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದೀವಿ ಇಲ್ಲಿ DCC ಬ್ಯಾಂಕ್. ಇನ್ವೆಸ್ಟ್ಮೆಂಟ್ ಇನ್ DCC ಇನ್ವೆಸ್ಟ್ಮೆಂಟ್ DCC ಬ್ಯಾಂಕ್ನಾಗ ಮಾಡಿದೀವಿ. ಹಿಂಗ ಮಾಡ್ತಾ ಹೋದಾಗ ನೆಕ್ಸ್ಟ್ ವರ್ಷದ ದಂಡಿಗೆ ಏನಾಗ್ತದ ಅಂದ್ರ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಇಂಟ್ರೆಸ್ಟ್ ಬಂತು. ಇದು ಯಾವ ಕಾಲಮ್ನ್ಯಾಗ ಬಂದಿರ್ತದ? ಇದು ಯಾವಾಗಲೂ ಕ್ರೆಡಿಟ್ ಕಾಲಮ್ನ್ಯಾಗ ಬಂದಿರ್ತದ. ಯಾಕಂದ್ರೆ ನಮ್ಮಲ್ಲಿ ಕ್ಯಾಶ್ ಕೊಟ್ಟಿರ್ತಾರೋ ಅಥವಾ ಅಕೌಂಟಿಗೆ ಕೊಟ್ಟಿರ್ತಾರೋ, ಹಂಗ ಕೊಟ್ಟಾಗ ಕ್ರೆಡಿಟ್ ದ ಇನ್ಕಮ್ಸ್ ಅಂತ ಅಂತೀವಿ ನಾವು. ಕ್ರೆಡಿಟ್ ದ ಇನ್ಕಮ್ಸ್ ಅಂದಾಗ ಒಂದು 10,000 ರೂಪಾಯಿ ನಮಗ ಇನ್ಕಮ್ ಬಂತು. ಹಿಂಗ ನಾವು ನೋಡ್ತಾ ಹೋದಾಗ ಟೋಟಲ್ ಮಾಡಿದ ಕೂಡಲೇ ನಮಗಿಲ್ಲಿ 2 ಕಡೆ ಟೋಟಲ್ ಟ್ಯಾಲಿ ಇರ್ಬೇಕಂತ ಹೇಳಿನಿ. ಆ ಟೋಟಲ್ ಟ್ಯಾಲಿ ಅಂದ್ರ ಈಗ ನಮಗ ಬ್ಯಾಲೆನ್ಸ್ ಅಮೌಂಟ್ ಅನ್ನ ತಮಗೆ ಅನುಕೂಲ ಆಗ್ಲಿ ಅಂತಂದ 2,51,063 ನಮ್ಮಲ್ಲಿ ಶೇರ್ ಕ್ಯಾಪಿಟಲ್ ನಮ್ ಕಡೆ ಈ ಸಲ 5 ಲಕ್ಷ ರೂಪಾಯಿ ಬಂದದ. ಇನ್ನ 5 ಲಕ್ಷ ರೂಪಾಯಿ ಬರ್ತಾ ನಮ್ಗೆ ಏನಾಗ್ಯದ, ಇನ್ನೊಂದು ಕಡೆ ನಾವು ಹೋಗಿ DCC ಬ್ಯಾಂಕ್ ಅಕೌಂಟ್ನಾಗ ಇನ್ನೊಂದು ಅಕೌಂಟ್ ಓಪನ್ ಮಾಡಿದೀವಿ. ಆ ಅಕೌಂಟ್ ಓಪನ್ 251,063 ನೋಡ್ರಿ. ಈಗ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆತಿ. ಟ್ರಯಲ್ ಬ್ಯಾಲೆನ್ಸ್ ನೋಡ್ರಿ, ಎರಡೂ ಕಡೆ 26,98,563 ಈ ಕಡೆ ಎರಡೂ ಕಡೆ ಟ್ಯಾಲಿ ಆತಿದೆ. ಹಿಂಗ ಕೆಲವೊಂದ್ಸಲ ಟ್ಯಾಲಿ ಆದಾಗ ನಾವ್ ಏನ್ ಮಾಡ್ತೀವಿ ಅಂದ್ರ 31/3
ಔಟ್ಸ್ಟ್ಯಾಂಡಿಂಗ್ ಅನ್ನ ಅಥವಾ ನಾವು ಪ್ರಾವಿಷನ್ ಅನ್ನ ಮಾಡ್ಬೇಕಾದಾಗ ಪ್ರಾವಿಷನ್ ಅನ್ನ ಕೆಲವೊಂದನ್ನ ಹೇಳಿನಲ್ಲಿ ಪ್ರಾವಿಷನ್ ಮಾಡ್ಬೇಕಾಗ್ತದ. ಈ ಏನೇನ್ ಇರ್ತಾವಪ್ಪ, ಒಂದೇದು ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಮಾಡಿರ್ತೀವಿ, ಇರ್ತದ. ಪ್ರಾವಿಷನ್ ಮಾಡಂಗಿಲ್ಲ, ಅದು ಎಷ್ಟ್ ಇದ್ದಷ್ಟ ಇರ್ತದ. ಇನ್ನ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಡತಕ್ಕಂತ ಬಾಕಿ ಅದ. ಅದ್ ಬಾಕಿ ಎಷ್ಟದಪ್ಪ ಅಂದ್ರ ಒಂದು 5,000 ರೂಪಾಯಿ ಸ್ಯಾಲರಿ ಕೊಡುವಂತದ್ದು ಬಾಕಿ ಅದ. ಇನ್ನ ಇದ್ರ ಜೊತೆಗೆ ಏನಾಗಿರ್ತದ ಅಂದ್ರ ಕೆಲವೊಂದು ಎಕ್ಸ್ಪೆನ್ಸಿಸ್ ಗಳನ್ನ ಔಟ್ಸ್ಟ್ಯಾಂಡಿಂಗ್ ರೆಂಟ್, ನಾವು ಬಾಡಿಗೆನೂ ಕೊಡುದು ಬಾಕಿ ಇರ್ತದ. ಅವೆಲ್ಲ ಕೂಡ ಎದಕ್ಕೆ ಚಾರ್ಜ್ ಮಾಡಬೇಕು ಇದನ್ನ ಅದನ್ನು ನೋಡ್ರಿ. ಒಂದು ಬಾಡಿಗೆ ಒಂದು 3,000 ರೂಪಾಯಿ ಬಾಕಿ ಅದ, ಇದ ಅಡ್ಜಸ್ಟ್ಮೆಂಟ್. ಹೌದಾ, ಇಷ್ಟು ನಮ್ಗೆ ಬಾಡಿಗೆ ಕೊಡೋದು ಬಾಕಿ ಅದ, ಸ್ಯಾಲ್ರಿನೂ ಕೊಡೋದು ಬಾಕಿ ಅದ, ಕ್ಲೋಸಿಂಗ್ ಸ್ಟಾಕ್ ಎಷ್ಟ ಅದ ಅನ್ನೋದು ನಾವು ಅಡ್ಜಸ್ಟ್ಮೆಂಟ್ ಒಳಗೆ ತೋರಿಸಿದ್ವಿ ನಾವು. ಆದ್ರೆ ಇದನ್ನ ಟ್ರಯಲ್ ಬ್ಯಾಲೆನ್ಸ್ ನಾಗ ತೋರಿಸಲಿಲ್ಲ. ಯಾಕಂದ್ರ ಈ ಅಡ್ಜಸ್ಟ್ಮೆಂಟ್ ನ ಯಾಕೆ ತೋರಿಸ್ತೀವಿ ಅಂದ್ರ ಇದನ್ನ ನಾವು ಡಬಲ್ ಎಂಟ್ರಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ನಾಗ ಬರೋ ಸಂಬಂಧ, ಒಂದು ಡೆಬಿಟ್ ಕಡೆ ಒಂದು ಕ್ರೆಡಿಟ್ ಕಡೆ ಬರೋ ಸಂಬಂಧ ನಾವೇನ್ ಮಾಡ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಒಳಗ ಸಪರೇಟ್ ಆಗಿ ಇಡ್ತೀವಿ. ಇನ್ನ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದ್ರ ಸ್ಯಾಲ್ರಿ ಕೊಡುದದ, ಕೊಡಬೇಕಾಗ್ಯದ, ಬಾಕಿ ಅದ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನ ಆಡ್ ಮಾಡಿ ಪೇಬಲ್ ಒಳಗ ಕೊಡ್ತಕ್ಕದ್ ಇಡ್ಬೇಕಾಗ್ತದ. ಇಷ್ಟು ನಾವು ಮಾಡಿದ ಮ್ಯಾಲ ಅಂದ್ರ ನಮ್ಗೀಗ ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣ್ಲಿಕ್ಕತ್ತದ ಅಂದ್ರ ಒಂದು ಟ್ರಯಲ್ ಬ್ಯಾಲೆನ್ಸ್ ಕಾಣ್ಲಿಕ್ಕತ್ತದ. ಟ್ರಯಲ್ ಬ್ಯಾಲೆನ್ಸ್ ಇದು ಆಸ್ ಪರ್ ಯುವರ್ ಇನ್ಫಾರ್ಮೇಶನ್ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ. ಇಷ್ಟು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ತಯಾರಾಗ್ತದ ಅನ್ನೋದು ಗೊತ್ತಾಗ್ತೀನಿ. ಇನ್ನು ಫೈನಲ್ ಅಕೌಂಟ್ಸ್ ಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಬಿಡಿಸೋದು, ಇದು ತಮಗೆಲ್ಲ ತಿಳಿದಿರುವಂಗ ಏನದ ಅಂದ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರ ಪ್ರೊಡಕ್ಷನ್ ಅಕೌಂಟ್ನು ಇರ್ಬೋದು, ಟ್ರೇಡಿಂಗ್ ಅಕೌಂಟ್ನು ಇರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ಬೋದು, ಜೊತೆಗೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಅಡಾವೆ ಪತ್ರಿಕೆಯನ್ನ ರೆಡಿ ಮಾಡೋದು. ಈಗ ನಾವು ಮೊದಲೇದಾಗಿ ಏನ್ ಮಾಡೋಣ ಅಂದ್ರ ಈ ಒಂದು ಸಲ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪೂರ್ತಿಯಾಗಿ ಓದಿದ ಮ್ಯಾಲ ಯಾವ್ಯಾವ ಐಟಮ್ಗಳು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡೋದು ಅಂದ್ರ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾವ, ಕೆಲವೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾವ, ಕೆಲವೊಂದು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗ್ತಾವ. ಯಾವ ಐಟಮ್ ಎಲ್ಲೆಲ್ಲಿ ಬರ್ತದ ಅನ್ನೋದನ್ನ ನೋಡ್ಕೋತ ಹೋಗುಣ. ಅಂದ್ರ ಐಟಮ್ ಅನ್ನ ಓದಿದ ಮೇಲೆ ನಮ್ಗೆ ಏನ್ ಗೋಚರ ಆಗ್ತದ ಅಂದ್ರ ಈ ಐಟಮ್ ಎಲ್ಲಿ ಬರ್ತದ ಅನ್ನೋದು ಗೋಚರ ಆಗ್ತದ. ಉದಾಹರಣೆಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಇದು ನಮ್ದು ಆಸ್ತಿ ಇರ್ತದ. 31/3 ನಮ್ದು ಆಸ್ತಿ ಇರ್ತದ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31/3/2021 ಕಾಲಮ್ ನೆಟ್. ಕ್ಯಾಶ್ ಯಾವಾಗಲೂ ಏನಿರ್ತದ ಡೆಬಿಟ್ ಬ್ಯಾಲೆನ್ಸ್ ಅಂತ ಇರ್ತದ. ಆದ್ರೆ ಇದು ನಮ್ದು ಆಸ್ತಿ ಅದ, ಇದನ್ನ ಬ್ಯಾಲೆನ್ಸ್ ಶೀಟಿಗೆ ಕಳಿಸ್ಬೇಕು. ಜೊತೆಗೆ ಡಿಸಿಸಿ ಬ್ಯಾಂಕ್ ಡೆಬಿಟ್ ಕಾಲಮ್ನಾಗ ಅದ, ಅಂದ್ರ ನಮ್ದು ಬ್ಯಾಂಕ್ನಾಗ ಹೋಗಿ ಹಣಕಾಸನ್ನ ನಾವು ಇಟ್ಟದಿವಿ ಅಲ್ಲಿ. ಇನ್ನ ಡಿಸ್ಕೌಂಟ್ ರಿಶ್ಯೂಡ್ ಯಾವಾಗಲೂ ಡಿಸ್ಕೌಂಟ್ ರಿಶ್ಯೂಡ್ ಕ್ರೆಡಿಟ್ ಕಾಲಮ್ನಾಗ ಬರ್ತದ. ಇಲ್ಲಿ ನಾವು ಇನ್ನೊಂದು ಎಂಟ್ರಿ ಮಾಡೋಣ. ಇಲ್ಲಿ ಡಿಸ್ಕೌಂಟ್ ರಿಶ್ಯೂಡ್ನು 500 ರೂಪಾಯಿ, ಡಿಸ್ಕೌಂಟ್ ಪೇಡ್ನು 1,000 ರೂಪಾಯಿ ಅಂತ ಮಾಡೋಣ. ಡಿಸ್ಕೌಂಟ್ ರಿಶ್ಯೂಡ್ ಅಂಡ್ ಪೇಡ್ ಅಂಡ್ ರಿಶ್ಯೂಡ್ ಡೆಬಿಟ್ ಕಾಲಮ್ನಾಗ ಇತ್ತಂದ್ರ ನಾವು ಕೊಟ್ಟದಿವಿ ಅಂತ, ಕ್ರೆಡಿಟ್ ಕಾಲಮ್ನಾಗ ಇದ್ರೆ ನಮಗ್ ಬಂದವಂತ. ಇನ್ನ ಈ ಶೇರ್ ಕ್ಯಾಪಿಟಲ್, ಶೇರ್ ಫೀ, ಎಂಟ್ರೆನ್ಸ್ ಫೀ ಇವು ಕೂಡ ಕ್ರೆಡಿಟ್ ಕಾಲಮ್ನಾಗ ಬರಬೇಕು. ಇದನ್ನ ಕ್ರೆಡಿಟ್ ಕಾಲಮ್ನಾಗ ನೋಡ್ತೀವಿ ನಾವು. ಫರ್ನಿಚರ್ ಅಕೌಂಟ್ ಡೆಬಿಟ್ ಅಂದ್ರ ಇದು ಕೂಡ ನಮ್ದು ಆಸ್ತಿ ಇರ್ತದ. ಇನ್ನ ಪರ್ಚೇಸ್ ಯಾವಾಗಲೂ ಡೆಬಿಟ್ ಕಾಲಮ್ನಾಗ ಇರ್ತದ, ಅಂದ್ರೆ ಇದು ಟ್ರೇಡಿಂಗ್ ಅಕೌಂಟಿಗೆ ಹೋಗುವಂತ ಐಟಮ್. ಇನ್ನ ಪರ್ಚೇಸ್ ರಿಟರ್ನ್ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಇಲ್ಲಿ ಆ ಟ್ರೇಡಿಂಗ್ ಅಕೌಂಟ್ ಗಳನ್ನ ಆ ಪರ್ಚೇಸ್ ಒಳಗನ ಆ ಐಟಮ್ ಅನ್ನ ಲೆಸ್ ಮಾಡುವಂತ ತೋರಿಸುವಂತ ಐಟಮ್. ಇನ್ನ ಸೇಲ್ಸ್ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಎರಡೂ ಅದ. ಸೇಲ್ಸ್ ಒಳಗ ಸೇಲ್ಸ್ ರಿಟರ್ನ್ ಅನ್ನ ಲೆಸ್ ಮಾಡಿ ಔಟರ್ ಕಾಲಮ್ಕ ನಾವು ಸೇಲ್ಸ್ ಅನ್ನ ತೋರಿಸ್ತೀವಿ. ಅಂದ್ರೆ ನಿವ್ವಳ ಸೇಲ್ಸ್, ಇದು ಗ್ರಾಸ್ ಸೇಲ್ಸ್ ಇರ್ತದ. ನೆಟ್ ಅದ್ರೊಳಗೆ ರಿಟರ್ನ್ ಅನ್ನ ಲೆಸ್ ಮಾಡಿದ ಕೂಡಲೇ ನಮ್ಗ ನೆಕ್ಸ್ಟ್ ಸೇಲ್ಸ್ ಎಷ್ಟ ಆತ ಅನ್ನೋದು ತಿಳಿತದ. ಇನ್ನ ಸ್ಯಾಲರಿ ಅಕೌಂಟ್ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋಗುವಂತ ಐಟಮ್. ವೇಜಿಸ್ ಅಕೌಂಟ್ ಇದು ಕ್ಲಿಯರ್ಲಿ ನಮಗ ಟ್ರೇಡಿಂಗ್ ಅಕೌಂಟ್ ನಾಗ ಹೋಗುವಂತ ಐಟಮ್. ಯಾಕೆ ನಾವು ವೇಜಿಸ್ ಟ್ರೇಡಿಂಗ್ ಅಕೌಂಟ್ ಒಯ್ತೀವಪ್ಪ, ಯಾಕೆ ನಾವು P&L ಒಯ್ಯಂಗಿಲ್ಲ ಅಂದ್ರ ಇದು ನೇರವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಖರ್ಚು ಆಗೋದ್ರಿಂದ. ಇವನ್ ಗೋಡಾವನ್ ರೆಂಟ್ ಅಂತ ಇತ್ತಂದ್ರ ಗೋಡಾವನ್ ರೆಂಟ್ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ಗೆ ಒಯ್ತೀವಿ. ಅಂದ್ರ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ನೋಡ್ರಿ, ಒಂದು ಗೂಡ್ಸ್ ಅನ್ನ ನಮ್ಮ ಬೇರೆ ಕಡೆಯಿಂದ ಬೆಂಗಳೂರಿಂದ ನಾವ್ ಇಲ್ಲಿ ತರಿಸ್ಲಿಕ್ಕೆ ಹತ್ತಿದೀವಿ, ಅದಕ್ಕೆ ಏನ್ ನಾವು ಪೇ ಮಾಡತ್ತದಿಲ್ಲ, ಅದಕ್ಕೆ ನಾವು ಕೊಟ್ಟಂತ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟ್ರಾನ್ಸ್ಪೋರ್ಟ್ ಅನ್ನ ನಾವೇನ್ ಕರಿತೀವಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್ ಅನ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ಮಾಡ್ತೀವಿ. ಇನ್ನ ಫಿಕ್ಸ್ಡ್ ಡಿಪಾಸಿಟ್ಸ್
ಫಿಕ್ಸ್ಡ್ ಡಿಪಾಸಿಟ್ ನಾವು ಫಿಕ್ಸ್ಡ್ ಡಿಪಾಸಿಟ್ ಇಲ್ಲಿ ನಮ್ಮ ಕಡೆ 12,50,000 ರೂಪಾಯಿ ನಾವು ಮೆಂಬರ್ ಕಡೆಯಿಂದ ತಗೋದಿದ್ದೀವಿ ನಾವು. ಅಂದ್ರ ನಮ್ಮ ಸದಸ್ಯರಿಂದ ಮೆಂಬರ್ ಫಿಕ್ಸ್ಡ್ ಡಿಪಾಸಿಟ್ 12,50,000 ರೂಪಾಯಿ ಬಂದದ. ಇನ್ನ ಲೋನ್ಸ್ ಅಂಡ್ ಅಡ್ವಾನ್ಸಸ್, ನಮ್ಮ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ನಾವು ಪೇ ಮಾಡಿದೀವಿ 10 ಲಕ್ಷ ರೂಪಾಯಿ ನಮ್ಮ ಸದಸ್ಯರಿಗೆ ಕೊಡಾಕ್ತದೀವಿ. ಇನ್ನ ರೆಂಟ್ ಐಟಮ್ ಅನ್ನ ಆಫೀಸ್ ರೆಂಟ್ ಐಟಮ್ ಅದ, ಇದು ಪ್ಯೂರ್ಲಿ ನಮ್ಮ P&L ಹೋಗುವಂತ ಐಟಮ್. ಇನ್ನ ಕಮಿಷನ್ 5,000 ರೂಪಾಯಿ ನಮಗ್ ಬಂದದ, ಇದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋಗುವಂತ ಐಟಮ್. ಇನ್ನ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರ ಇನ್ವೆಸ್ಟ್ಮೆಂಟ್ಸ್ ಇದು ನಾವು DCC ಬ್ಯಾಂಕ್ ನಲ್ಲಿ ಮಾಡಿರುವಂತ ಇನ್ವೆಸ್ಟ್ಮೆಂಟ್. ಇದಕ್ಕೆ ನಮ್ಮಲ್ಲಿನ ಬಡ್ಡಿ ಬಂದದ 10,000 ರೂಪಾಯಿ ಬಡ್ಡಿ ಬಂದದ. 10,000 ರೂಪಾಯಿ ಬಡ್ಡಿ ಬಂದಿದ್ದು ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗುವಂತ ಐಟಮ್. ಇನ್ನ DCC ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ ಮೇಲೆ ಇಂಟ್ರೆಸ್ಟ್ ಬಂತು. DCC ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಅಂದ್ರೆ ನಾವಿಲ್ಲಿ ಲೋನ್ ತಗೊಂಡಿದೀವಿ ಅಂತ ಅರ್ಥ. ಲೋನ್ ತಗೋದು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಈ ಒಂದು ಎಕ್ಸಾಂಪಲ್ ನಾಗ ಸ್ವಲ್ಪ ಬದಲಾವಣೆಯನ್ನು ಮಾಡೋಣ. ಆ ಬದಲಾವಣೆ ಏನಂದ್ರ DCC ಬ್ಯಾಂಕ್ ಇದನ್ನ CC ಅಕೌಂಟ್ ಕರೆಂಟ್ ಅಕೌಂಟ್ ಅಂತ ಅನ್ನೋನು. ಕರೆಂಟ್ ಅಕೌಂಟ್ನಾಗ 3,63,937 ಇಟ್ಟ DCC ಬ್ಯಾಂಕ್ ಕರೆಂಟ್ ಅಕೌಂಟ್ನಾಗ ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಿ ಅಲ್ಲೇ ರೊಕ್ಕ ಇಟ್ಟಿದ್ದೀವಿ. ಇಷ್ಟು ನಮ್ಮ ಟ್ರಯಲ್ ಬ್ಯಾಲೆನ್ಸ್ ರೆಡಿ ಆದಾಗ ನಮ್ಮ ನೆಕ್ಸ್ಟ್ ಕಾರ್ಯ ಏನಪ್ಪಾ ಅಂದ್ರ ಟ್ರೇಡಿಂಗ್ ಅಕೌಂಟ್ ಗಳನ್ನ ಬಿಡಿಸೋದು. ಈ ಟ್ರೇಡಿಂಗ್ ಅಕೌಂಟ್ ಗಳನ್ನ ಯಾವ ರೀತಿ ಬಿಡಿಸೋನು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ಇಲ್ಲೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡೋನು. ಆ ಸ್ಕ್ರೀನ್ ಮೇಲೆ ಯಾವ ರೀತಿ ಕಾಣ್ತದ ಅನ್ನೋದನ್ನ ಒಂದು ಸ್ವಲ್ಪ ಬದಲಾವಣೆ ಮಾಡಿಫಿಕೇಶನ್ ಅಂತ ಇಲ್ಲಿ ಬಿಡಿಸ್ಲಿಕ್ಕೆ ಆಗಂಗಿಲ್ಲ. ಈ ಸ್ಕ್ರೀನ್ ಮೇಲೆ ಒಂದು ಬಿಡಿಸಿ ತೋರಿಸುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತೀನಿ ನಿಮ್ಗ. ಒಂದು ಸ್ಕ್ರೀನ್ ಮೇಲೆ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಗಳನ್ನ ಯಾವ ರೀತಿ ಇರ್ತದ, ಹೆಡ್ಡಿಂಗ್ ಏನ್ ಹಾಕುದಂದ್ರೆ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಬದ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನ ಹಾಕ್ಬೇಕು. ಟ್ರೇಡಿಂಗ್ ಅಕೌಂಟ್ ಒಳಗ ಪ್ರಪ್ರಥಮವಾಗಿ ನಮ್ಮಲ್ಲಿ ಐಟಮ್ ಬರುವುದು ಏನ್ ಬರ್ತದ ಅಂದ್ರ ಓಪನಿಂಗ್ ಸ್ಟಾಕ್ ಅಂತ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಅಂತ ಮಾಡಿದಾಗ ಓಪನಿಂಗ್ ಸ್ಟಾಕ್ ನಮ್ಮಾದ್ರೂ ಕೊಟ್ಟಿಲ್ಲ, ನಮ್ಮ ಎಕ್ಸಾಂಪಲ್ ಒಳಗ ನಮ್ಮಲ್ಲಿ ಏನೂ ಕೊಟ್ಟಿಲ್ಲ. ಹಿಂಗ್ ಕೊಡಲ್ದಾಗ ನಾವೇನ್ ಮಾಡ್ತೀವಿ ಇಲ್ಲಿ ನೇರವಾಗಿ ನಾವೇನ್ ಮಾಡ್ತೀವಿ ಇಲ್ಲಿ ಓಪನಿಂಗ್ ಸ್ಟಾಕ್ ಅಂದ್ರ ಇಲ್ಲಿ ಒಂದ್ಸಲ ಕಾಲಮ್ ಅನ್ನ ಸಪರೇಟ್ ಆಗಿ ಕಾಲಮ್ ಹಾಕ್ಬೇಕಾಗ್ತದ. ಆ ಸಪರೇಟ್ ಆಗಿ ಕಾಲಮ್ ಯಾವ ರೀತಿ ಇರ್ತದ ಅಂದ್ರ ಪ್ರಪ್ರಥಮವಾಗಿ ಪರ್ಟಿಕ್ಯುಲರ್ಸ್ ಅಥವಾ ನಾವಿಲ್ಲಿ ಪರ್ಚೇಸಸ್ ಅಂತೂ ಅನ್ಬಹುದು, ಟೋಟಲ್ ಪರ್ಚೇಸ್ ಅಂತ ಅನ್ಬಹುದು, ಅಥವಾ ನಿಮ್ಮ ಟೋಟಲ್ಸ್ ಅಂದ್ರ ಪರ್ಟಿಕ್ಯುಲರ್ಸ್ ಅಮೌಂಟ್ ಎರಡು ಸೈಡ್ ಪರ್ಟಿಕ್ಯುಲರ್ ಮತ್ತು ಅಮೌಂಟ್ ಅಂತ ಹೇಳ್ತೀವಿ. ಇಲ್ಲೇ ಓಪನಿಂಗ್ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಓಪನಿಂಗ್ ಸ್ಟಾಕ್ ಇದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಬರೀಬೇಕು. ಇರ್ಲಿಲ್ಲ ಅಂದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಡ್ಯಾಶ್ ಇಡ್ತೀವಿ ನಾವು. ಹಿಂಗಿಟ್ಟಾಗ ಓಪನಿಂಗ್ ಸ್ಟಾಕ್ ನ ಡ್ಯಾಶ್ ಆಗಿಟ್ಟಾಗ ಇಲ್ಲಿ ನಮ್ಮಲ್ಲಿ ಏನಿರ್ತದ ಪ್ರಪ್ರಥಮವಾಗಿ ಪರ್ಚೇಸಸ್ ಅಂತ ನೋಡ್ತೀವಿ ನಾವು. ಪರ್ಚೇಸಸ್ ಅಂತ ನೋಡಿದಾಗ ಪರ್ಚೇಸಸ್ ಅನ್ನ ಇಲ್ಲಿ ಬರಿಬೇಕಾಗ್ತದ. ಪರ್ಚೇಸಸ್ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ನಾವು ಇಲ್ಲಿ ಹೆಡ್ಡಿಂಗ್ ಹಾಕಿದಾಗ ಟ್ರೇಡಿಂಗ್ ಅಕೌಂಟ್ ಆಸ್ ಆನ್ 31/3/2021 ಒಟ್ಟಿಗೆ ನಮ್ಗೆ ಈ ವರ್ಷಾಂತ್ಯಕ್ಕೆ ನಾವು ಪರ್ಚೇಸಸ್ ಅನ್ನ ನೋಡ್ಬೇಕಾಗೈತಿ. ಪರ್ಚೇಸಸ್ ಎಷ್ಟು ಅದಾವ ಇಲ್ಲಿ ನಮ್ಮಲ್ಲಿ ಪರ್ಚೇಸ್ ಅನ್ನ ನಾವು ನೋಡ್ಕೋತ ಹೋದಾಗ 6,50,000 ರೂಪಾಯಿ ನಾವು ಇಲ್ಲಿ ಪರ್ಚೇಸ್ ಅನ್ನ ಮಾಡಿದ್ವಿ. ಜೊತೆಗೆ ರಿಟರ್ನ್ಸ್ ಐತೆ ಅಂತ ಇಲ್ಲ ನಾವು ನೋಡಿದಾಗ ರಿಟರ್ನ್ಸ್ ಕೂಡ ಇರ್ತದ 2,500 ರೂಪಾಯಿ ರಿಟರ್ನ್ಸ್ ಅನ್ನ ಮಾಡಿದ್ವಿ. ಹಿಂಗಿದ್ದಾಗ ನಾವ್ ಏನ್ ಮಾಡ್ಬೇಕಂದ್ರ ಟೋಟಲ್ ಪರ್ಚೇಸಸ್ ಎಷ್ಟಾಗಿದೆ ಅನ್ನೋದನ್ನ ನಾವಿಲ್ಲಿ ಇನ್ನರ್ ಕಾಲಮ್ ಅಂತೂ ಮಾಡ್ಕೋಬಹುದು ಅಥವಾ ಆ ಒಂದು ಕಾಲಮ್ನಾಗನ ಲೆಸ್ ಮಾಡಿನೂ ತೋರಿಸಬಹುದು. ಇಲ್ಲಿ ನಮ್ಮಲ್ಲಿ ಟೋಟಲ್ ಪರ್ಚೇಸಸ್ ಎಷ್ಟು ಮಾಡಿದೀವಪ್ಪ ಅಂದ್ರ ನಾವು ಇವತ್ತು ಟೋಟಲ್ ಪರ್ಚೇಸಸ್ ಮಾಡಿದ್ದು 6,50,000 ರೂಪಾಯಿ. ಇಲ್ಲಿ ಲೆಸ್ ರಿಟರ್ನ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ಸ್ ಎಷ್ಟು ರಿಟರ್ನ್ ಮಾಡಿದ್ವಿ ನಾವು ಇಲ್ಲಿ 2,500 ರೂಪಾಯಿ ರಿಟರ್ನ್ ಅನ್ನ ಮಾಡಿದ್ವಿ. ಅಂದ್ರ ನಿವ್ವಳ ಖರೀದಿಯನ್ನ ನಾವು ಎಷ್ಟು ಮಾಡಿದಂಗ ಇಲ್ಲಿ 6,50,000 ರೂಪಾಯಿ ಮೈನಸ್ 2,500 ರೂಪಾಯಿ ಮೈನಸ್ ಮಾಡಿದಾಗ 6,47,500 ರೂಪಾಯಿ ನಮ್ಮಲ್ಲಿ ನಿವ್ವಳ ಪರ್ಚೇಸ್ ಅನ್ನ ಮಾಡಿದ್ವಿ. ಈ ಕಾಲಮ್ ತೋರಿಸ್ತದ ಇದು. ಇನ್ನ ನಾವು ನೆಕ್ಸ್ಟ್ ಸೇಲ್ಸ್ ಅನ್ನ ನೋಡ್ಬೇಕಾಗ್ತದ. ಸೇಲ್ಸ್ ಅನ್ನ ಅಂದ್ರ ಸೇಲ್ಸ್ ಕೂಡ ಇಲ್ಲಿ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಎರಡು ಕಾಲಮ್ ಇದ್ದಾಗ ಒಂದು ಎಕ್ಸ್ಟ್ರಾ ಕಾಲಮ್ ಅನ್ನ ಹಾಕ್ತಿವಿ ನಾವು ಇಲ್ಲಿ. ಇನ್ನ ಸೇಲ್ಸ್ ಅದ ನಮ್ಮ ಪ್ರಾಬ್ಲಮ್ನಾಗ ತಮ್ಮ ಸ್ಕ್ರೀನ್ ಮೇಲೆ ಕಾಣುವಂಗ ಸೇಲ್ಸ್ ಕೂಡ ಅದ. ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಎರಡೂ ಅದ. ಅಂದ್ರ 6,95,000 ರೂಪಾಯಿ ಸೇಲ್ಸ್ ಅದ, ರಿಟರ್ನ್ ಮಾಡಿದ್ದು 5,000 ರೂಪಾಯಿ ಅದ. 1 ಮಿನಿಟ್ ನೋಡೋಣ್ರಿ. ಸೇಲ್ಸ್ ಎಷ್ಟದ ಇಲ್ಲಿ 6,95,000 ರೂಪಾಯಿ ಇದು ಸೇಲ್ಸ್ ಅದ. 5,000 ರೂಪಾಯಿ ಇದು ನಮ್ಮಲ್ಲಿ ಏನ್ ತೋರಿಸ್ತದ ಇದು 6,50,000 ರೂಪಾಯಿ ನಮ್ಮಲ್ಲಿ ಗೂಡ್ಸ್
ರಿಟರ್ನ್ ಅನ್ನ ಮಾಡಿದ್ವಿ ನಾವು. ಗೂಡ್ಸ್ ರಿಟರ್ನ್ ಮಾಡಿದ ಕೂಡಲೇ ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣುವಂಗ 6 ಲಕ್ಷ ಅಂದ್ರ ನಮ್ಮಲ್ಲಿ ಸೇಲ್ಸ್ ಎಷ್ಟಿತ್ತಪ್ಪ ಅಂದ್ರ 6,95,000 ನಮ್ಮಲ್ಲಿ ಸೇಲ್ಸ್ ಇತ್ತು. 5,000 ರೂಪಾಯಿ ನಾವು ಏನ್ ಮಾಡಿದ್ವಿ ಇಲ್ಲಿ ರಿಟರ್ನ್ ಅನ್ನ ಮಾಡಿದ್ವಿ. ಹಿಂಗ ರಿಟರ್ನ್ ಇದ್ದಾಗ ನಾವು ಸೇಲ್ಸ್ ಎಷ್ಟಿತ್ತು ಅನ್ನೋದು ಇಲ್ಲಿ ಬರೀತೀವಿ. 6,95,000 ರೂಪಾಯಿ ಸೇಲ್ಸ್ ಇತ್ತು, ಲೆಸ್ ರಿಟರ್ನ್ ಮಾಡಿದ ಕೂಡಲೇ ಔಟರ್ ಕಾಲಮ್ ಇನ್ನರ್ ಕಾಲಮ್ನಾಗ ಡೀಟೇಲ್ ತೋರಿಸಿದ್ವಿ, ಔಟರ್ ಕಾಲಮ್ನಾಗ ನಾವೇನ್ ಮಾಡ್ತೀವಿ ಇಲ್ಲಿ ಲೆಸ್ ಅನ್ನ ಮಾಡಿ ತೋರಿಸ್ತೀವಿ. ಅಂದ್ರೆ ನಿವ್ವಳ ಮಾರಾಟ ನಮ್ದು ಎಷ್ಟದ 6,90,000 ರೂಪಾಯಿ ನಿವ್ವಳ ಮಾರಾಟ ಅದ. ಹಿಂಗ ನಿವ್ವಳ ಮಾರಾಟನ ನಾವು ನೋಡಿದ ಮ್ಯಾಲ ಮತ್ತೇನಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಿಸ್ ಏನ್ ಅದಾವನ್ನ ನೋಡ್ಬೇಕಾಗ್ತದ. ಡೈರೆಕ್ಟ್ ಎಕ್ಸ್ಪೆನ್ಸಿಸ್ ಒಂದಿತ್ತು, ಅದಕ್ಕೆ ನಾವೇನ್ ಕರಿತೀವಿ ವೇಜಿಸ್ ಇತ್ತು, ವೇಜ್ ಕೊಟ್ಟಿದ್ವಿ. ಎಷ್ಟದ ಇಲ್ಲೇ ವೇಜಿಸ್ ನಿಮ್ ಸ್ಕ್ರೀನ್ ಮೇಲೆ ಕಾಣುವಂಗ 13ನೇ ನಂಬರ್ ಕಾಲಮ್ನಾಗ 2,500 ರೂಪಾಯಿ ಇತ್ತು. ಆ ವೇಜಿಸ್ ಅನ್ನ ಇಲ್ಲಿ ಬರೀತೀವಿ. ವೇಜಿಸ್ ಟು ವೇಜಿಸ್ ಎಷ್ಟು ಕೊಟ್ಟಿದ್ವಿ ನಾವಿಲ್ಲಿ ಡೈರೆಕ್ಟ್ ಆಗಿ 2,500 ರೂಪಾಯಿ ವೇಜಿಸ್ ಅನ್ನ ಕೊಟ್ಟಿವಿ. ಇನ್ನ ಮತ್ತೇನಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಿಸ್ ಅದಾವನ್ನ ಆಕ್ಟ್ರಾಯ್ ಅಂತ ಕೊಡ್ತಿದ್ವಿ ನಾವು. ಮತ್ತೇನಾದ್ರೂ ಡೈರೆಕ್ಟ್ ಟ್ರಾನ್ಸ್ಪೋರ್ಟೇಶನ್ ಫಾರ್ ಇದನ್ನ ಮತ್ತೆ ಗೋಡೌನ್ ರೆಂಟು ಇವೇನಾದ್ರೂ ಇದ್ದು ಅಂದ್ರೆ ಪರ್ಟಿಕ್ಯುಲರ್ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡುವ ಏನಾದ್ರೂ ನಮ್ಮಲ್ಲಿ ಐಟಮ್ಗಳು ಇದ್ದು ಅಂದ್ರೆ ಅದನ್ನ ನಾವೆಲ್ಲಾನು ಟ್ರೇಡಿಂಗ್ ಅಕೌಂಟಿಗಿನ ಡೆಬಿಟ್ ಅನ್ನ ಮಾಡ್ತೀವಿ. ಹಿಂಗಿರುವಾಗ ಇಲ್ಲಿ ಮತ್ತೇನು ಐಟಮ್ ಇರ್ಲಿಲ್ಲ ಅಂದ್ರ ಲಾಸ್ಟ್ ನಮ್ಮಲ್ಲಿ ಏನ್ ಇಡ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಕೊಟ್ಟರು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕೊಟ್ಟಾರ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಾರ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ನಾಗ 50,000 ರೂಪಾಯಿ ಕೊಟ್ಟಾರ. ಎಲ್ಲಿ ಕೊಟ್ಟಾರ ಇದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಲಾಸ್ಟ್ ನಿಮ್ ಸ್ಕ್ರೀನ್ ಮೇಲೆ ಕಾಣತದ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಬರ್ದಿದ್ವಿ ನಾವು ಇಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಆಸ್ ಆನ್ 31/3/2021 ಕ 50,000 ರೂಪಾಯಿ ಸ್ಟಾಕ್ ಉಳಿದದ. ಈ 50,000 ರೂಪಾಯಿ ಸ್ಟಾಕ್ ಉಳಿದಾಗ ನಾವು ಈ ಕ್ಲೋಸಿಂಗ್ ಸ್ಟಾಕ್ ಅನ್ನ ಇಲ್ಲಿ ಇಡ್ತೀವಿ. ನಾವು ಎದಕ್ಕೆ ಇಡ್ತೀವಪ್ಪ ಅಂದ್ರ ಎಷ್ಟು ಖರೀದಿ ಮಾಡಿದೀವಿ, ಎಷ್ಟು ಮಾರಾಟ ಮಾಡಿದೀವಿ, ಆ ಪೈಕಿ ಎಷ್ಟು ಸ್ಟಾಕ್ ಉಳಿತು. ಹಿಂಗ ನಾವ ಟೋಟಲ್ ಮಾಡ್ಬೇಕಂದ್ರ ಯಾವ ಕಾಲಮ್ ಟೋಟಲ್ ಹೆಚ್ಚದ ನಮ್ದಿಲ್ಲಿ ಟೋಟಲ್ ಕಾಲಮ್ ಮಾಡ್ಬೇಕಾದ್ರ ಕ್ರೆಡಿಟ್ ಕಡೆ ಟೋಟಲ್ ಕಾಲಮ್ ಹೆಚ್ಚದ. ಎಷ್ಟದ 2 ಕೋಟಿ ಟೋಟಲ್ ನಮ್ದಿಲ್ಲಿ 7,40,000 ರೂಪಾಯಿ ಬಂತು. 7,40,000 ರೂಪಾಯಿಯನ್ನ ಈ ಅಪೋಸಿಟ್ ಕಾಲಮ್ ಕಡೆ ನಾವು ಇಟ್ಟಾಗ ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಅಂದ್ರ ಒಟ್ಟು 7,40,000 ರೂಪಾಯಿದಾಗ ಈ ಮೇಲಿನ 2 ಐಟಮ್ ಗಳನ್ನ ಕಳೆದ ಮೇಲೆ ಏನ್ ಉಳಿತದಲ್ಲ ಅದಕ್ಕೆ ನಾವೇನ್ ಕರಿತೀವಿ ಅಂದ್ರ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಅಂದ್ರ ವ್ಯಾಪಾರ ಮಾಡೋದ್ರಿಂದನ ಎಷ್ಟು ಲಾಭ ಆತು ಅನ್ನೋದು ತೋರ್ಸಾಕ್ ನಾವೇನ್ ಮಾಡ್ತೀವಿ ಇಲ್ಪ ಅಂದ್ರ ಟ್ರೇಡಿಂಗ್ ಅಕೌಂಟ್ ಗಳನ್ನ ಹಾಕ್ತಿವಿ ನಾವು. ಈ ಟ್ರೇಡಿಂಗ್ ಅಕೌಂಟ್ ಹಾಕುವ ಉದ್ದೇಶ ಇಷ್ಟ ಬಿಟ್ರ ನಮ್ಮ 1 ವರ್ಷದ ಅವಧಿಯಲ್ಲಿ ಎಷ್ಟು ವಸ್ತುಗಳನ್ನ ಖರೀದಿ ಮಾಡಿದೀವಿ, ಎಷ್ಟು ವಸ್ತುಗಳನ್ನ ಮಾರಾಟ ಮಾಡಿದೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಿಸ್ ಅದಾವ ಅವನನ್ನು ಚಾರ್ಜ್ ಮಾಡ್ತೀವಿ. ಇಷ್ಟು ಮಾರಾಟ ಮಾಡೋದ್ರಿಂದ ನಾವು ಎಷ್ಟು ಲಾಭಗಳನ್ನ ಗಳಿಸಿದೀವಿ ಅನ್ನೋದು ನೋಡಾಕ ಟ್ರೇಡಿಂಗ್ ಅಕೌಂಟ್ ಗಳನ್ನ ಇಲ್ಲಿ ಹಾಕ್ತಿವಿ ನಾವು. ಆ ಟ್ರೇಡಿಂಗ್ ಅಕೌಂಟ್ ಹಾಕೋದ್ರಿಂದ ಎಷ್ಟು ನಮಗೆ ಉಳಿತಪ್ಪ ಇಲ್ಲಿ 90,000 ರೂಪಾಯಿ ಉಳಿತು. ಇದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ ನಾವು. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಕರಿತೀವಿ ನಾವು. ಎಲ್ಲಿ ಕ್ಯಾರಿ ಡೌನ್ ಮಾಡೋದೈತಿ ಇದನ್ನ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಒಯ್ದದ, ಅದಕ್ಕೆ ನಾವು ಕ್ಯಾರಿ ಡೌನ್ ಅಂತ ಕರಿತೀವಿ ನಾವು. ಅಂದ್ರ ಒಟ್ಟಾರೆ ನಮಗೆ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಗಳನ್ನ ಇವತ್ತು ನಾವಿಲ್ಲಿ ಬಿಡಿಸಿದೀವಿ. ಇಲ್ಲಿ ಬಿಡಿಸಿದ ಕೂಡಲೇ 90,000 ರೂಪಾಯಿ ತೋರಿಸ್ಲಿಕ್ಕತ್ತದ. ಆ 90,000 ರೂಪಾಯಿ ಏನಪ್ಪಾ ಅಂದ್ರೆ ಇದು ನಥಿಂಗ್ ಬಟ್ ಟ್ರೇಡ್ ಅಂದ್ರ ಗ್ರಾಸ್ ಪ್ರಾಫಿಟ್. 1 ವರ್ಷದ ಅವಧಿಯಲ್ಲಿ ವ್ಯಾಪಾರ ಮಾಡುವುದರಿಂದ ನಮಗೆ ಆದ ನಿವ್ವಳ ಅಂದ್ರ ಗ್ರಾಸ್ ಲಾಭ ಅಂತ ನಾವು ಕರಿತೀವಿ ನಾವು ಇಲ್ಲಿ. ಆ ಗ್ರಾಸ್ ಲಾಭ 90,000 ರೂಪಾಯಿ ಅದ. ಇನ್ನು ನಾವ್ ಇದಕ್ಕ ಟ್ರೇಡಿಂಗ್ ಅಕೌಂಟ್ ಜೊತೆಗೆ ಹೆಡ್ಡಿಂಗ್ ಏನ್ ಹಾಕೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕೋಣ. ಇನ್ನು ಈ ಪ್ರಾಫಿಟ್ ಅಂದ್ರೆ ಟ್ರೇಡಿಂಗ್ ಫಸ್ಟ್ ಪಾರ್ಟ್ ಟ್ರೇಡಿಂಗ್ ಅಕೌಂಟ್ ಅದ. ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದ. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಾಗ ಮೊಟ್ಟ ಮೊದಲೇದಾಗಿ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಡಿಟೇಲ್ ಆಗಿ ಯಾವ್ಯಾವ ಐಟಮ್ ಗಳನ್ನ ನಾವು ಏನ್ ಡೆಬಿಟ್ ಮಾಡ್ಬೇಕಾಗಿದೆ, ಏನ್ ಕ್ರೆಡಿಟ್ ಮಾಡ್ಬೇಕಾಗಿದೆ. ಮೊಟ್ಟ ಮೊದಲೇದಾಗಿ ಏನ್ ಬರ್ತದೆ ಇಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಇದ್ದಿದ್ದಲ್ಲಿ ಬ್ರಾಡ್ ಡೌನ್ ಮಾಡ್ತೀವಿ. ಪ್ರಾಫಿಟ್ ಬ್ರಾಡ್ ಡೌನ್ ಮಾಡಿದ್ಮೇಲೆ ಎಷ್ಟು ಬ್ರಾಡ್ ಡೌನ್ ಮಾಡ್ತೀವಿ ಇಲ್ಲಿ ಎಷ್ಟು 90,000 ರೂಪಾಯಿ ಇತ್ತು, ಆ 90,000 ರೂಪಾಯಿನ ಇಲ್ಲಿ ಇಡ್ತೀವಿ ನಾವು. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಟ್ಟು ನೆಕ್ಸ್ಟ್ ಪಾರ್ಟ್ ನಾವು ಬಿಡಿಸೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ ಬಿಡಿಸಿದ್ ನಾವ್ ಏನ್ ಕರಿತೀವಪ್ಪ ಅಂದ್ರೆ ಇಲ್ಲಿ ಟ್ರೇಡಿಂಗ್ ಅಕೌಂಟ್. ಟೋಟಲ್ ಅನ್ನ ಬರಿತೀವಿ. ಈ ಟೋಟಲ್ ಅನ್ನ ಬರೋದ್ ಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೀವಿ. ಇದಕ್ಕೆ ಬೇಕಾದ್ರೆ ನೀವು ಒಂದು ಶಾರ್ಟ್ ಕಟ್ ಹೆಡ್ ಅನ್ನು ಹಾಕ್ಬೋದು. ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೌದಾ. ಇಷ್ಟು ನಾವು ಗ್ರಾಸ್ ಪ್ರಾಫಿಟ್ ಅನ್ನ ಮಾಡಿದ್ಮೇಲೆ ಮತ್ತೆ ನಾವ್ ಎಲ್ಲಿ ಬರ್ಬೇಕಪ್ಪ ಅಂದ್ರ ಟ್ರಯಲ್ ಬ್ಯಾಲೆನ್ಸ್ ಬಂದ ಟ್ರಯಲ್ ಬ್ಯಾಲೆನ್ಸ್ ಒಳಗ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹೋಗುವಂತ ಐಟಮ್ಗಳು ಯಾವ್ಯಾವ ಅದಾವು ಅನ್ನು ನೋಡೋಣ. ಇಲ್ಲಿ ಇನ್ಕಮ್ ಪಾರ್ಟ್ನು ಇರ್ಬೋದು, ಎಕ್ಸ್ಪೆನ್ಸಿಸ್ ಪಾರ್ಟ್ನು ಇರ್ಬೋದು, ಕ್ರೆಡಿಟ್ ಇನ್ಕಮ್ ಇರ್ಬೋದು, ಡೆಬಿಟ್ ಎಕ್ಸ್ಪೆನ್ಸಿಸ್ಗಳು ಇರ್ಬೋದು. ಇಲ್ಲಿ ನೋಡ್ರಿ 2 ಐಟಮ್ 5 ಮತ್ತು 6 ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತಾವ. ಅದ್ರೊಳಗೆ ಏನದ ಶೇರ್ ಫೀ ಮತ್ತು ಎಂಟ್ರನ್ಸ್ ಫೀ. ಎಸ್, ದೀಸ್ ಆರ್ ದ ರಿಯಲಿ ಇನ್ಕಮ್ಸ್ ಟು ದಿ ಅವರ್ ಆರ್ಗನೈಸೇಷನ್. ನಮ್ಮ ಸೌಹಾರ್ದ ಸಹಕಾರಿಗೆ ಇವು ಕೂಡ ಇನ್ಕಮ್ ಅದಾವ. ಅವನ್ನ ಎಲ್ಲಿ ಒಯ್ತೀವಿ ನಾವು? ಇಲ್ಲೇ ಇನ್ಕಮ್ ಪಾರ್ಟಿಗೆ ಒಯ್ತೀವಿ ನಾವು. ಇನ್ಕಮ್ ಪಾರ್ಟಿಗೆ ಅಂದ್ರ ಈ ಕಡೆ ಇಲ್ಲೇ ನಾವು ಮುಖ್ಯವಾಗಿ ಏನ್ ಬರಿಬೇಕಂದ್ರೆ ಇಲ್ಲೇ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಬರೀತೀವಿ ನಾವು. ಇಲ್ಲಿ ಅಂದ್ರ ಈ ಪಾರ್ಟ್ ನಾವೇನ್ ಕರಿತೀವಿ? ಇಲ್ಲೇ ಡೆಬಿಟ್ ಪಾರ್ಟ, ಈ ಲಾಸ್ಟ್ ಕಾಲಮ್ ಪಾರ್ಟ ಕ್ರೆಡಿಟ್ ಪಾರ್ಟ್ ಅಂತ ಕರಿತೀವಿ ನಾವು. ಕ್ರೆಡಿಟ್ ಪಾರ್ಟ ಈ ಕಡೆ ಅಂದ್ರ ಕ್ರೆಡಿಟ್ ದ ಇನ್ಕಮ್ಸ್ ಅಂತ ನಾವು ಕರಿತೀವಿ. ಹಿಂಗ ಇದ್ದಾಗ ಈ ಶೇರ್ ಫೀ ಎಂಟ್ರನ್ಸ್ ಫೀ ಎಷ್ಟೆಷ್ಟದಪ್ಪ? ಇಲ್ಲಿ 25,000 ಮತ್ತು 25,000 ರೂಪಾಯಿ ಅದ. ಎಲ್ಲಿ ಬರ್ತದ ಇದು? ಪ್ಯೂರ್ಲಿ ನಮಗ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಕೊಟ್ಟಾರ, ಹೌದಾ? ಈ ಟ್ರಯಲ್ ಬ್ಯಾಲೆನ್ಸ್ ಒಳಗ ಈ 25,000 ರೂಪಾಯಿನ ನಾವು ಅಲ್ಲಿ ಬರ್ದಿವಿ. ಇನ್ನು ಮತ್ಯಾವ್ದಾರ ಇನ್ಕಮ್ ಅನ್ನ ನಾವು ಇಲ್ಲಿ ಬರ್ದದ್ವೇನು ಅದಾವೇನು ಅಂತ ನೋಡಿದಾಗ ಡಿಸ್ಕೌಂಟ್ ಪೇಡ್ ಅಂಡ್ ರಿಸೀವ್ಡ್ ಅಂತ ಕೊಟ್ರಿ. ಇಲ್ಲಿ ಡಿಸ್ಕೌಂಟ್ ಪೇಡ್ ಅಂಡ್ ರಿಸೀವ್ಡ್ ಅಂದ್ರ ಡೆಬಿಟ್ ಕಡೆ ಇದ್ದಿದ್ದು ಏನಂತ ತಿಳಿಬೇಕು? ಎಕ್ಸ್ಪೆನ್ಸಿಸ್ ಅಂತ ತಿಳಿಬೇಕು. ಕ್ರೆಡಿಟ್ ಕಡೆ ಇದ್ದಿದ್ದು ನಮಗ್ ಬಂದದ ಅಂತ ತಿಳಿಬೇಕು, ಹೌದಾ? ಅಂದ್ರ ಡೆಬಿಟ್ ಕಡೆ ಇದ್ದಿದ್ದು ಯಾಕೆ ಬರ್ತದ ಇದು? ನೋಡ್ರಿ, ಯಾರಾದ್ರೂ ನೀವು ಉದ್ರಿ ಕೊಟ್ಟಿರ್ತೀರಿ, ಪ್ರಾಂಪ್ಟ್ ಆಗಿ ನಿಮ್ಗೆ ಕ್ಯಾಶ್ ಅನ್ನ ಕೊಟ್ಟಿರ್ತಾರ. ಕ್ಯಾಶ್ ಕೊಟ್ಟ ಕೂಡಲೇ ಏನಾಗಿರ್ತೈತಿ? ಇಮಿಡಿಯೇಟ್ಲಿ ನಾವು ಅವ್ರಿಗೆ ಡಿಸ್ಕೌಂಟ್ ಅನ್ನ ಬಿಡ್ತೀವಿ. ಹಿಂಗ್ ಬಿಟ್ಟಾಗ ಅದು ಕೂಡ ನಾವೇನ್ ಕರಿತೀವಿ? ಇಲ್ಲಿ ಡಿಸ್ಕೌಂಟ್ ಪೇಡ್ ಅಂತ ಕರಿತೀವಿ. ಡಿಸ್ಕೌಂಟ್ ಪೇಡ್ ಯಾವಾಗಲೂ ಡೆಬಿಟ್ ಕಾಲಮ್ನಾಗ ಇರ್ತದ. ಡಿಸ್ಕೌಂಟ್ ರಿಸೀವ್ಡ್ ಯಾವಾಗಲೂ ಕ್ರೆಡಿಟ್ ಕಾಲಮ್ನಾಗ ಇರ್ತದ. ಅಂದ್ರೆ ಇಲ್ಲಿ ಎಟ್ ಎ ಟೈಮ್ ನಾವು 2 ಎಂಟ್ರಿ ಮಾಡ್ಬೋದು. ಡಿಸ್ಕೌಂಟ್ ಅನ್ನ ಪೇಡ್ ಮಾಡಿದ್ದು ಡೆಬಿಟ್ ಕಡೆ ಬರ್ತದ. ಟು ಡಿಸ್ಕೌಂಟ್ ಅಂತ ಕರಿತೀವಿ ನಾವು. ಡಿಸ್ಕೌಂಟ್ ಪೇಡ್ ಎಷ್ಟು ಕೊಟ್ಟಿವಿ ನಾವು? ಇಲ್ಲಿ ಪೇಡ್ ಕೊಟ್ಟಿದ್ದು ಡೈರೆಕ್ಟ್ ಆಗಿ 1,000 ರೂಪಾಯಿ ಕೊಟ್ಟಿವಿ. ಆದ್ರೆ ಡಿಸ್ಕೌಂಟ್ ಅನ್ನ ರಿಸೀವ್ ಕೂಡ ಮಾಡಿದಿಲ್ಲ ನಾವಿಲ್ಲಿ. ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡಿದ್ದು ಯಾವ ಕಾಲಮ್ನಾಗ ಬರ್ತದ? ಕ್ರೆಡಿಟ್ ದ ಇನ್ಕಮ್ಸ್ ಅಂದ್ರೆ ನಮ್ಗ ಲಾಭದ ಸೈಡ್ ಬರೀತೀವಿ ನಾವು. ಡಿಸ್ಕೌಂಟ್ ರಿಸೀವ್ಡ್ ಶಾರ್ಟ್ಕಟ್ ಬರ್ದಿರ್ತೀನಿ ಇಲ್ಲಿ. ಡಿಸ್ಕೌಂಟ್ ರಿಸೀವ್ಡ್ 500 ರೂಪಾಯಿ ಬರ್ತದ, ಹೌದಾ? ಡಿಸ್ಕೌಂಟ್ಸ್ ರಿಸೀವ್ಡ್ 500 ರೂಪಾಯಿ. ಇನ್ನ ಮತ್ಯಾವ್ರ ಇನ್ಕಮ್ ಮತ್ತು ಎಕ್ಸ್ಪೆನ್ಸಿಸ್ ಅದಾವೇನು ಅಂತ ಹುಡುಕ್ಯಾಡ್ಕೋತ ಹೋದಾಗ ಅದರಿ ಸ್ಯಾಲರಿ ಅದ. ಸ್ಯಾಲರಿ ಎಷ್ಟದ? ಇಲ್ಲೇ 5,000 ರೂಪಾಯಿ ಅದ. ಒಳ್ಳೇದು. ಸ್ಯಾಲರಿ 5,000 ರೂಪಾಯಿ ನಮ್ಮಲ್ಲೇ ಡೆಬಿಟ್ ಅದ. ಅದಕ್ಕೆ ಸ್ವಲ್ಪ ಸ್ಟಾರ್ ಮಾರ್ಕ್ ಹಾಕಿ ನಾವು ನೋಡೋಣ. ಟು ಸ್ಯಾಲರಿ ಅನ್ನೋನು. ಟು ಸ್ಯಾಲರಿ ಎಷ್ಟದ? ಇಲ್ಲೇ 5,000 ರೂಪಾಯಿ ಇನ್ನರ್ ಕಾಲಮ್ನಾಗ ಬರಿಬೇಕು. ಯಾಕಪ್ಪ ನಾವು ಇನ್ನರ್ ಕಾಲಮ್ನಾಗ ಬರಿಬೇಕಂದ್ರ ನಮಗ್ ಅಡ್ಜಸ್ಟ್ಮೆಂಟ್ನಾಗ ಒಂದು ಎಂಟ್ರಿ ಹಿಡ್ಯಾರ. ಆ ಎಂಟ್ರಿ ಏನಪ್ಪಾ ಅಂದ್ರೆ ಅಡ್ಜಸ್ಟ್ಮೆಂಟ್ನಾಗ ಎಲ್ಲಿ ಕಾಣಿಸ್ತದ? ಅದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಟ್ರಯಲ್ ಬ್ಯಾಲೆನ್ಸಿಗೆ ನಾವು ಕಾಣ್ಲಿಕ್ಕತ್ತದ ನಿಮ್ಗೆ ಸ್ಕ್ರೀನ್ ಮೇಲೆ. ಈಗ ಟ್ರಯಲ್ ಬ್ಯಾಲೆನ್ಸ್ ಬಂತು. ಎರಡನೇ ಐಟಮ್ ಏನದ ನೋಡ್ರಿ ನಿಮ್ ಸ್ಕ್ರೀನ್ ಮೇಲೆ? ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ 5,000 ಅಂತದ. ಉದಾಹರಣೆಗಾಗಿ 5,000 ರೂಪಾಯಿ ಯಾರಿಗೋ ಸ್ಯಾಲರಿ ಕೊಡ್ಬೇಕಾಗಿತ್ತು, ಕೊಟ್ರಿ. ಇನ್ನು 5,000 ರೂಪಾಯಿ 31/3/21ಕ್ಕ ಕೊಡುವಂತ ಮೊತ್ತ ಬಾಕಿ ಅದ ಅಂತ ತೋರಿಸ್ತದ. ಬಾಕಿ ಅದ ಅಂತ ತೋರಿಸಿದಾಗ ಎಸ್, ಇದನ್ನ ಬಾಕಿ ಅದ ಅಂದ್ಕೂಡಲೇ ನಾವ್ ಏನ್ ಮಾಡ್ಬೇಕು? ಔಟ್ ಸ್ಟ್ಯಾಂಡಿಂಗ್ ಅನ್ನ ಆಡ್ ಅಂತ ಮಾಡ್ಬೇಕು. ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿಯನ್ನ ಇದ್ ಸ್ಯಾಲರಿ ಒಳಗ ಆಡ್ ಮಾಡಿ ಔಟ್ ಸ್ಟ್ಯಾಂಡಿಂಗ್ ಪೇಬಲ್ ಒಳಗ ಅದರ್ಸ್ ಪೇಬಲ್ ಒಳಗ ಇತರೆ ಕೊಡ್ತಕ್ಕ ಒಳಗ ನಾವು ಬ್ಯಾಲೆನ್ಸ್ ಶೀಟ್ನಾಗ ತೋರಿಸ್ತೀವಿ. ಆದ್ರ ಈ ಸ್ಯಾಲರಿ ಒಳಗ ಔಟ್ ಸ್ಟ್ಯಾಂಡಿಂಗ್ ಅಂತ ಬತ್ತು. ಒಂದ್ ವೇಳೆ ನಿಮ್ ಎಕ್ಸಾಂಪಲ್ನ್ಯಾಗ ಪ್ರೀಪೇಡ್ ಸ್ಯಾಲರಿ ಅಂತ ಇತ್ತಂದ್ರ, ಅಂದ್ರೆ ಯಾರಿಗೋ ಮುಂಚಿತವಾಗಿನ ಸ್ಯಾಲರಿ ಕೊಟ್ಟಿದೀವಿ ಅಂದ್ರ ನಾವೇನ್ ಮಾಡ್ತೀವಿ? ಇಲ್ಲೇ ಲೆಸ್ ಮಾಡ್ತೀವಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕಿಲ್ಲೇ? ಔಟ್ ಸ್ಟ್ಯಾಂಡಿಂಗ್ ಅಂದ ಕೂಡಲೇ ಆಡ್ ಮಾಡ್ಬೇಕಿಲ್ಲಿ. ಇಲ್ಲಿ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತದ. ಬಂತ್ ನೋಡ್ರಿ. ಸ್ಯಾಲರಿ ಒಳಗ ಕೆಳಗೆ ಏನ್ ಮಾಡ್ಬೇಕಂದ್ರ ಆಡ್ ಔಟ್ ಸ್ಟ್ಯಾಂಡಿಂಗ್ O(S) ಅಂತ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟದ? ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಎಕ್ಸಾಂಪಲ್ ನಾಗ ಕೊಟ್ಟಿದ್ದು 5,000 ರೂಪಾಯಿ ಅದ. ಅಂದ್ರೆ ಒಟ್ಟ ಸ್ಯಾಲರಿ ಎಷ್ಟು ಡೆಬಿಟ್ ಆಗ್ಬೇಕಪ್ಪ ನಮಗ? ಈ 5,000 ರೂಪಾಯಿ ಮತ್ ಈ 5,000 ರೂಪಾಯಿ ಕೂಡ 10,000 ರೂಪಾಯಿ ಡೆಬಿಟ್ ಆಗ್ಬೇಕು. ಒಳ್ಳೇದು. ಇಷ್ಟು ನಾವು ಔಟ್ ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಒಳಗೆ ಮಾಡಿದ್ದನ್ನ ಒಂದ್ ಕಡೆ ರಿಫ್ಲೆಕ್ಟ್ ಮಾಡಿದ್ವಿ ನಾವು. ಇನ್ನು ನೆಕ್ಸ್ಟ್ ಐಟಮ್ ಏನದಪ್ಪ ಇಲ್ಲೇ? ನೆಕ್ಸ್ಟ್ ಐಟಮ್ ಮತ್ಯಾವ್ದಾರೆ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಿಸ್ ಅದಾವೇನು? ಲೋನ್ಸ್ ಅಂಡ್ ಅಡ್ವಾನ್ಸಸ್. ಆಫೀಸ್ ರೆಂಟ್ ಬಂತ್ ನೋಡ್ರಿ. ಆಫೀಸ್ ರೆಂಟ್ ಬಂದಾಗ ಎಷ್ಟದ? ಇಲ್ಲಿ ಆಫೀಸ್ ರೆಂಟ್ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ನಾಗ 16ನೇ ಒಳಗೆ ಕಾಲುವಂತದ್ದು 12,000 ರೂಪಾಯಿ ಅದ. ಈ ಆಫೀಸ್ ರೆಂಟು 12,000 ರೂಪಾಯಿ ಇದ್ದಾಗ 12,000 ರೂಪಾಯಿ ಟು ಆಫೀಸ್ ರೆಂಟ್. ಆಫೀಸ್ ರೆಂಟ್ 12,000 ರೂಪಾಯಿ ನಾವು ಇನ್ನರ್ ಕಾಲಮ್ನಾಗ ಬರಿಬೇಕಿಲ್ಲಿ. ಯಾಕೆ ಬರಿಬೇಕಂದ್ರ ಅದಕ್ಕೂ ಒಂದು ಕೂಡ ಅಡ್ಜಸ್ಟ್ಮೆಂಟ್ ಕೊಟ್ಟದಿ ನಾವು. ಅಡ್ಜಸ್ಟ್ಮೆಂಟ್ ಎಲ್ಲಿ ಕೊಟ್ಟಿರ್ತಾರಂದ್ರ ಟ್ರಯಲ್ ಬ್ಯಾಲೆನ್ಸ್ ನಾಗ ಕೊಟ್ಟಾರ. ಟ್ರಯಲ್ ಬ್ಯಾಲೆನ್ಸ್ ಒಳಗ 3 ನಂಬರ್ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ ನೋಡ್ರಿ. ಏನದ? ಔಟ್ ಸ್ಟ್ಯಾಂಡಿಂಗ್ ರೆಂಟ್ 3,000 ರೂಪಾಯಿ ಕೊಡೋದು ಬಾಕಿ ಅದ.
ಅಂದ್ರ 12,000 ರೂಪಾಯಿ ನಾವು ಈಗಾಗಲೇ ಕೊಟ್ಟಿದೀವಿ. ಅದು 31/3/2021ಕ್ಕೆ ಸಂಬಂಧಪಟ್ಟಂಗ ಇನ್ನೂ ಕೂಡ ನಾವ್ ಏನ್ ಮಾಡ್ಬೇಕಾಗಿದೆ 3,000 ರೂಪಾಯಿ ಕೊಡ್ಬೇಕಾಗಿದೆ. ಕೊಡ್ಬೇಕಂದ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಆಡ್ ಅಂತೀವಿ. ನಾವು ಆಡ್ ಅಂದ್ಕೊಳ ಎಲ್ಲಿ ಅನ್ಬೇಕು ಇಲ್ಲಿ ಇಲ್ಲೇನ ಆಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಎಷ್ಟದ ಇಲ್ಲಿ 3,000 ರೂಪಾಯಿ ಅದ. ಒಟ್ಟಾರೆ ನಮ್ಮ P&L ಗೆ ಎಷ್ಟು ಡೆಬಿಟ್ ಬೀಳ್ತದೆ ಇಲ್ಲಿ 12,000 ಪ್ಲಸ್ 3,000 ಒಟ್ಟು ಎಷ್ಟು ಡೆಬಿಟ್ ಬೀಳ್ತದೆ ಇಲ್ಲಿ 15,000 ರೂಪಾಯಿ ಡೆಬಿಟ್ ಬಿತ್ತಿಲ್ಲ. ಯಾವ ಪಾರ್ಟಿಗಾಗಿ ಡೆಬಿಟ್ ಬಿತ್ತಿಲ್ಲ? ಆಫೀಸ್ ರೆಂಟ್ ಗೋಸ್ಕರ 15,000 ರೂಪಾಯಿ ಡೆಬಿಟ್ ಬಿತ್ತು. ಇನ್ನ ಇಷ್ಟ ಐಟಮ್ ಗಳನ್ನ ಅಡ್ಜಸ್ಟ್ಮೆಂಟ್ ನ್ಯಾಗ ನೋಡಿದ್ವಿ. ಮತ್ತೆ ಯಾವ ಅಡ್ಜಸ್ಟ್ಮೆಂಟ್ ಅದಾವನ್ರಿ? ಯಾವ ಇಲ್ಲ, 3 ಇದ್ದು. ಒಂದು ಕ್ಲೋಸಿಂಗ್ ಸ್ಟಾಕ್ ಇತ್ತು, ಅದನ್ನು ರಿಫ್ಲೆಕ್ಟ್ ಮಾಡಿದ್ವಿ. ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತು, ಅದನ್ನು ರಿಫ್ಲೆಕ್ಟ್ ಮಾಡಿದ್ವಿ. ಇನ್ನ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇತ್ತು, ಅದನ್ನು ಕೂಡ ನಾವು ರಿಫ್ಲೆಕ್ಟ್ ಮಾಡಿದ್ವಿ. ಇನ್ನು ಅಡ್ಜಸ್ಟ್ಮೆಂಟ್ ಗಳು ಯಾವೂ ಇಲ್ಲ. ಹೌದ್ರಾ? ಇನ್ನು ನೆಕ್ಸ್ಟ್ ಐಟಮ್ ನಾವ್ ಏನ್ ಬರೋದಂದ್ರ ಮತ್ತು ಟ್ರಯಲ್ ಬ್ಯಾಲೆನ್ಸ್ ತಗೊಂಡ ನಿಮ್ಮಲ್ಲಿ ಕ್ವಶನ್ ಪೇಪರ್ ಇರ್ತದೆ ನಿಮ್ ಎಕ್ಸಾಮ್ನಾಗ. ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನೊಳಗ ನೋಡಿದಾಗ ಮತ್ತಾವ್ರೆ ಐಟಮ್ ಅದಾವೇನು? ಕಮಿಷನ್ ಅಂತ ಐತ್ ನೋಡ್ರಿ. ಕಮಿಷನ್ 17ನೇ ನಂಬರ್ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ. ಸೀರಿಯಲ್ ನಂಬರ್ 17. ಅಲ್ಲಿ ಏನದ 5,000 ರೂಪಾಯಿ ಅದ. ಏನಪ್ಪಾ ಇದು ಕಮಿಷನ್? ನಮಗ್ ಬಂದಿದ್ದು ಏನ್ ನಾವ್ ಕೊಟ್ಟಿದ್ದು? ಕ್ರೆಡಿಟ್ ಮ್ಯಾಲ್ ನೋಡ್ರಿ, ಟಾಪ್ ಯಾವ ಕಡೆ ಅದ? ಕ್ರೆಡಿಟ್ ಕಡೆ ಅದ. ಕ್ರೆಡಿಟ್ ಕಡೆ ಅಂದ್ರ ನಮಗ್ ಬಂದಿದ್ದು ಇನ್ಕಮ್ ಅದ. ಅದಕ್ಕೆ ನಾವೇನ್ ಬರಿಬೇಕಿಲ್ಲಿ ಈ P&L ಅಕೌಂಟ್ ನಾವೇನ್ ಬಿಡಿಸ್ಲಿಕ್ಕತ್ತೀವಲ್ಲ ಅಲ್ಲಿ ನಾವು ಕ್ರೆಡಿಟ್ ಕಡೆ ತಗೊಂಡು ಬೈ ಕಮಿಷನ್ ಅಂತ ಅಂತೀವಿ. ಆ ಕಮಿಷನ್ ಎಷ್ಟದ ನಮಗಿಲ್ಲಿ 5,000 ರೂಪಾಯಿ ಅದ. ಕಮಿಷನ್ ಎಷ್ಟದ ನಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ 5,000 ರೂಪಾಯಿ ಅದ. ಆ 5,000 ರೂಪಾಯಿನ ನಾವೇನ್ ಮಾಡ್ತೀವಿ ಇಲ್ಲಿ 5,000 ರೂಪಾಯಿನ ಇಲ್ಲಿ ಬಿಡಿಸ್ತೀವಿ ನಾವ್ ಇಲ್ಲಿ. ಓಕೆ, ಈಗ ನೋಡ್ರಿ ಕಮಿಷನ್ ಅನ್ನ ಇನ್ನು ಸ್ಟಾರ್ಟ್ ಮಾಡುವ. ಕಮಿಷನ್ ನಮ್ಗೆ ಇನ್ಕಮ್ ಇತ್ತು, ಆ ಇನ್ಕಮ್ ಪಾರ್ಟ್ ಅನ್ನ ನಾವು ಕ್ರೆಡಿಟ್ ಸೈಡ್ ಇಟ್ಟಿವಿ. ಇನ್ನ ಪ್ರತಿಯೊಂದು ಐಟಮ್ ಅನ್ನ ನಾವು ನೋಡ್ತಾ ಹೋದಾಗ ಇನ್ನೊಂದ್ ಅದ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ 10,000 ರೂಪಾಯಿ ಬಂದದ. 19ನೇ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ 19ನೇ ಐಟಮ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಇದು ಇನ್ಕಮ್ ಅದ. ಅದಕ್ಕೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನಾವೇನ್ ಮಾಡ್ತೀವಿ ಇಲ್ಲಿ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು ಬಂದದ ನಮಗಿಲ್ಲಿ 10,000 ರೂಪಾಯಿ ಬಂದದ. 10,000 ರೂಪಾಯಿನ ಈ ರೀತಿ ನಾವು ಇಟ್ಟಾಗ ಮತ್ತೇನಾದ್ರೂ ಇಲ್ಲಿ ಇನ್ಕಮ್ ಅದಾವನು ಮತ್ತೇನಾದ್ರೂ ಎಕ್ಸ್ಪೆನ್ಸಿಸ್ ಅದಾವ ಅಂತ ಒಂದು ಸಾರಿ ನೋಡ್ಕೊಂಡ ಇಷ್ಟು ನಮ್ಗೆ ಇನ್ಕಮ್ಗಳು ಎಕ್ಸ್ಪೆನ್ಸಿಸ್ಗಳು ಯಾವೂ ಇಲ್ಲ ಅನ್ನೋದು ಖಚಿತ ಆದ್ಮೇಲೆ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗ್ಬೇಕಿಲ್ಲೇ. ಆ ನೆಕ್ಸ್ಟ್ ಪಾರ್ಟ್ ಬ್ಯಾಲೆನ್ಸ್ ಶೀಟ್ ಅಂತೀವಿ. ಅದಕ್ಕಿಂತ ಪೂರ್ವದಾಗ ನಾವ್ ಏನ್ ಮಾಡ್ಬೇಕಂದ್ರ ಈ ಇನ್ಕಮ್ ಪಾರ್ಟ್ ಅನ್ನ ನಾವು ಟೋಟಲ್ ಮಾಡ್ಬೇಕಾಗ್ತದ. ಇನ್ಕಮ್ ಪಾರ್ಟ್ ಅನ್ನ ಟೋಟಲ್ ಮಾಡಿದಾಗ ಯಾವ ಸೈಡ್ ಜಾಸ್ತಿ ಅದ? ಇದು ಕ್ರೆಡಿಟ್ ಸೈಡ್ ಜಾಸ್ತಿ ಅದನೋ ಅಥವಾ ಡೆಬಿಟ್ ಸೈಡ್ ಜಾಸ್ತಿ ಅನ್ನೋ ನೋಡಿದಾಗ ಕ್ರೆಡಿಟ್ ಸೈಡ್ 1,55,500 ರೂಪಾಯಿ ಅದ. ಕ್ರೆಡಿಟ್ ಸೈಡ್ ಟೋಟಲ್ ಅಷ್ಟಿರುವಾಗ ಡೆಬಿಟ್ ಸೈಡ್ ಟೋಟಲ್ ಅನ್ನ ನಾವು ನೋಡಿದಾಗ ಎಷ್ಟದಪ್ಪ ಅಂದ್ರ 26,000 ಅದ. ಅಂದ್ರೆ ಯಾವ ಸೈಡ್ ಟೋಟಲ್ ಹೆಚ್ಚದ? ನಮ್ದು ಇದು ಇನ್ಕಮ್ ಸೈಡ್ ಹೆಚ್ಚದ. ಅದಕ್ಕೆ ನಾವು ಇನ್ಕಮ್ ಸೈಡ್ ಅನ್ನ ಈ ಸೈಡ್ ಅನ್ನ ಟೋಟಲ್ ಇಟ್ಟು ಆ ಒಟ್ಟು ಟೋಟಲ್ದಾಗ ಮ್ಯಾಲಿನೂ ಎಲ್ಲಾ ಖರ್ಚುಗಳನ್ನ ಕಳೆಯಲಾಗಿ ನಮ್ಗೆ ಏನ್ ಮಾಡ್ತೀವಿ ನಾವಿಲ್ಲಿ ನಮಗ್ ಸಿಗುವಂತ ಅದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನಾವು ನೆಟ್ ಪ್ರಾಫಿಟ್ ಅನ್ನ ಕರಿತೀವಿ. ಈ ನೆಟ್ ಪ್ರಾಫಿಟ್ ಹೆಂಗ್ ಇರ್ತದಪ್ಪ ಅಂದ್ರ -26,000 ರೂಪಾಯಿ. 1,29,000 ರೂಪಾಯಿ ಉಳಿತು ನಮ್ಗೆ. 1,29,000 ಉಳಿದಿದ್ದನ್ನ ನಾವು ಏನ್ ಕರಿತೀವಪ್ಪ ಅಂದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಕರಿತೀವಿ ನಾವು. ನೆಟ್ ಪ್ರಾಫಿಟ್ ಅನ್ನ ಹೆಂಗ್ ಇದಿಲ್ಲ ಟು ನೆಟ್ ಪ್ರಾಫಿಟ್ ನಮ್ಗೆ ಎಷ್ಟು ತೋರಿಸ್ತಪ್ಪ ಇದ 1,29,000 ರೂಪಾಯಿ ತೋರಿಸ್ತೀವಿ. ಈ 1,29,000 ರೂಪಾಯಿ ತೋರಿಸಿದ ಕೂಡಲೇ ನಮಗೆ ಇದು ಈ ಒಂದು ಶೀಟ್ ಅನ್ನ ಅಂದ್ರ ಟ್ರೇಡಿಂಗ್ ಅಕೌಂಟ್ ಅನ್ನ ಮತ್ತು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗಳನ್ನ ನಾವು ನೋಡಿದ ಮೇಲೆ ನಮಗೆ ಏನ್ ತಿಳಿತದ ಅಂದ್ರ ನಮ್ಮ ಸಂಸ್ಥೆ ಒಂದು ವರ್ಷದ ಅವಧಿಯಲ್ಲಿ ಇಷ್ಟು ವಸ್ತುಗಳನ್ನ ಖರೀದಿ ಮಾಡಿತು, ಇಷ್ಟು ವಸ್ತುಗಳನ್ನ ಮಾರಾಟ ಮಾಡಿತು. ಈ ಒಂದು ಖರೀದಿ ಮತ್ತು ಮಾರಾಟ ಮಾಡೋದ್ರಿಂದ ನಮಗೆ ಎಷ್ಟು ನಮ್ಮಲ್ಲಿ ಲಾಭ ಆತಪ್ಪ ಅಂದ್ರ ವ್ಯಾಪಾರಿ ಲಾಭ 90,000 ರೂಪಾಯಿ ಆಯ್ತು. ಆ ವ್ಯಾಪಾರಿ ಲಾಭನೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ತಗೊಂಡ್ಬರ್ತೀವಿ. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ತಗೊಂಡ್ಬಂದ್ಮೇಲೆ ಆ ಪ್ರಾಫಿಟ್ನ್ಯಾಗ ನಮ್ಮ ಸಂಸ್ಥಾ ಒಂದು ವರ್ಷದ ಅವಧಿಯೊಳಗ ಲಾಭದಾಗ ಆಯ್ತು ನಷ್ಟದಾಗ ನೋಡ್ಬೇಕಂದ್ರ ಎರಡು ಸೈಡ್ ಟೋಟಲ್ ಮಾಡ್ತೀವಿ. ಲಾಭದ ಸೈಡ್ ಟೋಟಲ್ ಹೆಚ್ಚಿತ್ತಂದ್ರ ಅದಕ್ಕೆ ನಾವು ನಿವ್ವಳ ಲಾಭ ಅಂತ ಕರಿತೀವಿ. ನಾವು ಇಲ್ಲಿ ನಮ್ಮ ಎಕ್ಸಾಂಪಲ್ನಾಗ ಎಷ್ಟಾಗಿದೆ 1,29,000 ರೂಪಾಯಿ ಆಗಿದೆ. ಈ 1,29,000 ಆಗಿದ್ಮೇಲೆ ನಾವು ಇಷ್ಟು ಬಿಡಿಸಿದ್ಮೇಲೆ ನಾವ್ ಎಲ್ಲಿ ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ಮೇಲೆ ಲಾಸ್ಟ್ ಬಿಡಿಸ್ತೀವಿ. ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ನಾವು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3 ಇದು ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಬಿಡಿಸುತ್ನ್ಯಾಗ ಇವು ಐಟಮ್ಗಳನ್ನೆಲ್ಲ ನಾವು ಡಿಲೀಟ್ ಮಾಡೋನು. ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ ಡೆಬಿಟ್ ಕ್ರೆಡಿಟ್ ಅನ್ನೋ ಕನ್ಸೆಪ್ಟ್ ಇರಂಗಿಲ್ಲ. ಇಲ್ಲಿ ಕೇವಲ ಏನೇ ಇರ್ತದಪ್ಪ ಅಂದ್ರ ಇದೊಂದು ಶೀಟ್. ಈ ಶೀಟ್ ಏನ್ ಪಾರ್ಟ್ ಅಂದ್ರ ಎರಡು ಪಾರ್ಟ್ ಅನ್ನ ತೋರಿಸ್ತದೆ. ಈ ಶೀಟ್ ಏನ್ ಪಾರ್ಟ್ ಅಂದ್ರ ಒಂದು ಕ್ರೆಡಿಟ್ ಪಾರ್ಟ್, ಒಂದು ಡೆಬಿಟ್ ಬ್ಯಾಲೆನ್ಸ್ ಪಾರ್ಟ್. ಅರ್ಥಾತ್ ಏನಂದ್ರ ನಮ್ಮಲ್ಲಿ ಅಸೆಟ್ ಗಳು ಎಷ್ಟದಾವು,
ಲೈಬಿಲಿಟಿ ಮತ್ತು ಕ್ಯಾಪಿಟಲ್ ಎಷ್ಟು ಅದಾವ ಅನ್ನೋದು ತೋರಿಸ್ತದ. ಸಾಮಾನ್ಯವಾಗಿ ಅಸೆಟ್ ಗಳನ್ನ ನಾವು ಬಲಗಡೆ ತೋರಿಸ್ತೀವಿ ಮತ್ತೆ ಎಡಗಡೆ ಏನ್ ಮಾಡ್ತೀವಿ ಅಂದ್ರ ಲೈಬಿಲಿಟಿ ಮತ್ತು ಕ್ಯಾಪಿಟಲ್ ಅನ್ನ ತೋರಿಸ್ತೀವಿ. ಆದ್ರೆ ಇದ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಅಮೆರಿಕಾದೊಳಗ ಬರೆಯುವಂತ ಒಂದು ಸಂಸ್ಥೆಯ ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ನೋಡ್ರಿ ಅಂದ್ರ ಇದು ತದ್ವಿರುದ್ಧವಾಗಿರ್ತದ. ಎಡಗಡೆ ಅಸೆಟ್ ತೋರಿಸ್ತಾರೋ, ಬಲಗಡೆ ಕ್ಯಾಪಿಟಲ್ ಅಂಡ್ ಲೈಬಿಲಿಟಿ ತೋರಿಸ್ತಾರ ಅವರು. ಆದ್ರ ಇವತ್ತಿನ ನಮ್ಮ ಇಂಡಿಯನ್ ಸಿಸ್ಟಮ್ ಪ್ರಕಾರ ನಾವೇನ್ ಮಾಡ್ತೀವಿ ಇಲ್ಲಿ ಕ್ಯಾಪಿಟಲ್ ಅಂಡ್ ಲೈಬಿಲಿಟೀಸ್ ಇಲ್ಲೇ ಅಮೌಂಟು ರೂಪೀಸ್, ಇಲ್ಲೇ ಅಸೆಟ್ಸ್ ರೂಪಿ ಅಂದ್ರೆ ಅಮೌಂಟು ಕಾಲಮ್ ಹಾಕೋತೀವಿ ನಾವು. ಈ ರೀತಿ ಕಾಲಮ್ ಅನ್ನ ಹಾಕಿದ ಮೇಲೆ ಇಲ್ಲಿ ಕೂಡ ಟೋಟಲ್ ರುಪೀಸ್ ಅಂತ ಹಾಕ್ತೀವಿ ನಾವು. ಇದಕ್ಕ ಟೋಟಲ್ ರುಪೀಸ್ ಈ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಂಡಾಗ ಮೊಟ್ಟ ಮೊದಲಿಗೆ ಬ್ಯಾಲೆನ್ಸ್ ಶೀಟ್ ಒಳಗೆ ಏನೇನ್ ಐಟಮ್ ಬರ್ತಾವ ಅನ್ನೋದು ಒಂದು ನಿಮಿಷ ನೋಡೋಣ. ಮೊಟ್ಟ ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟ್ ಒಳಗೆ ಎಡಗಡೆ ನಾವು ಕ್ಯಾಪಿಟಲ್ ಮತ್ತು ಲೈಬಿಲಿಟಿ ಅಂದ್ರ ಬಂಡವಾಳ ಮತ್ತು ಬಾಕಿಗಳು ಅಂತ ಕರಿತೀವಿ ನಾವು. ಬಂಡವಾಳ ಬಾಕಿಗಳು ಅಂದ್ರ ಬಂಡವಾಳ ಫಸ್ಟ್ ನಾವು ತೋರಿಸ್ತೀವಿ, ಅಂದ್ರ ನಮ್ಮ ಸದಸ್ಯರಿಂದ ಸಂಗ್ರಹವಾದಂತ ಶೇರ್ ಕ್ಯಾಪಿಟಲ್ ಅನ್ನ ತೋರಿಸ್ತೀವಿ ನಾವು. ಶೇರ್ ಕ್ಯಾಪಿಟಲ್ ಅನ್ನ ತೋರಿಸ್ತೀವಿ, ಜೊತೆಗೆ ಲೈಬಿಲಿಟಿಯನ್ನ ತೋರಿಸ್ತೀವಿ. ಈ ಶೇರ್ ಕ್ಯಾಪಿಟಲ್ ಲೈಬಿಲಿಟಿಯನ್ನ ಎಡಗಡೆ ಪಾರ್ಟ್ ತೋರಿಸ್ತೀವಿ ಅಂದ್ರ ಎಲ್ಲ ಆಸ್ತಿಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಬಲಗಡೆ ತೋರಿಸ್ತೀವಿ ನಾವು. ಈ ಬಲಗಡೆ ತೋರಿಸಿದಾಗ ಈ ಬಲಗಡೆ ಪಾರ್ಟ್ ಅನ್ನು ಕೂಡ ನಾವು ನೋಡೋಣ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು. ಇನ್ನು ನಾವು ಎಲ್ಲಿ ಬರ್ಬೇಕಂದ್ರೆ ಇಷ್ಟು ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ರೆಡಿ ಮಾಡ್ಕೊಂಡ್ಮೇಲ ಮೊಟ್ಟ ಮೊದಲೇದಾಗಿ ನಾವು ಏನ್ ಮಾಡ್ಬೇಕಿಲ್ಲಿ ಮತ್ತ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಪಾರ್ಟಿಗೆ ಬರ್ಬೇಕು. ಆ ಟ್ರಯಲ್ ಬ್ಯಾಲೆನ್ಸ್ ಒಳಗ ಏನದ ಇಲ್ಲಿ ಪ್ರಪ್ರಥಮವಾಗಿ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಒಳಗ ಫಸ್ಟ್ ಐಟಮ್ ಅನ್ನದ ಕ್ಯಾಶ್ ಅಕೌಂಟ್ ಅಂತದ. ಕ್ಯಾಶ್ ಅಕೌಂಟ್ ಅಂದ್ರ ಇದು ಎಲ್ಲಿ ಬರ್ಬೇಕಪ್ಪ ನಮಗಿದ ಬ್ಯಾಲೆನ್ಸ್ ಶೀಟ್ ಒಳಗ ಅಸೆಟ್ ಸೈಡ್ ಬರ್ಬೇಕು. ಅದನ್ನ ಕ್ಯಾಶ್ ಅಕೌಂಟ್ ಅಂತ ಹೇಳಿದ್ವಿ. ಕ್ಯಾಶ್ ಅಕೌಂಟ್ನಾಗ ಎಷ್ಟದ ಅಮೌಂಟು 1,98,000 ರೂಪಾಯಿ ಅದ. ಔಟರ್ ಕಾಲಮ್ನಾಗ ಡೈರೆಕ್ಟ್ ಆಗಿ 1,98,000 ಇಟ್ಬಿಟ್ವಿ ನಾವು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಕ್ಲೇಮ್ ಅಂದ್ರೆ ಸಿಸ್ಟಮೆಟಿಕ್ ವೇದಾಗ ಬ್ಯಾಂಕ್ ಅಕೌಂಟ್ಸ್ ಅಂತ ಬರಿಬಹುದು ನಾವು. ಬ್ಯಾಂಕ್ ಅಕೌಂಟ್ಸ್ ಎಷ್ಟೆಷ್ಟು ಅದಾವು? ಒಂದೇದು ಯಾವ್ದಲ್ಲಿ DCC ಬ್ಯಾಂಕ್ ಅಕೌಂಟ್ ಅದ. DCC ಬ್ಯಾಂಕ್ ಅಂದ್ರ ಕ್ಲಾಸಿಫೈ ಮಾಡೋ ಮುಂದ ಸಿಸ್ಟಮೆಟಿಕ್ ಮಾಡಿದ್ವಿ ಅಂದ್ರ ನಮ್ಮ ಓದುಗರಿಗೆ ಅಥವಾ ನಮಗೂ ಕೂಡ ಡಿಸಿಷನ್ ತಗೊಳಿಕ್ಕೆ ಅನುಕೂಲ ಆಗ್ತದ. ಅಂದ್ರೆ DCC ಬ್ಯಾಂಕು ಇಲ್ಲಿ ನಾವು ಸಪರೇಟ್ ತೋರಿಸ್ತೀವಿ. DCC ಬ್ಯಾಂಕ್ ಅಕೌಂಟ್ ಅದ. ಇನ್ ಇದ್ರ ಬ್ಯಾಲೆನ್ಸ್ ಮೊತ್ತ ಎಷ್ಟದಪ್ಪ ಇಲ್ಲಿ ನಾವು ಬ್ಯಾಲೆನ್ಸ್ ಮೊತ್ತ ಸಿಂಪ್ಲಿ ಆಗಿ 1,25,563 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಅದ. ಇದು SB ಅಕೌಂಟ್ ಅಂತ ಅದ. SB ಅಕೌಂಟ್ ಅಂತ ನಾವು ಟ್ರೀಟ್ ಮಾಡಿದೀವಿ ನಾವು, ಹೌದಾ? ಇನ್ನ DCC ಬ್ಯಾಂಕ್ ಅಕೌಂಟ್ ಇನ್ಯಾವ್ದ್ರಿ ಅದಾವನು ಅಥವಾ ಬೇರೆ ಬ್ಯಾಂಕ್ನಾಗ ನಾವು ಎಲ್ಲರೂ ಇಟ್ಟದೀವನು ಅಂತ ನಾವು ನೋಡಿದಾಗ ಇಲ್ಲಿ ಲಾಸ್ಟ್ ಕಾಲಮ್ನಾಗ ಒಂದದ DCC ಬ್ಯಾಂಕ್ ಕರೆಂಟ್ ಅಕೌಂಟ್ ಕೂಡ ನಾವಲ್ಲಿ ಅದ. ಅಂದ್ರೆ ಕರೆಂಟ್ ಅಕೌಂಟ್ ಅನ್ನ ನಾವು ಕೂಡ ಮೇಂಟೈನ್ ಮಾಡಿದೀವಿ. ನಿಮ್ಗ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕೆ ಅದ ಲಾಸ್ಟ್ ಐಟಮ್ 20 ನಂಬರ್ನೇ ಐಟಮ್ DCC ಬ್ಯಾಂಕ್ ಕರೆಂಟ್ ಅಕೌಂಟ್ ಅಂತದ. ಆ ಕರೆಂಟ್ ಅಕೌಂಟ್ ಕೂಡ ನಾವೇನ್ ಮಾಡ್ಬೇಕು ಇಲ್ಲಿ ಅಮೌಂಟ್ ಅನ್ನ ಅಲ್ಲಿ ಟ್ರಾನ್ಸ್ಫರ್ ಕೊಟ್ಟು ಅಂದ್ರೆ ಅಲ್ಲಿ ಇಟ್ಟಿವ್ ಅಂದ್ರ ಬ್ಯಾಲೆನ್ಸ್ ಶೀಟ್ನಾಗ ಇಲ್ಲಿ ಇಟ್ಟಿವ್ ಅಂದ್ರ ಟೋಟಲಿ ನಮ್ಗ ಇದು ತೋರಿಸ್ತದ. SB ಅಕೌಂಟ್ನಾಗ ಎಷ್ಟದ, ಕರೆಂಟ್ ಅಕೌಂಟ್ನಾಗ ಎಷ್ಟು ಅಮೌಂಟ್ ಅದ ಅನ್ನೋದು ತೋರಿಸ್ತದ. ಒಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ ಎಷ್ಟದಪ್ಪ ಸಿಸ್ಟಮೆಟಿಕ್ ಆಗಿ ತೋರಿಸ್ಬೇಕಂದ್ರ 3,89,500 ರೂಪಾಯಿ ನಿಮ್ ಔಟರ್ ಕಾಲಮ್ ಈಗ ಗೋಚರ ಆತಿವಿ. 3,89,500 ರೂಪಾಯಿ ನಮ್ಮ ಬ್ಯಾಂಕ್ನಾಗ ರೊಕ್ಕ ಅದ ಅನ್ನೋದು ತೋರಿಸ್ತದ ಇಲ್ಲಿ, ಹೌದ್ರಾ? ಇನ್ನು ಇಷ್ಟ ಆದ್ಮೇಲೆ ನಾವು ನೆಕ್ಸ್ಟ್ ಪಾರ್ಟ್ ಅನ್ನ ಏನ್ ಬಿಡಿಸೋದಂದ್ರ ಮತ್ಯಾವ್ರೆ ಐಟಮ್ ಅಸೆಟ್ ಕಡೆ ಅದಾವನ್ನ ನೋಡ್ಕೋತ ಹೋಗ್ಬೇಕಿಲ್ಲಿ. ನೋಡ್ಕೋತ ಹೋಗ್ಬೇಕಾದ್ರ ಏನ್ ಮಾಡ್ಬೇಕಿಲ್ಲಿ ಮತ್ತೆ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕಿಲ್ಲ. ಟ್ರಯಲ್ ಬ್ಯಾಲೆನ್ಸ್ ಅನ್ನ ನೋಡ್ಕೋತ ಹೋದಾಗ ಕ್ಯಾಶ್ ಅನ್ನ ರಿಫ್ಲೆಕ್ಟ್ ಮಾಡಿದೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅಂದ್ರೆ DCC ಬ್ಯಾಂಕ್ ಗಳನ್ನ ಅದನ್ನು ಇದನ್ನ ಮಾಡಿದೀವಿ, ಟ್ರಾನ್ಸ್ಫರ್ ಮಾಡಿದೀವಿ. ಡಿಸ್ಕೌಂಟ್ ರಿಶೂಡ್ ಅನ್ನ ಆಲ್ರೆಡಿ ಮಾಡಿದೀವಿ. ಶೇರ್ ಕ್ಯಾಪಿಟಲ್ ಬಂತ ನೋಡ್ರಿ. 4ನೇ ಐಟಮ್ ಯಾವ್ದದ ನಮ್ಗ ಶೇರ್ ಕ್ಯಾಪಿಟಲ್ ಅನ್ನೋದು ಅಂತ ಒಂದು ಅಮೌಂಟ್ ಅದ. ಅದ್ ಎಷ್ಟದ ಇಲ್ಲಿ 5 ಲಕ್ಷ ರೂಪಾಯಿ. ಇದು ಎಲ್ಲಿ ಹೋಗ್ಬೇಕಪ್ಪ ಐಟಮ್ ಇದು ಶೇರ್ ಕ್ಯಾಪಿಟಲ್ 5 ಲಕ್ಷ ರೂಪಾಯಿ ನಮಗ ಬ್ಯಾಲೆನ್ಸ್ ಶೀಟಿಗೆ ಹೋಗ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಮೊಟ್ಟ ಮೊದಲೇದಾಗಿ ಶೇರ್ ಕ್ಯಾಪಿಟಲ್ ಅಂತ ಇಡ್ತೀವಿ. ಡೈರೆಕ್ಟ್ ಆಗಿ ಇನ್ನರ್ ಕಾಲಮ್ನ್ಯಾಗ 5 ಲಕ್ಷ ರೂಪಾಯಿ ಇಡ್ತೀವಿ. ಅದನ್ನ ಕೂಡ ನಾವೇನ್ ಮಾಡ್ಬೋದು ಇಲ್ಲಿ ಹೊರಗೂ ಕೂಡ ಔಟರ್ ಕಾಲಮ್ನ್ಯಾಗ 5 ಲಕ್ಷ ರೂಪಾಯಿ ಇಡ್ತೀವಿ. ಅಂದ್ರ ಶೇರ್ ಕ್ಯಾಪಿಟಲ್ ನಮ್ಮ ಹಣಕಾಸಿನ ಮೌಲ್ಯ ಎಷ್ಟದ 5 ಲಕ್ಷ ರೂಪಾಯಿ ತೋರಿಸ್ತೀವಿ. ಇನ್ನ ಮತ್ತ ನಾವು ಇಷ್ಟ ಐಟಮ್ ಗಳನ್ನ ಅಂದ್ರ ಶೇರ್ ಕ್ಯಾಪಿಟಲ್ ಗಳನ್ನ ಬ್ಯಾಲೆನ್ಸ್ ಶೀಟಿಗೆ ಹೋದ್ಮೇಲೆ ಮತ್ತೆ ನಾವು ಟ್ರಯಲ್ ಬ್ಯಾಲೆನ್ಸಿಗೆ ಬರ್ಬೇಕು. ಟ್ರಯಲ್ ಬ್ಯಾಲೆನ್ಸ್ನಾಗ ಶೇರ್ ಫೀ ನೆಕ್ಸ್ಟ್ ಐಟಮ್ ಯಾವ್ದದ ಶೇರ್ ಫೀ ಆಲ್ರೆಡಿ ಓದ್ಬಿಟ್ಟದಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗ. ಶೇರ್ ಎಂಟ್ರೆನ್ಸ್ ಫೀ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಓದ್ಬಿಟ್ಟದಿವು. ಫರ್ನಿಚರ್ ಅಕೌಂಟ್ ಅದ. ಫರ್ನಿಚರ್ ಅಕೌಂಟ್ ಅದ. ಈ ಫರ್ನಿಚರ್ ಏನಿದು ನಮ್ದು ಅಸೆಟ್ ಅದ, ಕರೆಂಟ್ ಅಸೆಟ್ ಅದ. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಎಲ್ಲಿ ಹೋಗ್ಬೇಕು ಇದನ್ನ ಬ್ಯಾಲೆನ್ಸ್ ಶೀಟ್ ಹೋಗ್ಬೇಕು. 1,50,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ ಹೋಗ್ಬೇಕಾರ ಬ್ಯಾಲೆನ್ಸ್ ಶೀಟ್ನಾಗ
ಇಡ್ತೀವಿ ನಾವು, ಫರ್ನಿಚರ್ ಅಕೌಂಟ್ ಅಂತ ಕರಿತೀವಿ ನಾವು. ಇದಕ್ಕೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಡೆಡ್ ಸ್ಟಾಕ್ ಅಂತ ನಾವು ನಮ್ಮ ಬಳಕೆ ಒಳಗೆ ಯೂಸ್ ಮಾಡ್ತೀವಿ, ಅಥವಾ ಫರ್ನಿಚರ್ ಅಂತ ಯೂಸ್ ಮಾಡ್ತೀವಿ. ಫರ್ನಿಚರ್ ಎಷ್ಟದ ನಮ್ಮಲ್ಲಿ? 1,50,000 ರೂಪಾಯಿ ಅದ, ಡೈರೆಕ್ಟ್ ಹೊರಗೆ ಔಟರ್ ಕಾಲಮ್ ಇಟ್ಟಿವಿ. ಇನ್ನ 1,50,000 ರೂಪಾಯಿಯನ್ನ ನಮ್ಮ ಬ್ಯಾಲೆನ್ಸ್ ಶೀಟ್ನ್ಯಾಗ ನಾವು ಇಟ್ಟ ಮ್ಯಾಲ ನಾವು ಮತ್ತೆ ಏನ್ ಮಾಡ್ಬೇಕಿಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗ ಮತ್ತೆ ಟ್ರಯಲ್ ಬ್ಯಾಲೆನ್ಸ್ ನಾಗ ಏನಾದ್ರೂ ಅದಾವೇನು, ಅಡ್ಜಸ್ಟ್ಮೆಂಟ್ ನಾಗ ಏನ್ರಿ ಅದಾವೇನು ಅಂತ ನೋಡಿದಾಗ ಇಲ್ಲಿ ಏನೂ ಇಲ್ಲ. ಇನ್ನ ಪರ್ಚೇಸ್ ಅಕೌಂಟ್ ಮತ್ತು ಪರ್ಚೇಸ್ ರಿಟರ್ನ್ ಅಕೌಂಟ್ ಗಳನ್ನ ಆಲ್ರೆಡಿ ಟ್ರೀಟ್ ಮಾಡಿದೀವಿ ನಾವು. ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಅನ್ನ ಟ್ರೀಟ್ ಮಾಡಿದೀವಿ. ಸ್ಯಾಲರಿಯನ್ನ ನೋಡಿದೀವಿ, ವೇಜ್ ಅನ್ನ ನೋಡಿದೀವಿ. ಮೆಂಬರ್ ಫಿಕ್ಸ್ಡ್ ಡಿಪಾಸಿಟ್ ಅಂತ ಬಂತು ನೋಡ್ರಿ. ನಮ್ಮ ಸದಸ್ಯರು ನಮ್ಮಲ್ಲಿ 12,50,000 ರೂಪಾಯಿ ಡಿಪಾಸಿಟ್ ಅನ್ನ ಇಟ್ಟು ಹೋಗ್ಯಾರ. ಇದನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ, ನಮಗಿದು ನಮ್ಮ ಸಂಸ್ಥೆಗೆ, ನಮ್ಮ ಸೌಹಾರ್ದ ಸಹಕಾರಿಗೆ ಇದು ಲೈಬಿಲಿಟಿ ಅಂತ ಟ್ರೀಟ್ ಆಗ್ತದ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಬ್ಯಾಲೆನ್ಸ್ ಶೀಟಿಗೆ ಒಯ್ಬೇಕು. ಯಾವ ಹೆಡ್ ಒಳಗೆ ಒಯ್ಬೇಕಿಲ್ಲಿ, ಮೆಂಬರ್ಸ್ ಡಿಪಾಸಿಟ್ಸ್ ಹೆಡ್ ಅಂತ ಬರಿಬೇಕು. ಮೆಂಬರ್ಸ್ ಡಿಪಾಸಿಟ್ಸ್ ಅಂತ ಹೆಡ್ ಬಂತು. ಅಲ್ಲಿ ಮೆಂಬರ್ ಡಿಪಾಸಿಟ್ ಒಳಗ ಟೋಟಲ್ ನಮ್ದು ಮೆಂಬರ್ ಫಿಕ್ಸ್ಡ್ ಡಿಪಾಸಿಟ್ 12,50,000 ರೂಪಾಯಿ ಅದ. ಆ 12,50,000 ರೂಪಾಯಿಯನ್ನ ಕ್ಲಿಯರ್ ಕಟ್ ಆಗಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಇಟ್ಬಿಡ್ತೀವಿ. ನಾವು ಇಲ್ಲಿ 12,50,000 ರೂಪಾಯಿ ಏನ್ ತೋರಿಸ್ತದಪ್ಪ, ಈ ಮೆಂಬರ್ ಡಿಪಾಸಿಟ್ 31/3/21ಕ್ಕ ನಾವು ಮೆಂಬರ್ ಕಡೆಯಿಂದ ತೆಗೆದುಕೊಂಡಂತ ಡಿಪಾಸಿಟ್ ಎಷ್ಟದ, 12,50,000 ರೂಪಾಯಿ ಅದಂತ ಕ್ಲಿಯರ್ ಕಟ್ ತೋರಿಸ್ತದ ಇದು. ಹೌದಾ? ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಐಟಮ್ ನಮ್ದು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅದ. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂದ್ರ ನಾವು ನಮ್ಮ ಸದಸ್ಯರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಟ್ಟಿದ್ವಿ. ಇದು ಕೂಡ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗ ನಮ್ಗೆ ಅಸೆಟ್ ಕಡೆನೂ ಲೈಬಿಲಿಟಿಯೋ, ಅಸೆಟ್ ಇದು ನಾವು ಕೊಟ್ಟಂತ ರೊಕ್ಕ, ನಾವು ಲೋನ್ ಅನ್ನ ಕೊಟ್ಟಿದ್ವಿ, ಇದು ಅಸೆಟ್ ಅದ. ಎಷ್ಟು ಲೋನ್ ಕೊಟ್ರಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ರಯಲ್ ಬ್ಯಾಲೆನ್ಸ್ ನಾಗ 10 ಲಕ್ಷ ರೂಪಾಯಿ ಇತ್ತು. ಈ 10 ಲಕ್ಷ ರೂಪಾಯಿನೂ ಕೂಡ ನಾವೇನ್ ಮಾಡಿದ್ವಿ, ಇಲ್ಲಿ ಅಸೆಟ್ ಪಾರ್ಟ್ ಅನ್ನ ಇಟ್ಟು. ಅಸೆಟ್ ಪಾರ್ಟ್ ಕಡೆ ಯಾವ ಇಡುದು, ಕ್ರೆಡಿಟ್ ಅಂದ್ರೆ ಲೈಬಿಲಿಟಿ ಅಥವಾ ಕ್ಯಾಪಿಟಲ್ ಪಾರ್ಟ್ ಯಾವ ಇಡುದಪ್ಪ ಅಂದ್ರ ಸಿಂಪ್ಲಿ ಇಷ್ಟ ಅದ. ಯಾವ ಟ್ರಯಲ್ ಬ್ಯಾಲೆನ್ಸ್ ಒಳಗ ಡೆಬಿಟ್ ಬ್ಯಾಲೆನ್ಸ್ ಇರ್ತಲ್ಲ ಅಷ್ಟು ಎಲ್ಲಾನು ಕೂಡ ಅಂದ್ರ ರಿಯಲ್ ಅಕೌಂಟ್ ಮತ್ತು ಪರ್ಸನಲ್ ಅಕೌಂಟ್ಗಳು ಯಾವ ಡೆಬಿಟ್ ಬ್ಯಾಲೆನ್ಸ್ ಅದಲ್ಲ ಅವೆಲ್ಲ ಏನ್ ಮಾಡ್ತಾವು, ಅಸೆಟ್ ಕಡೆ ಬರ್ತಾವು. ಇನ್ನ ಟ್ರಯಲ್ ಬ್ಯಾಲೆನ್ಸ್ ಒಳಗ ಯಾವ ರಿಯಲ್ ಅದಾವು, ಯಾವ ಪರ್ಸನಲ್ ಅದಾವು, ಕ್ರೆಡಿಟ್ ಬ್ಯಾಲೆನ್ಸ್ ಅದಾವಲ್ಲ ಅವೆಲ್ಲ ಏನ್ ಮಾಡ್ತಾವ, ಇಲ್ಲಿ ಲೈಬಿಲಿಟಿ ಮತ್ತು ಕ್ಯಾಪಿಟಲ್ ಒಳಗೆ ಬರ್ತಾವು. ಸಿಂಪ್ಲಿ ಇಷ್ಟ. ಯಾವ ಹೆಡ್ ಅನ್ನ ಎಲ್ಲಿ ಇಡುದನ್ನ ನೀವು ಅರ್ಥ ಮಾಡ್ಕೊಂಡ್ರ, ಲಾಜಿಕಲಿ ಅರ್ಥ ಮಾಡ್ಕೊಂಡ್ರ ಸಾಕು. ಇನ್ನು ನಮ್ಮಲ್ಲಿ ಆಫೀಸ್ ರೆಂಟ್ ಸಂಬಂಧಪಟ್ಟಂಗ ನೋಡಿದ್ವಿ, ಕಮಿಷನ್ ನೋಡಿದ್ವಿ. ಇನ್ವೆಸ್ಟ್ಮೆಂಟ್ ಇನ್ DCC ಬ್ಯಾಂಕ್ ಅಂತದ, ಡೆಬಿಟ್ ಅದ. ಹೌದಾ? ಅದನ್ನ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ, DCC ಬ್ಯಾಂಕ್ನಾಗ ಇನ್ವೆಸ್ಟ್ ಮಾಡಿದ್ವಿ. ನಿಮಗೆ ಕಾಣ್ಲಿಕ್ಕತ್ತದ 18ನೇ ನಂಬರ್ ಐಟಮ್, DCC ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ಹೋಗಿಟ್ಟಿವು. ಅಲ್ಲಿ ಏನಂತೀವಿ ನಾವಿಲ್ಲಿ, ಇನ್ವೆಸ್ಟ್ಮೆಂಟ್ ಹೆಡ್ ತೆಳಗ್ ತೋರಿಸ್ಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಹೆಡ್ ತೋರಿಸ್ಬೇಕಾದ್ರೆ ಒಂದು ಪ್ರತ್ಯೇಕವಾದಂತ ಹೆಡ್ ಮಾಡೋಣ. ಇಲ್ಲಿ ಹೆಡ್ ಏನನ್ನೋದಂದ್ರ ಇನ್ವೆಸ್ಟ್ಮೆಂಟ್ ಒಳಗ ಇನ್ವೆಸ್ಟ್ಮೆಂಟ್ ಇನ್ DCC ಎಷ್ಟು ಮಾಡಿದೀವಿ ನಾವು, ಇಲ್ಲಿ 1 ಲಕ್ಷ ರೂಪಾಯಿ ಮಾಡಿದೀವಿ ನಾವು DCC ಬ್ಯಾಂಕ್ ಒಳಗ. ಹೌದಾ? ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ ಅದು 1 ಲಕ್ಷ ರೂಪಾಯಿ ನಾವ್ ಏನ್ ಮಾಡಿದ್ವಿ, ಇಲ್ಲಿ DCC ಬ್ಯಾಂಕ್ನಾಗ ಇಟ್ಟದೀವಿ. DCC ಬ್ಯಾಂಕ್ನಾಗ ಇಟ್ಟು ಕೂಡಲೇ ಈ ಪ್ರತ್ಯೇಕವಾದ ಸೀಟ್ ಒಳಗೆ ಏನ್ ತೋರಿಸ್ತದಪ್ಪ, ನಮ್ಮಲ್ಲಿ ಸೋರ್ಸ್ ಆಫ್ ಇನ್ಕಮ್ ಎಡಗಡೆ ಏನದಲ್ಲ ಸೋರ್ಸ್ ಆಫ್ ಇನ್ಕಮ್ ಅನ್ನ ಅದ್ರೊಳಗೆ 1 ಲಕ್ಷ ರೂಪಾಯಿಯನ್ನ ನಾವು DCC ಬ್ಯಾಂಕ್ನಾಗ ಇಟ್ಟದೀವಿ ಅನ್ನೋದನ್ನ ತೋರಿಸ್ತದ. ಇಷ್ಟು ನಾವು ಇಲ್ಲಿ ಹೆಡ್ಡಿಂಗ್ ಅನ್ನ ತೋರಿಸಿದ ಮ್ಯಾಲ ಮತ್ತೆ ನಾವ್ ಎಲ್ಲಿ ಬರ್ಬೇಕಪ್ಪ ಅಂದ್ರ ಟ್ರಯಲ್ ಬ್ಯಾಲೆನ್ಸ್ ಬರ್ಬೇಕು. ಟ್ರಯಲ್ ಬ್ಯಾಲೆನ್ಸ್ ಬಂದಾಗ ಮತ್ತೇನ್ರಿ ಐಟಮ್ ಅದಾವನ್ನ ನೋಡಿದಾಗ ಇಲ್ಲಿ ಮತ್ಯಾವ ಐಟಮ್ ಇಲ್ಲ. ಇಂಟ್ರೆಸ್ಟ್ ಆನ್ ಫಿಕ್ಸ್ ಡಿಪಾಸಿಟ್ ಟ್ರೀಟ್ ಮಾಡಿದೀವಿ. ನೆಕ್ಸ್ಟ್ DCC ಬ್ಯಾಂಕ್ ಕರೆಂಟ್ ಅಕೌಂಟ್ ನಾವು ಆಲ್ರೆಡಿ ಟ್ರೀಟ್ ಮಾಡಿಬಿಟ್ಟಿದ್ವಿ. ಇನ್ ಇಡುದರೆ ಏನದಾವು ಎಲ್ಲಾ ಐಟಮ್ ಮುಗಿದ ಮೇಲೆ ಜಸ್ಟ್ ಒಂದ್ಸಲ ಅಡ್ಜಸ್ಟ್ಮೆಂಟ್ ಕಡೆ ಬರ್ರಿ. ಅಡ್ಜಸ್ಟ್ಮೆಂಟ್ ಒಳಗ ಪ್ರಪ್ರಥಮವಾಗಿ ಒಂದ್ ಐಟಮ್ ಅದ, ಕ್ಲೋಸಿಂಗ್ ಸ್ಟಾಕ್ ಅದ. ಕ್ಲೋಸಿಂಗ್ ಸ್ಟಾಕ್ ಅಂದ್ರ ಇದು 31/3/2021ಕ್ಕ ಇರುವಂಗ 50,000 ರೂಪಾಯಿ. ಅದು ಕೂಡ ನಮ್ಗ ಅವತ್ತ ಆಸ್ತಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದಕ್ಕೆ ನಾವು ಕರೆಂಟ್ ಅಸೆಟ್ ಅಂತ ಮಾಡ್ತೀವಿ. ನಾವು ಚಾಲ್ತಿ ಖಾತೆಗಳು ಕರೆಂಟ್ ಅಸೆಟ್ ಅಂತ ಕರಿತೀವಿ ನಾವು. ಅಂದ್ರ ತಾತ್ಪೂರ್ತಿಕವಾಗಿ ಅದು ನಮ್ಗೆ ರೊಕ್ಕ ಆಗಿ ಕನ್ವರ್ಟ್ ಆಗ್ತದೆ. ಯಾವಾಗ ಅಂದ್ರ ಇಮಿಡಿಯೇಟ್ಲಿ ಅದು ಮಾರಾಟ ಮಾಡಿದ ಕೂಡಲೇ ರೊಕ್ಕ ಬರ್ತಿರ್ತದ. ಅದು ಕೂಡ ನಮ್ಮಲ್ಲಿ ಅಸೆಟ್. ಅದಕ್ಕೆ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ ನಾವು. ಅದಕ್ಕೆ ಈ ಬ್ಯಾಲೆನ್ಸ್ ಶೀಟ್ ಒಳಗೆ ಏನ್ ಇಡ್ಬೇಕಪ್ಪ ಅಂದ್ರ, ಬ್ಯಾಲೆನ್ಸ್ ಶೀಟ್ ಒಳಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟದ, 50,000 ರೂಪಾಯಿ ನಮ್ಮಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅದ. 50,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಇಟ್ಟು ಕೂಡಲೇ ನಾವು 50,000 ರೂಪಾಯಿ ಇಟ್ಟು ಕೂಡಲೇ ಇನ್ ಐಟಮ್ ಕೆಲವೊಂದು ಔಟ್ ಸ್ಟ್ಯಾಂಡಿಂಗ್ ಅದಾವ ನಮ್ಮಲ್ಲಿ. ಏನಪ್ಪ ಔಟ್ ಸ್ಟ್ಯಾಂಡಿಂಗು, ಅದರ್ಸ್ ಪೇಬಲ್ ಹೆಡ್ ಒಳಗೆ ಇಡಬೇಕು. ಅದರ್ಸ್ ಪೇಬಲ್ ಅಂದ್ರೆ ಇತರೆ ಕೊಡ್ತಕ್ಕ ಹೆಡ್ ಒಳಗ ಯಾವ ಬರ್ತಾವಪ್ಪ ಅಂದ್ರ ಆಗಲೇ ನೋಡಿರಿ ನೀವು ಏನಿತ್ತಂದ್ರ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಡ್ತಕ್ಕ ಸ್ಯಾಲರಿ ಬಾಕಿ ಇತ್ತು. ನಿಮ್ದು ಎಷ್ಟು ಬಾಕಿ ಇತ್ತು, ಇಲ್ಲಿ 5,000 ರೂಪಾಯಿ ಬಾಕಿ ಇತ್ತು. ನಿಮ್ಮ ಅಡ್ಜಸ್ಟ್ಮೆಂಟ್ ಒಳಗ 1 ನಂಬರ್ ಕೊಟ್ಟಿ 2 ನಂಬರ್ ಕೊಟ್ಟಿದ್ರು.
ಔಟ್ಸ್ಟ್ಯಾಂಡಿಂಗ್ ಇನ್ನೊಂದು ಅದ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತದ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅದ, ಎಷ್ಟದ ಔಟ್ಸ್ಟ್ಯಾಂಡಿಂಗ್ ರೆಂಟ್? 3,000 ರೂಪಾಯಿ ಇತ್ತು. ಒಟ್ಟಾರೆ ನಮ್ಗೆ ಇತರೆ ಕೊಡ್ತಾಕೋಳ ಎಷ್ಟದವಪ್ಪ ಅಂದ್ರ 5,000 ಪ್ಲಸ್ ಒಂದು 3,000, ಒಟ್ಟಾರೆ ನಮಗ 8,000 ರೂಪಾಯಿ ಕೊಡ್ತಕ್ಕದ. ಇನ್ನ ಲಾಸ್ಟಕ್ ನಮಗ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 2020 and 21, 2021ನೇ ಸಾಲಕ್ಕೆ ನಮ್ಮಲ್ಲಿ ಲಾಭ ಆಗ್ಯದ. ಆ ಲಾಭ ಎಲ್ಲಿ ತಂದಿಡುದಂದ್ರ ನಾವು ಆಗಲೇ ಬಿಡಿಸಿದೀವಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ. 1,29,500 ರೂಪಾಯಿನ ಬಿಡಿಸಿದ ಮೇಲೆ ಆ ಟೋಟಲ್ ಅನ್ನ ಇಲ್ಲಿ ಇಡ್ತೀವಿ ನಾವು. ಇಟ್ ಮೇಲ ನಮ್ಮಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ ಬ್ಯಾಲೆನ್ಸ್ ಶೀಟ್ಕ ತೆಳಗ ಟೋಟಲ್ ಇಲ್ಲ. ಅಲ್ಲಿ ತೆಳಗ ಟೋಟಲ್ ಇಲ್ಲ ಅಂದ್ರ ಈ ಟೋಟಲ್ ನಾವು ಎರಡೂ ಸೈಡ್ ಅನ್ನ ಟೋಟಲ್ ಮಾಡಿದಾಗ ಎಷ್ಟು ಟೋಟಲ್ ಬರ್ತದ ಅನ್ನೋದನ್ನ ನೋಡೋಣ. ಈ ಕಡೆ ಟೋಟಲ್ ಬರ್ತು ನಮ್ಮಲ್ಲಿ ಎಷ್ಟಪ್ಪ ಬಂತಂದ್ರ 18,87,500. ಇನ್ನು ಈ ಸೈಡ್ ಎಷ್ಟು ಬರ್ತದ ಅದನ್ನು ನೋಡೋಣ. ನೋಡ್ರಿ ಎಷ್ಟು ಟೋಟಲ್ ಬಂತು. ಟೋಟಲ್ ಇಟ್ಟ ಮ್ಯಾಲ ನೋಡ್ರಿ ಎರಡು ಕಡೆ 18,87,500 ರೂಪಾಯಿ ಬಂತು. ಅರೆ ಎರಡು ಕಡೆ ಅಷ್ಟ ಬಂತಲ್ರಿ, ಎರಡು ಕಡೆ ಏನು ವ್ಯತ್ಯಾಸ ಬರ್ಲಿಲ್ಲಲ್ರಿ. ಎಸ್, ದಿಸ್ ಈಸ್ ದ ಲಾಜಿಕ್ ಆಫ್ ಪ್ರಿಪೇರಿಂಗ್ ಎ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅಂದ್ರ ಒಂದು ಆರ್ಥಿಕ ತಕ್ತೆಗಳನ್ನ ಯಾವ ರೀತಿ ರೆಡಿ ಆಗ್ತಾವ ಅನ್ನೋದನ್ನು ನೋಡಿದ್ವಿ ನಾವು. ಅಂದ್ರ ಪ್ರಪ್ರಥಮವಾಗಿ ಪ್ರೈಮ್ ಎಂಟ್ರಿ ಅಂತ ಏನ್ ಕರಿತೀವಿ ನಾವು. ಪ್ರೈಮ್ ಎಂಟ್ರಿ ಅಂದ್ರ ಮುಖ್ಯವಾದ ಎಂಟ್ರಿಗಳನ್ನ ನಾವು ಜರ್ನಲ್ ಎಂಟ್ರಿ ಒಳಗೆ ಬರೀತೀವಿ. ಜರ್ನಲ್ ಎಂಟ್ರಿಯಿಂದ ಸಂಬಂಧಪಟ್ಟಂತ ಕ್ಯಾಶ್ ಬುಕ್ ನ್ಯಾಗ ಬರೀತೀವಿ. ಜೊತೆಗೆ ಸಂಬಂಧಪಟ್ಟ ಖಾತೆಗಳನ್ನ ಓಪನ್ ಮಾಡ್ತೀವಿ. ಖಾತೆಗಳನ್ನ ಓಪನ್ ಮಾಡಿದ ಕೂಡಲೇ ಬ್ಯಾಲೆನ್ಸಿಂಗ್ ಮಾಡ್ತೀವಿ ನಾವು. ಬ್ಯಾಲೆನ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಬ್ಯಾಲೆನ್ಸಿಂಗ್ ಮಾಡೋದ ತಪ್ಪಿದ್ದೇ ಆದಲ್ಲಿ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಕೂಡ ಟ್ಯಾಲಿ ಆಗಂಗಿಲ್ಲ, ಅದಕ್ಕೆ ತಾಳೆ ಆಗಂಗಿಲ್ಲ. ಟ್ಯಾಲಿ ಅನ್ನೋ ಪ್ರೋಗ್ರಾಮ್ ಬರೆದಿದ್ದ ಇದ ಕನ್ಸೆಪ್ಟ್ ಮೇಲೆ, ಡೆಬಿಟ್ ಮತ್ತು ಕ್ರೆಡಿಟ್ ಕನ್ಸೆಪ್ಟ್ ಮೇಲೆ ಟ್ಯಾಲಿ ಬರ್ದಿದ್ದದು. ಅದಕ್ಕ ಈ ಜನರಲ್ ಲೇಜರ್ ಅನ್ನು ನಾವು ಬಡಿಸಿದ ಮ್ಯಾಲ ಜನರಲ್ ಲೇಜರ್ ಒಳಗಿರುವಂತ ವಿವಿಧ ರೀತಿಯ ಖಾತೆಗಳನ್ನ ಟೋಟಲ್ ಸರಿಯಾಗಿ ಮಾಡಿದ್ದೇ ಆದಲ್ಲಿ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಕೂಡ ಏನಾಗ್ತದ, ಟ್ಯಾಲಿ ಆಗ್ತದ. ಈ ಟ್ರಯಲ್ ಬ್ಯಾಲೆನ್ಸ್ ವಿತ್ ಹೆಲ್ಪ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ದಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳನ್ನ ರೆಡಿ ಮಾಡ್ತೀವಿ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರ ಕಂಪ್ಯೂಟರ್ ಇರೋದ್ರಿಂದ ಈ ಎಲ್ಲಾ ಕೆಲಸಗಳನ್ನ ಯಾವ್ದು ಮಾಡ್ತದ, ಕಂಪ್ಯೂಟರ್ ತನ್ನ ಮಾಡಿಕೊಟ್ ಬಿಡ್ತದ. ಅಂದ್ರೆ ನೀವು ಸಿಂಪ್ಲಿ ಅವತ್ತಿನ ವ್ಯವಹಾರಗಳನ್ನ ನೀವು ಮಾಡ್ತಾ ಹೋದಾಗ ಏನಾಗಿರ್ತದ, ಇಲ್ಲಿ ಸಿಂಪ್ಲಿ ಆಗಿ ಏನಾಗಿರ್ತದ, ಅಲ್ಲಿ ತಾನ 1 to 4 ಸ್ಟೇಟ್ಮೆಂಟ್ ಗಳಂದ್ರ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳನ್ನ ರೆಡಿ ಆಗಿ ಕೊಟ್ಬಿಟ್ಟಿರ್ತದ. ಆದ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎದಕ್ ಇಟ್ಟಾರಂದ್ರ ಒಂದು ಜರ್ನಲ್ ಎಂಟ್ರಿಯನ್ನ ಮಾಡಿದ ಮ್ಯಾಲ ಅದು ಯಾವ ರೀತಿ ಪೋಸ್ಟಿಂಗ್ ಆಗ್ತದ, ಯಾವ ರೀತಿ ಟ್ರಯಲ್ ಬ್ಯಾಲೆನ್ಸ್ ನಾಗ ಬಂದ್ಕೊಂಡಿರ್ತದ. ಆ ಟ್ರಯಲ್ ಬ್ಯಾಲೆನ್ಸ್ ದಿಂದ ಈ ಆರ್ಥಿಕ ತಕ್ತೆಗಳಂದ್ರ ವ್ಯಾಪಾರಿ ಪತ್ರಿಕೆ ಆಗಿರ್ಬೋದು, ಲಾಭ ಹಾನಿ ಪತ್ರಿಕೆ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನ ಆಗಿರ್ಬೋದು. ಈ ರೀತಿ ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡ್ತದ. ಅದು ಕಂಪ್ಯೂಟರ್ ಮಾಡ್ತದ. ಅದ್ರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಕೊಟ್ಟಿದ್ದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ತಗೊಂಡು 1-4-5 ಅಡ್ಜಸ್ಟ್ಮೆಂಟ್ ತಗೊಂಡು ಇದು ಬಿಡಿಸುದು. ಈ ಎಕ್ಸೆಲ್ ಶೀಟ್ ಅನ್ನ ನೋಡ್ಕೊಂಡು ನೀವು ಒಂದು ಪ್ರಾಬ್ಲಮ್ ಅನ್ನ ಒಂದ್ಸಲ ಬಿಟ್ಟು 2 ಸಲ ಬಿಡಿಸ್ ತೆಗಿತೀರಿ, ಟೋಟಲ್ ಟ್ಯಾಲಿ ಆಗ್ತಿರ್ತದ. ಕೆಲವೊಂದ್ಸಲ ಬಿಡಿಸು ಮುಂದೆ ಏನಾಗ್ತಿರ್ತದ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಿರಂಗಿಲ್ಲ. ಯಾವ್ದೋ ಒಂದು ಐಟಮ್ ಗಳನ್ನ ಇಡುದು ಮರ್ತಿರ್ತೀರಿ, ಔಟ್ಸ್ಟ್ಯಾಂಡಿಂಗ್ ಇಡುದು ಮರ್ತಿರ್ತೀರಿ. ಲಾಸ್ಟಿಕ್ ಏನಾಗಿರ್ತದ ಅಂದ್ರ ಕ್ಲೋಸಿಂಗ್ ಸ್ಟಾಕ್ ಅನ್ನ ಇಡುದು ಮರದ ಕಸಿಯಿಂದ ಟೋಟಲ್ ಮಾಡಕ್ ಹೋಗ್ತಿರ್ತೀರಿ. ಅದಕ್ಕ ಗಮನವಿಟ್ಟು ನೋಡ್ರಿ, ಅಡ್ಜಸ್ಟ್ಮೆಂಟ್ ನಾಗ ಐಟಮ್ ಇದ್ದಿದ್ದು 2 ಕಡೆ ಇಫೆಕ್ಟ್ ಆಗ್ತಾವ ಅನ್ನೋದು ಮೊದಲು ತಿಳಿಯಾಗಿಟ್ಕೋರಿ. ಯಾಕಂದ್ರೆ 2 ಕಡೆ ಇಫೆಕ್ಟ್ ಯಾಕೆ ಆಗ್ತಾವ ಅಂದ್ರ ಡೆಬಿಟ್ ಕಡೆ ಪಾರ್ಟ್ ಒಂದು, ಕ್ರೆಡಿಟ್ ಪಾರ್ಟ್ ಒಂದು ಇಫೆಕ್ಟ್ ಆಗಲೇಬೇಕು. ಯಾಕಪ್ಪ ಅಂದ್ರ ನಾವು ಆಗಲೇ ಹೇಳಿದಂಗ ಜರ್ನಲ್ ಎಂಟ್ರಿ ಮಾಡ್ತೀವಿ ನಾವು. ಸ್ಯಾಲರಿ ಅಕೌಂಟ್ ಡೆಬಿಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ. ಆ ಕ್ರೆಡಿಟ್ ಪೇಬಲ್ ಏನದಾವಲ್ಲ ಎಲ್ಲಾನು ಬಂದ್ ಏನ್ ಕುಂತಾವಿಲ್ಲೇ ಅದರ್ಸ್ ಪೇಬಲ್ ಒಳಗ್ ಬಂದ್ ಕುಂಡಿರ್ತಾವ. ಹಿಂಗ ಇವತ್ತು ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣ್ಲಿಕ್ಕತ್ತದಲ್ಲ ಬ್ಯಾಲೆನ್ಸ್ ಶೀಟ್ ಅನ್ನೋದು ಏನ್ ಕಾಣ್ಲಿಕ್ಕತ್ತದಲ್ಲ, ಈ ಬ್ಯಾಲೆನ್ಸ್ ಶೀಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಫೈನಾನ್ಸಿಯಲ್ ಹೆಲ್ತ್ ತೋರಿಸುವಂತ ಒಂದು ಸಿಸ್ಟಮ್ ಅದ. ಇದಕ್ಕೆ ನಾವು ಬ್ರೀಫ್ ಆಗಿ ಏನ್ ಹೇಳ್ಬೋದು ಅಂದ್ರ ಸೋರ್ಸ್ ಆಫ್ ಫಂಡ್ ಅಂತ ಕೂಡ ಕರಿಬಹುದು. ಸೋರ್ಸ್ ಆಫ್ ಫಂಡ್ ಅಂದ್ರ ಯಾವ ಮೂಲದಿಂದ ನಮ್ಮಲ್ಲಿ ರೊಕ್ಕ ಬರಾಕ್ತದ. ಈಗ ನೋಡ್ರಿ 100 ಇದನ್ನ ತಿಳ್ಕೊರಿ. ಇಲ್ಲೇ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋಣ. ಪ್ರಿಪೇರ್ ಮಾಡಿದನ್ನ ಅನಲೈಸ್ ಮಾಡ್ಕೋತ ಹೆಂಗ್ ಹೋಗುದಿಲ್ಲ. ಶೇರ್ ಕ್ಯಾಪಿಟಲ್ ಮೂಲಕ ನಮ್ಮಲ್ಲಿ ರೊಕ್ಕ ಎಷ್ಟು ಬಂದದ, 5 ಲಕ್ಷ ರೂಪಾಯಿ ಬಂದದ. ಇನ್ನು ನಮ್ಮ ಸದಸ್ಯರಿಂದ ಠೇವಣಿಯಾಗಿ ಎಷ್ಟು ತಗೊಂಡಿದ್ವಿ ನಾವು, 12,50,000 ರೂಪಾಯಿ ತಗೊಂಡಿದ್ದೀವಿ. ಇನ್ನ ಇತರೆ ಟೆಂಪ್ರರಿ ಆಗಿ ಕೊಡುವಂತದ್ದು ಎಷ್ಟದ, ಟೆಂಪ್ರರಿ ಔಟ್ಸ್ಟ್ಯಾಂಡಿಂಗ್ ಪೇಬಲ್ ಎಷ್ಟದ, ಅದರ್ಸ್ ಪೇಬಲ್ಸ್ ಎಷ್ಟದ, 8,000 ರೂಪಾಯಿ ತೋರಿಸ್ತದ. ನೋಡ್ರಿ ಈ ಅದರ್ಸ್ ಪೇಬಲ್ ಏನದಲ್ಲ ಇದನ್ನ ಬ್ಯಾಲೆನ್ಸ್ ಶೀಟ್ ನೋಡವ್ರು ಏನ್ ನೋಡ್ತಾರಂದ್ರ ಇದು ದೊಡ್ಡ ಐಟಮ್ ಆಗಿತ್ತಂದ್ರ ಇದ್ರ ಕ್ರೆಡಿಬಿಲಿಟಿ ಐತೋ ಇಲ್ಲ ಅನ್ನೋದು ನೋಡ್ತಾರ. ಕ್ರೆಡಿಬಿಲಿಟಿ ಅಂದ್ರ ನಮಗ ಬರ್ಬೇಕಾಗಿದ್ದು 8,000 ರೂಪಾಯಿ, ಇವ್ರ ಕಡೆ ಕ್ಯಾಶ್ ಎಷ್ಟದ, ಓಕೆ 98,000 ರೂಪಾಯಿ ಕ್ಯಾಶ್ ಅದ, ಎಸ್ ದೇ ಆರ್ ಈಸಿ ಟು ಪೇ, ನಮಗ ಸದ್ಯ ಕೊಡೋರ್ದಾರ ಅವ್ರು ಕೊಡ್ಲಿಕ್ಕೆ ಶಕ್ಯ ಅದ. ಸಪೋಸ್
ಇದ ಬ್ಯಾಲೆನ್ಸ್ ಶೀಟ್ ಒಳಗ ಇಮ್ಯಾಜಿನ್ ಮಾಡ್ರಿ 1,98,000 ಬದ್ಲಿ ಕೇವಲ ಒಂದ್ 2,000 ರೂಪಾಯಿ ಮಾತ್ರ ಇತ್ತು. ಉಳಿದಿದ್ದನ್ನ ಬ್ಯಾಂಕ್ನಾಗೂ ಇರ್ಲಿಲ್ಲ, ಎಲ್ಲೂ ಇಲ್ಲ. ಸ್ವಲ್ಪ ಲೋನ್ಯಾಗ ಇಟ್ಟು ಎಲ್ಲಾ ಅಮೌಂಟ್ ಲೋನ್ಯಾಗ ತೊಡಸೇರಿ, ಕೆಲವೊಂದನ್ನ ಇನ್ವೆಸ್ಟ್ ಮಾಡ್ಯಾರಿ, ಕೆಲವೊಂದು ಫರ್ನಿಚರ್ ಒಳಗೆ ಇಟ್ಟು ಸುಮ್ ಕೂತ್ಬಿಟ್ಟರಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ಡಿಪಿಕ್ಟ್ ಮಾಡ್ತದ, ಏನ್ ತೋರಿಸ್ತದ ಅಂದ್ರ ಟೆಂಪ್ರರಿ ಆಗಿ ಕ್ಯಾಶ್ ಕೊಡಾಕ್ ನಿಮ್ಗೆ ರೊಕ್ಕನ ಇಲ್ಲ. ಸಪೋಸ್ ನೋಡ್ರಿ, ಈಗ ಬ್ಯಾಲೆನ್ಸ್ ಶೀಟ್ ಒಳಗ ಟ್ಯಾಲಿ ಆಗ್ಯದ, ಓಕೆ. ಈ ಬ್ಯಾಲೆನ್ಸ್ ಶೀಟ್ ಒಳಗ ಇವು 2 ಐಟಮ್ ಇರ್ಲಿಲ್ಲ, ಮ್ಯಾಲಿನು ಕ್ಯಾಶಿನೂ ಇರ್ಲಿಲ್ಲ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ನು ಇರ್ಲಿಲ್ಲ ಅಂತ ತಿಳ್ಕೋರಿ. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ನ್ಯಾಗ ನಿಮ್ ಸ್ಕ್ರೀನ್ ಮೇಲೆ 2 ಹೋದು. ಈಗ ಇಷ್ಟಿದ್ದಾಗ ಈ ಬ್ಯಾಲೆನ್ಸ್ ಶೀಟ್ ನಿಮಗ್ ಕೊಟ್ಟ ಕೂಡಲೇ ಏನು ನೋಡ್ತಿರಿಲೆ, ಮೆಂಬರ್ಗೆ ಕೂಡಾಕ್ ಡಿಪಾಸಿಟ್ ಒಂದ್ 12,50,000 ರೂಪಾಯಿ ಅದ. ಮೆಂಬರ್ ಕೊಡ್ಲಿಕ್ಕೆ ರೊಕ್ಕ ಇಲ್ವೇ ಇಲ್ಲ, ಬ್ಯಾಂಕ್ನಾಗೂ ರೊಕ್ಕ ಇಲ್ಲ. ಅರೆ ಇನ್ವೆಸ್ಟ್ಮೆಂಟ್ DCC ಬ್ಯಾಂಕ್ನಾಗ ಕೇವಲ 1 ಲಕ್ಷ ರೂಪಾಯಿ ಅದ. ಇನ್ನು ಉಳಿದಿದ್ದೆಲ್ಲ ಏನ್ ಮಾಡಿದ್ರಿ ಇವರು? ಇನ್ನು ಉಳಿದಿದ್ದೆಲ್ಲ ಹೋಗಿ ಲೋನ್ ಕೊಟ್ಬಿಟ್ಟಾರ. ಅಂದ್ರೆ ಸದ್ಯ ನಮ್ ಡಿಪಾಸಿಟ್ ಕೊಡಾಕ್ ರೊಕ್ಕನ ಇಲ್ಲ ಅನ್ನೋದು ಕೂಡ ಈ ಫೈನಾನ್ಸಿಯಲ್ ಪೊಸಿಷನ್ ನ ತೋರಿಸುವಂತ ಪತ್ರಿಕೆಗೆ ನಾವೇನ್ ಕರಿತೀವಿ ಇಲ್ಲಿ ಬ್ಯಾಲೆನ್ಸ್ ಶೀಟ್. ಹೆಲ್ತ್ ಫೈನಾನ್ಷಿಯಲ್ ಹೆಲ್ತ್ ಅನ್ನ ತೋರಿಸ್ತದ ಇದು. ಅದಕ್ಕ ಇದನ್ನ ನಾವು ಸೋರ್ಸ್ ಆಫ್ ಫಂಡ್ ಅಂತ ಕರ್ದೀವಿ ಅಂದ್ರ, ಇದಕ್ಕೆ ಅಪ್ಲಿಕೇಶನ್ ಆಫ್ ಫಂಡ್ ಅಂದ್ರ ಹಣವನ್ನ ಎಲ್ಲೆಲ್ಲಿ ಇಟ್ಟದೀವು, ಕ್ಯಾಶ್ನಾಗ ಕೈ ಒಳಗೆ ಎಷ್ಟದ, ಬ್ಯಾಂಕ್ನಾಗ ರೊಕ್ಕ ಎಷ್ಟದ, ಇನ್ನ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಷ್ಟು ನಾವು ಕೊಟ್ಟದೀವು, ಸಾರ್ವಜನಿಕ ಅಂದ್ರೆ ನಮ್ಮ ಸದಸ್ಯರಿಗೆ ಎಷ್ಟು ಲೋನ್ ಕೊಟ್ಟದೀವು, ಯಾವ್ಯಾವ ಲೋನ್ ಕೊಟ್ಟದೀವು. ಸಪೋಸ್ ಈ ಫೈನಾನ್ಷಿಯಲ್ ಹೆಲ್ತ್ ಅನ್ನ ನಾವು ಸರಿಯಾಗಿ ಅಸೆಸ್ ಮಾಡ್ಲಿಲ್ಲ ಅಂದ್ರ, ಹಂಗ ನಾವು ಏನಾದ್ರೂ ಇಲ್ಲಿ ವ್ಯವಹಾರವನ್ನ ಮಾಡಿದ್ದೆ ಆದಲ್ಲಿ ನಮ್ಮ ಮುಂದಿನ ಭವಿಷ್ಯತ್ತಿನಲ್ಲಿ ಏನಾಗಿರ್ತದ, ಕೆಲವೊಂದು ತೊಂದರೆಗಳಿಗಾಗಿ ನಾವು ಒಳಗಾಗ್ತೀವಿ. ಅದಕ್ಕ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ನಾವು ಅನಲೈಸ್ ಮಾಡಿ, ಇದು ನಮ್ಮ ಆರ್ಥಿಕ ತಥ್ಯಗಳನ್ನ ನೀವು ಒಂದ್ಸಲ ಈಗ ಮ್ಯಾನೇಜರ್ನು ಇಲ್ಲಿ ಇದ್ದವ್ರ ಮ್ಯಾನೇಜರ್ನು ಇರ್ಬೋದು, ಅಥವಾ ಒಬ್ಬ ಸಿಬ್ಬಂದಿನೂ ಇರ್ಬೋದು. ಅಂದ್ರ ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ತೋರಿಸುವಂತ ಈ ಬ್ಯಾಲೆನ್ಸ್ ಶೀಟ್ ಅನ್ನ ಈ ರೀತಿ ನಾವು ಸುಮ್ಮ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ, ಇಲ್ಲೇ ತೋರಿಸಿನಿ. ಸಪೋಸ್ ನಿಮ್ ಎಕ್ಸಾಂಪಲ್ನಾಗ ಟ್ರಯಲ್ ಬ್ಯಾಲೆನ್ಸ್ ನಾಗ ಅಡ್ಜಸ್ಟ್ಮೆಂಟ್ ಗಳು ಬೇರೆ ಬರ್ಬೋದು. ಇಲ್ಲಿ ಆಗಲೇ ಹೇಳಿದಂಗ ಪ್ರೀಪೇಯ್ಡ್ ಸ್ಯಾಲರಿ ಅಂತ ಇರ್ತದ. ಪ್ರೀಪೇಯ್ಡ್ ಸ್ಯಾಲರಿ ಅಂದ್ರ ಸ್ಯಾಲರಿ ಮುಂಚಿತವಾಗಿನ ಸ್ಯಾಲರಿ ಅಕೌಂಟಿಗೆ ಖರ್ಚು ಹಾಕ್ಬಿಟ್ಟಿರ್ತಾರ, ಅಡ್ಜಸ್ಟ್ಮೆಂಟ್ ಹೇಳ್ತಾರ. ಅವ್ನ ಸ್ಯಾಲರಿ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟದೀವಿ ಅಂತ ನಾವ್ ಇದ್ದಾಗ ಇದ್ರ ಅಡ್ಜಸ್ಟ್ಮೆಂಟ್ ಎಂಟ್ರಿ ಬೇರೆ ಆಗ್ತದ. ಆ ಸ್ಯಾಲರಿ ಒಳಗೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಆಡ್ ಮಾಡಿದೀವಿ, ಪ್ರಿಪೇಡ್ ಸ್ಯಾಲರಿಯನ್ನ ಲೆಸ್ ಮಾಡ್ತೀವಿ. ಮುಂಚಿತವಾಗಿ ಕೊಟ್ಟಿದ್ದು ಎಲ್ಲಿ ಬಂದ್ಕೊಂಡಿರ್ತದ, ಇಲ್ಲಿ ಲೈಬಿಲಿಟಿ ಕಡೆ ಅದರ್ ಪೇಬಲ್ ಬದ್ಲಿ ಅಲ್ಲಿ ಅದರ್ ರಿಸೀವಬಲ್ ಒಳಗ ಅಂದ್ರೆ ಇತರೆ ಬರ್ತಕ್ ಒಳಗ ನಾವು ಇಟ್ಟು ಕಸಿಂದ ಟ್ಯಾಲಿ ಮಾಡಿ ತೋರಿಸ್ತೀವಿ. ಅರ್ಥಾತ್ ಒಟ್ಟಾರೆ ನಮ್ಗೆ ಈ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಬ್ಲಮ್ ಆಗಿ ನೋಡಿದ್ವಿ. ಅದಕ್ಕೆ ತಾವ್ ಏನ್ ಮಾಡ್ಬೇಕಂದ್ರ, ಇದ ಒಂದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ತಗೊಂಡು ಮನಿ ಒಳಗ ನಾ ಕಳಿಸಿದ ಮೇಲೆ ಇದನ್ನ ಏನ್ ಮಾಡ್ರಿ, ಪ್ರಾಕ್ಟಿಕಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಕ್ ನೋಡ್ರಿ. ಆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಏನ್ ಮಾಡ್ರಿ, 50,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಬದ್ಲಿ 1 ಲಕ್ಷ ರೂಪಾಯಿ ಇಟ್ಕೋರಿ. ಅದರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನದಲ್ಲ ಅದನ್ನ ಏನ್ ಮಾಡ್ರಿ 1,000 ರೂಪಾಯಿಗೆ ತಗೊಂಡ್ ಇದ ಎಕ್ಸಾಂಪಲ್ ಅನ್ನ ರಿಪೀಟ್ ಆಗಿ ಬಿಡಿಸಿ ನೋಡ್ರಿ ಅಂದ್ರ ಇದ್ರದ್ದು ನೆಟ್ ಕ್ವಾಂಟಮ್ ಏನ್ ಆಗ್ಲಿಕ್ಕತ್ತದ ಅನ್ನೋದು ನಿಮ್ ಗಮನಕ್ಕೆ ಬರ್ತದ. ಇನ್ನ ನಾವು ಇನ್ನೊಂದು ಪಾರ್ಟಿಗೆ ಹೋಗೋಣ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಅದ. ಆ ಪಾರ್ಟ್ ನಾವೇನ್ ಕರಿತೀವಿ ಅಂದ್ರ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರ ನೋಡಿದೀವಿ ನಾವು, ಲಾಸ್ಟ್ ಟೈಮ್ ನೋಡಿದ್ವಿ, ಇನ್ನೊಂದ್ಸಲ ಒಂದ್ಸಲ ನೋಡೋಣ. ಮುಖ್ಯವಾಗಿ ನಮ್ಮ ಬ್ಯಾಲೆನ್ಸ್ ಶೀಟ್, ಆಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಏನು ಬ್ಯಾಲೆನ್ಸ್ ಶೀಟ್ ನೋಡಿದ್ರಲ್ಲ ತಾವೆಲ್ಲ, ಬ್ಯಾಲೆನ್ಸ್ ಶೀಟ್ ನಿಮ್ಮ ಸ್ಕ್ರೀನ್ ಮೇಲೆ ಮತ್ತೊಮ್ಮೆ ಬರ್ತದೆ ನೋಡ್ರಿ. ಈಗ ಬಂತು DCC ಬ್ಯಾಂಕ್ SB ಅಕೌಂಟ್ ಅಸೆಟ್ ಸೈಡ್ ನೋಡ್ರಿ. ನಾ ಇಲ್ಲಿ ಹಳದಿ ಪಟ್ಟಿ ಮಾಡ್ತೇನೆ, ಆ ಹಳದಿ ಪಟ್ಟಿ ತಮ್ಗ ಇಲ್ಲಿ ಗೋಚರವಾಗ್ತದ. ಹಳದಿ ಪಟ್ಟಿ ಮಾಡಿದ ಕೂಡಲೇ ಬಂತು ನೋಡ್ರಿ. ಈಗ ಹಳದಿ ಪಟ್ಟಿ ಮಾಡಿದ ಕೂಡಲೇ ತಮಗೆ ಏನ್ ಗೋಚರ ಆಗ್ತದ, ಬ್ಯಾಂಕ್ ಬ್ಯಾಲೆನ್ಸ್. ಅಡಿಟ್ನ್ಯಾಗ ಬಂದಾಗ ಅಡಿಟರ್ ಏನ್ ಕೇಳ್ತಾನಂದ್ರ ಬ್ಯಾಂಕ್ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ಕೇಳ್ತಾನಂತ ತಮ್ಗೆಲ್ಲ ಗೊತ್ತದ. ಈ ಕನ್ಫರ್ಮೇಶನ್ ತಂದಾಗ DCC ಬ್ಯಾಂಕ್ SB ಅಕೌಂಟ್ ಒಂದ್ ಏನೋ ನಂಬರ್ ಇರ್ತದ, ಕರೆಂಟ್ ಅಕೌಂಟ್ ಒಂದ್ ಏನೋ ನಂಬರ್ ಇರ್ತದ. ಇಷ್ಟು ಕನ್ಫರ್ಮೇಶನ್ ಸರ್ಟಿಫಿಕೇಟ್ ತಂದಾಗ ಆ ಕನ್ಫರ್ಮೇಶನ್ ನಲ್ಲಿ ಇರುವಂತಹ ಮೊತ್ತಕ್ಕೂ ನಿಮ್ಮ ಅಡಾವೆಯಲ್ಲಿರುವ ಮೊತ್ತಕ್ಕೂ ಕೂಡ ಟ್ಯಾಲಿ ಆಗಿರ್ಬೇಕು ಅಥವಾ ತಾಳೆ ಆಗಿರ್ಬೇಕು. ಒಂದ್ ವೇಳೆ ಇದು ಟ್ಯಾಲಿ ಆಗಿರ್ಲಿಲ್ಲ ಅಂದ್ರ ಅಡಿಟರ್ ಬಂದ್ ಏನ್ ಕೇಳ್ತಾನು, ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಡಿಫ್ರೆನ್ಸ್ ಐತಿ ಅಂತ ಕೇಳ್ತಾನ. ಕೇಳಿದಾಗ ನೀವೇನ್ ಮಾಡ್ಬೇಕಲ್ಲೇ ಕಾಸ್ ಆಫ್ ಡಿಫ್ರೆನ್ಸ್ ಅನ್ನ ಹುಡುಕಾಡಿ ಒಂದು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಹಾಕಿ ಕೊಡಬೇಕು, ತಮ್ಮ ಜವಾಬ್ದಾರಿ. ಅದಕ್ಕೆ ಅಡಿಟರ್ ಏನ್ ಕೇಳ್ತಾನೆ, ನಿಮಗ BRS ರೆಡಿ ಮಾಡಿ ಕೊಡ್ರಿ, BRS ಸ್ಟೇಟ್ಮೆಂಟ್ ರೆಡಿ ಮಾಡಿ ಕೊಡ್ರಿ ಅಂತ ತಮಗ್ ಕೇಳ್ತಾರೆ. BRS ಸ್ಟೇಟ್ಮೆಂಟ್ ಅಂದ್ರೆ ಯಾವ ರೀತಿ ಇರ್ತದ, BRS ಸ್ಟೇಟ್ಮೆಂಟ್ ಯಾವ ರೀತಿ ಮಾಡ್ಬೇಕು, BRS ಸ್ಟೇಟ್ಮೆಂಟ್ ಯಾಕೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕೆ ಮಾಡ್ಬೇಕಪ್ಪ ಅಂದ್ರ ನಾವ್ ಆಗಲೇ ಹೇಳಿನಲ್ಲ, ಈಗ ಬ್ಯಾಲೆನ್ಸ್ ಶೀಟ್ನ್ಯಾಗ ನಿಮ್ಗೆ ಹಳದಿ ಒಳಗ ಕಾಣಿಸ್ಲಿಕ್ಕತ್ತದ ಅಸೆಟ್ ಸೈಡು ಬ್ಯಾಂಕ್ SBI ಅವದ 1,25,563 ನಿಮ್ಮಲ್ಲಿ ತೋರಿಸ್ಲಿಕ್ಕತ್ತದ. ಬ್ಯಾಂಕ್ ನಿಂದ ಕನ್ಫರ್ಮೇಶನ್ ತಗೊಂಡ್ಬಂದ್ರಿ, ಅಲ್ಲಿ 1,45,563 ರೂಪಾಯಿ ಏನೋ ತೋರಿಸ್ಲಿಕ್ಕೆ ಇರ್ತದ. ಅಂದ್ರೆ ನಿಮ್ಮಲ್ಲಿ ತೋರಿಸುವಂತ ಮೊತ್ತಕ್ಕೂ ಬ್ಯಾಂಕ್ ಕನ್ಫರ್ಮೇಶನ್ ನಲ್ಲಿ ಇರುವಂತ ತೋರಿಸುವ ಮೊತ್ತಕ್ಕೂ ಸಾಕಷ್ಟು ವ್ಯತ್ಯಾಸ ಅದ. ಇಲ್ಲಿ ಇಷ್ಟು ವ್ಯತ್ಯಾಸ ಆದಾಗ ಇಷ್ಟೇನೋ ಬ್ಯಾಂಕ್ನವ್ರಿಗೆ ಅಷ್ಟೇ ವ್ಯತ್ಯಾಸ ಐತ್ರಿ, ಅಡಿಟರ್ ಸರ್ಟಿಫೈ ಮಾಡಿಕೊಡಂದ್ರ
he is not accepting and he is not certifying your balance sheet. ಅದಕ್ಕೆ ಏನ್ ಮಾಡ್ತಾನಂದ್ರ ನಿಮಗ ಒಂದು ಸ್ಟೇಟ್ಮೆಂಟ್ ಹಾಕ್ಲಿಕ್ಕೆ ಕೇಳ್ತಾನ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ನಾವು. ಆ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹೆಂಗ್ ಹಾಕೋದು, ಯಾಕೆ ಹಾಕ್ಬೇಕು ಇನ್ನ ನೋಡ್ಕೋತ ಹೋಗೋಣ ನಾವು. ಮೊಟ್ಟ ಮೊದಲೇದಾಗಿ ನಾ ಆಗಲೇ ಹೇಳಿನಲ್ಲ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರುವಂತ ಮೊತ್ತಕ್ಕೂ ಬ್ಯಾಂಕ್ ಕನ್ಫರ್ಮೇಶನ್ ನಲ್ಲಿ ಇರುವಂತ ಮೊತ್ತಕ್ಕೂ ಏನಾದರೂ ವ್ಯತ್ಯಾಸಗಳು ಆಗ್ತಿದ್ವು ಅಂದ್ರ ಆ ವ್ಯತ್ಯಾಸವನ್ನ ನಾವೇನ್ ಕರಿತೀವಿ ಇಲ್ಲಿ ಕಾಸ್ ಆಫ್ ಡಿಫರೆನ್ಸ್ ಅಂತ ಕರಿತೀವಿ ನಾವು. ಯಾಕೆ ವ್ಯತ್ಯಾಸ ಆಗ್ತಾವಪ್ಪ, ವ್ಯತ್ಯಾಸ ಆಗಕ್ ಕಾರಣಗಳೇನು? ಮುಖ್ಯವಾಗಿ ನಾವು 4 ಕಾರಣಗಳನ್ನ ಹುಡುಕಾಡಿದ್ವಿ. ಏನಪ್ಪಾ ಅಂದ್ರ ಬ್ಯಾಂಕ್ ಹ್ಯಾಸ್ ಡೆಬಿಟೆಡ್ ಸಮ್ ಎಕ್ಸ್ಪೆನ್ಸಿಸ್ ಅಂಡ್ ಚಾರ್ಜಸ್. ಬ್ಯಾಂಕ್ ಏನ್ ಮಾಡಿರ್ತದ ಅಂದ್ರ ನಮ್ಮ ಅಕೌಂಟ್ಗೆ ನೇರವಾಗಿ ಕೆಲವೊಂದು ಡೆಬಿಟ್ ಮಾಡಿಬಿಟ್ಟಿರ್ತಾರ. ಒಂದನೇದು ಚೆಕ್ ಬುಕ್ ಚಾರ್ಜಸ್, ಎರಡನೇದು ಲಾಕರ್ ರೆಂಟ್ ಮತ್ತು ಮೂರನೇದು ಅದರ್ ಚಾರ್ಜಸ್. ಅದರ್ ಚಾರ್ಜಸ್ ಅಂದ್ರ ತಮ್ಗೆಲ್ಲ ಗೊತ್ತಿರುವಂಗ SMS ಚಾರ್ಜಸ್ ಇರ್ಬೋದು ಅಥವಾ ಇನ್ನಾದ್ರ ಚಾರ್ಜಸ್ ಅನ್ನ ಡೆಬಿಟ್ ಮಾಡಿಬಿಟ್ಟಿರ್ತಾರ. ಹಿಂಗ್ ಡೆಬಿಟ್ ಮಾಡಿದಾಗ ನಮಗೂ ಮತ್ತು ಬ್ಯಾಂಕಿನಲ್ಲಿರುವಂತ ಬ್ಯಾಲೆನ್ಸಿಗೂ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು. ಇನ್ನ ಹಿಂಗೆ ಡೆಬಿಟ್ ಮಾಡಿದಾಗ ಏನಾಗಿರ್ತದ, ಬ್ಯಾಂಕ್ನ್ಯಾಗ ರೊಕ್ಕ ಕಡಿಮೆ ತೋರಿಸ್ತಿರ್ತದ, ನಿಮ್ ಬ್ಯಾಲೆನ್ಸ್ ಶೀಟ್ನ್ಯಾಗ ರೊಕ್ಕ ಜಾಸ್ತಿ ತೋರಿಸ್ತಿರ್ತದ. ಒಂದನೇ ಕಾಸು. ಇನ್ನು ಎರಡನೇ ಕಾಸು ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಸಮ್ ಇನ್ಕಮ್ಸ್. ಬ್ಯಾಂಕ್ ಏನ್ ಮಾಡಿರ್ತದ, ಕೆಲವೊಂದು ಇನ್ಕಮ್ ಗಳನ್ನ ನಮ್ಮ ಅಕೌಂಟಿಗೆ ನೇರವಾಗಿ ಕ್ರೆಡಿಟ್ ಮಾಡಿಬಿಟ್ಟಿರ್ತದ. ಅದನ್ನ ನಾವು ನೋಡಿರೋದಿಲ್ಲ. ಅವು ಯಾವ ಇರ್ತಾವಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ಸ್. ನಮ್ಮ SB ಅಕೌಂಟ್ ಮೇಲೆ ನಮಗ ಡಿಪಾಸಿಟ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಟ್ಟಿರ್ತದ. ಇನ್ನು ಇಂಟ್ರೆಸ್ಟ್ ಆನ್ ರಿಸರ್ವ್ ಫಂಡ್ ಡಿಪಾಸಿಟ್, ನೀವು ಏನ ಕಾಯ್ದಿಟ್ಟ ನಿಧಿ ಠೇವುಗಳನ್ನ ಇಟ್ಟಿರ್ತೀರಿ, ಅದ್ರ ಮೇಲನ ಕೆಲವೊಂದ್ಸಲ ನಿಮ್ಗ ಬಡ್ಡಿಯನ್ನ ಕೊಟ್ಟಿರ್ತಾರ, ಅದನ್ನು ಕೂಡ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಿರ್ತಾರ. ಇನ್ನ ನೀವು ಏನಾದ್ರೂ DCC ಬ್ಯಾಂಕ್ನಾಗ ಸೇರ್ ಇಟ್ಟಿರಿ ಅಂದ್ರೆ ಆ ಸೇರ್ ಮೇಲೆ ಡಿವಿಡೆಂಡ್ ಅನ್ನ ಕೊಟ್ಟಿರ್ತಾರ, ಅದನ್ನು ಡಿವಿಡೆಂಡ್ ಅನ್ನು ಕೂಡ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟಿರ್ತಾರ. ಹಿಂಗ್ ಕ್ರೆಡಿಟ್ ಕೊಟ್ಟಾಗ ಏನ್ ಇಫೆಕ್ಟ್ ಆಗ್ತದಪ್ಪ, ಬ್ಯಾಂಕ್ನ್ಯಾಗ ರೊಕ್ಕ ಜಾಸ್ತಿ ತೋರಿಸ್ತಿರ್ತದ, ನಿಮ್ಮ ಬ್ಯಾಲೆನ್ಸ್ ಶೀಟ್ ನ್ಯಾಗ ರೊಕ್ಕ ಕಡಿಮೆ ತೋರಿಸ್ತಿರ್ತದ. ದಿಸ್ ಈಸ್ ಆಲ್ಸೋ ಸೆಕೆಂಡ್ ಕಾಸ್ ಆಫ್ ಡಿಫರೆನ್ಸಸ್. ಇನ್ನು ಮೂರನೇದು ಕಾಸ್ ಆಫ್ ಡಿಫರೆನ್ಸ್ ಏನಪ್ಪಾ ಅಂದ್ರ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಅಂದ್ರ ನೀವು ನಿಮ್ಮ ಕಸ್ಟಮರ್ಗೆ ಒಂದು ಚೆಕ್ ಅನ್ನ ಕೊಟ್ಟಿರ್ತೀರಿ, ಕೊಟ್ಟ ಕೂಡಲೇ ನೀವು ಇಮಿಡಿಯೇಟ್ಲಿ ಎಂಟ್ರಿ ಮಾಡ್ಕೊಂಡ್ ಬಿಟ್ಟಿರ್ತೀರಿ. ಅಲ್ಲಿ ಏನ್ ಎಂಟ್ರಿ ಮಾಡಿರ್ತೀರಿ ಅಂದ್ರ ಚೆಕ್ ಅನ್ನ ಕೊಟ್ಟೆವು ಅಂತ ಎಂಟ್ರಿ ಮಾಡಿದಾಗ, ಚೆಕ್ ಇಶ್ಯೂ ಮಾಡಿದ ಕೂಡಲೇ ಎಂಟ್ರಿ ಮಾಡಿಬಿಡ್ತೀರಿ ನೀವು. ಅವಾಗ ಆ ಕಸ್ಟಮರ್ ಇಮಿಡಿಯೇಟ್ಲಿ 31/3/2021 ಚೆಕ್ ಪ್ರೆಸೆಂಟ್ ಮಾಡೋ ಬದ್ಲಿ ಏಪ್ರಿಲ್ 1ನೇ ತಾರೀಕು 2ನೇ ತಾರೀಕು ಹೋಗಿ ಪ್ರೆಸೆಂಟ್ ಮಾಡಿಬಿಟ್ಟಿರ್ತಾರೆ. ಹಿಂಗಾದಾಗ ಏನಾಗಿರ್ತತಿ, 31 ಮಾರ್ಚಿಗೆ ಅಲ್ಲಿ ಬ್ಯಾಂಕ್ನ್ಯಾಗ ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತಿರ್ತತಿ, ನಿಮ್ಮ ಬ್ಯಾಲೆನ್ಸ್ ಕಡಿಮೆ ತೋರಿಸ್ತಿರ್ತದೆ. ಯಾಕಂದ್ರೆ ಆಲ್ರೆಡಿ ಚೆಕ್ ಇಶ್ಯೂ ಮಾಡೇನೆ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ತೋರಿಸಿರ್ತೀರಿ. ಇದು ಒಂದು ಕೂಡ ಮೂರನೇದು ಮೇನ್ ಕಾಸ್ ಆಫ್ ಡಿಫರೆನ್ಸ್. ಇನ್ನು 4ನೇ ಕಾಸ್ ಆಫ್ ಡಿಫರೆನ್ಸ್ ಅಂದ್ರ ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್. ನಿಮ್ಮ ಕಸ್ಟಮರ್ ಒಬ್ರು ನಿಮಗೆ ಲೋನ್ ಕೊಡ್ಬೇಕಾಗಿತ್ತು, ಲೋನ್ ಜೊತೆಗೆ ಬಡ್ಡಿನೂ ಕೊಟ್ಟಾರ, ಹಿಂಗೆ ಬಡ್ಡಿ ಅಸಲ ಸೇರಿಸಿ ಒಂದು ಚೆಕ್ ಕೊಟ್ಬಿಟ್ಟಾರ. ಆ ಚೆಕ್ ಕೊಟ್ಟ ಕೂಡಲೇ ಏನ್ ಮಾಡ್ತೀರ, ಒಂದು ರಿಸೀಟ್ ಕೊಟ್ಟ ಇಮಿಡಿಯೇಟ್ಲಿ ಟ್ರಾನ್ಸಾಕ್ಷನ್ ಅನ್ನ ಬುಕ್ನ್ಯಾಗ ಕ್ಯಾಶ್ ಬುಕ್ನ್ಯಾಗ ಎಂಟ್ರಿ ಮಾಡಿಬಿಡ್ತೀರಿ, ಕನ್ಸರ್ನ್ ಬ್ಯಾಂಕ್ ಅಕೌಂಟ್ನಾಗ ಎಂಟ್ರಿ ಮಾಡಿಬಿಡ್ತೀರಿ. ಏನಂದ್ರೆ ರೊಕ್ಕ ಬಂದದ ಅಂತ ತಿಳಿದ ನೀವು ಬ್ಯಾಂಕ್ನ್ಯಾಗ ರೊಕ್ಕ ಹೆಚ್ಚು ತೋರಿಸ್ಬಿಡ್ತೀರಿ. ಆದ್ರ ಅದನ್ನ ಚೆಕ್ ಅನ್ನ ನಾವು ಇಟ್ಕೊಂಡ್ ಕೂತ್ಕೊಳ್ಳೆ ಬ್ಯಾಂಕ್ನಾಗ ರೊಕ್ಕ ಹೆಚ್ಚಾಗೋದಿಲ್ಲ. ಬದಲಿಗೆ ಆ ಚೆಕ್ ಅನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಕ್ಲಿಯರೆನ್ಸಿ ಕಳಿಸ್ಬೇಕಾಗ್ತದೆ. ಕ್ಲಿಯರೆನ್ಸಿ ಕಳಿಸಿದ ಮ್ಯಾಲ ಒಂದೊಂದ್ ಸಾರಿ ಬೇರೆ ಊರದು ಚೆಕ್ಗಳು ಇರ್ತಾವ, ಪರೂರ್ದು ಚೆಕ್ ಇದ್ಮೇಲೆ ಅವನು ಕ್ಲಿಯರ್ ಮಾಡೋದು 31/3 ಆಗೋದಿಲ್ಲ. ಬದಲಿಗಾಗಿ ಏಪ್ರಿಲ್ 1ನೇ ವಾರನಾಗೋ 2ನೇ ವಾರನಾಗೋ ಕ್ರೆಡಿಟ್ ಆಗಿಬಿಟ್ಟಿರ್ತಾವ. ಹಿಂಗ ಕ್ರೆಡಿಟ್ ಆದಾಗ ಏನಾಗಿರ್ತದ, ಬ್ಯಾಂಕ್ನ್ಯಾಗ ರೊಕ್ಕ ಕಡಿಮೆ ತೋರಿಸ್ತಿರ್ತದ, ನಮ್ಮ ಪುಸ್ತಕನ್ಯಾಗ ರೊಕ್ಕ ಜಾಸ್ತಿ ತೋರಿಸ್ತಿರ್ತದ. ದೀಸ್ ಆರ್ ದ 4 ಮೇನ್ ಕಾಸ್ ಆಫ್ ಡಿಫರೆನ್ಸಸ್. ಆದ್ರ ಇನ್ನೂ ಒಂದು ಕಾಸ್ ಆಫ್ ಡಿಫರೆನ್ಸಸ್ ಆಗು ಸಾಧ್ಯತೆಗಳು ಅದಾವ. ಏನಾಗಿರ್ತದೆ ಅಂದ್ರ ಬ್ಯಾಂಕ್ನವರು ಸುಮ್ನ ನಿಮ್ಮ ಅಕೌಂಟಿಗೆ ಡೆಬಿಟ್ ಮಾಡಿಬಿಟ್ಟಿರ್ತಾರ 1 ಲಕ್ಷ ರೂಪಾಯಿ. ಬ್ಯಾರೆದವ್ರ ಅಕೌಂಟಿಗೆ ಡೆಬಿಟ್ ಮಾಡೋ ಬದ್ಲಿ ನಿಮ್ಮ ಅಕೌಂಟಿಗೆ ಮಾರ್ಚಿಗೆ ಡೆಬಿಟ್ ಮಾಡಿರ್ತಾರೋ, ಇದು ನಮ್ದು ಯಾಕೆ ಮಾಡ್ರಿ ಅನ್ಕೂಲೆ, ಸಾರಿ ರೀ ಅವ್ರಿಗೆ ಮಾಡ್ಬೇಕಾಗೈತಿ, ನಿಮಗಾಗೈತಿ, ಅದನ್ನ ಚೇಂಜ್ ಮಾಡಿ ಕೊಡ್ತೀವಿ, ಮುಂದ್ಸಲ ಚೇಂಜ್ ಮಾಡಿಕೊಡ್ತಾರ. ಅಂದ್ರ ಬ್ಯಾಂಕ್ ರಾಂಗ್ಲಿ ಡೆಬಿಟೆಡ್ ಟು ಯುವರ್ ಅಕೌಂಟ್. ಇನ್ ಹಿಂಗೂ ಸಾಧ್ಯತೆ ಐತಿಯಲ್ಲ, ಬ್ಯಾಂಕ್ ರಾಂಗ್ಲಿ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್. ಯಾರಿಗೆ 1 ಲಕ್ಷ ರೂಪಾಯಿ ಜಮಾ ಕೊಡ್ಬೇಕಾಗಿರ್ತೈತಿ, ನಿಮ್ಮ ಅಕೌಂಟಿಗೆ ಜಮಾ ಕೊಟ್ಬಿಟ್ಟಿರ್ತಾರ, ಅದಕ್ಕೆ ಅದು ಬ್ಯಾಲೆನ್ಸ್ ಜಾಸ್ತಿ ತೋರಿಸಿರ್ತದ. ಹಿಂಗ ಆದಾಗ ನೀವು ಇದು ಕೂಡ ಕಾಸ್ ಆಫ್ ಡಿಫರೆನ್ಸ್ ಅನ್ನ, ಹಿಂಗ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ, ಆದ್ರೆ ಆಗೋ ಸಾಧ್ಯತೆಗಳು ಅದಾವಿಲ್ಲಿ. ಇಷ್ಟು ನಾವು ಕಾಸ್ ಆಫ್ ಡಿಫರೆನ್ಸ್ ನೋಡಿದೀವಿ ಅಂದ್ರ ನಿಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಬ್ಲಮ್ ಅನ್ನ ಬಿಡಿಸೋ ಮುಂದ ನಾವೇನ್ ಮಾಡ್ತೀವಿ, ಈ ಕಾಸ್ ಆಫ್ ಡಿಫರೆನ್ಸ್ ಗಳನ್ನ ಪ್ಲಸ್ ಮೈನಸ್ ಮಾಡಿ ತೋರಿಸ್ತೀವಿ. ಆದ್ರ ಪ್ರಾಕ್ಟಿಕಲ್ ಲೆವೆಲ್ನಾಗ ಏನ್ ಪ್ರಾಬ್ಲಮ್ ಅನ್ನ ಬಿಡಿಸ್ತೀವಲ್ಲ, ನಮ್ಮ ನೈಜವಾಗಿ ಅದ್ರ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಳಗ ಈ 4 ಕಾಸ್ ಆಫ್ ಡಿಫರೆನ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಮೇಲಿನ 1, 2. ಆದ್ರ ಪ್ರಾಕ್ಟಿಕಲ್ನಾಗ 1 ಮತ್ತು 2 ಏನು ಹೇಳೇನಿಲ್ಲ. ಕಾಸ್ ಆಫ್ ಡಿಫರೆನ್ಸ್, ಬ್ಯಾಂಕ್ ಹ್ಯಾಸ್ ಡೆಬಿಟೆಡ್ ಸಮ್ ಎಕ್ಸ್ಪೆನ್ಸಿಸ್, ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಸಮ್ ಇನ್ಕಮ್ಸ್ ಏನದಾವಲ್ಲ, ಇವನ್ನ ನಾವು ಪ್ರಾಕ್ಟಿಕಲ್ ಒಳಗ ರೀಕನ್ಸಿಲೇಷನ್ ಒಳಗ ತಗೊಳ್ಳಾರ್ದನ ನೇರವಾಗಿ ಪುಸ್ತಕ ಒಳಗನ ಇನ್ಕಾರ್ಪೊರೇಟ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗ ಅಡಾಪ್ಟ್ ಮಾಡ್ಕೋತೀವಿ. ಆದ್ರೆ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಳಗ ಈ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಈಗ ನಿಮ್ ಸ್ಕ್ರೀನ್ ಮೇಲೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನೋಡೋಣ. ಈ ಸ್ಕ್ರೀನ್ ಮೇಲೆ ಸಣ್ಣ ಎಕ್ಸಾಂಪಲ್ ಅದ. ಈ ಎಕ್ಸಾಂಪಲ್ ನಾಗ ಏನದಪ್ಪ ಅಂದ್ರ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್
ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ಮ ಪುಸ್ತಕದ ಪ್ರಕಾರ ಬ್ಯಾಂಕ್ ಅಕೌಂಟ್ನಾಗ ಎಷ್ಟು ತೋರ್ಸತ್ತದ ಅರ್ಥಾತ್ ಬ್ಯಾಲೆನ್ಸ್ ಶೀಟ್ ಒಳಗೆ ಎಷ್ಟು ತೋರ್ಸ್ಲಿಕ್ಕತ್ತದಪ್ಪ ಅಂದ್ರ 5 ಲಕ್ಷ ರೂಪಾಯಿ ತೋರ್ಸ್ಲಿಕ್ಕತ್ತದ. ಹೋಗಿ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ತಗೊಂಬರ್ರಿ ಅನ್ಕೊಳ್ಳಿ, ಕನ್ಫರ್ಮೇಶನ್ ಸರ್ಟಿಫಿಕೇಟ್ ತಗೊಂಬಂದ್ರಿ. ಆ ಕನ್ಫರ್ಮೇಶನ್ ಲಾಸ್ಟ್ ಹಳದಿ ಕಾಲಮ್ನಾಗ ಕಾಣಿಸ್ಲಿಕ್ಕತ್ತದ. ಆ ಕನ್ಫರ್ಮೇಶನ್ ಎಷ್ಟ ಅದರಿ 3,09,725 ರೂಪಾಯಿ ತೋರ್ಸ್ಲಿಕ್ಕೆ ಐತಿ. ನೋಡ್ರಿ, ನೀವು ಬ್ಯಾಲೆನ್ಸ್ ಶೀಟ್ನಾಗ 5 ಲಕ್ಷ ತೋರಿಸ್ತದ, ಕನ್ಫರ್ಮೇಶನ್ 3,09,725 ರೂಪಾಯಿ ತೋರ್ಸ್ಲಿಕ್ಕತ್ತದ. ಇದು ಅಡಿಟರ್ ಬಂದ್ ನಾವ್ ಏನ್ ಕೇಳ್ತಾನ ಇಲ್ಲಿ, BRS ರೆಡಿ ಮಾಡಿ ಕೊಡ್ರಿ ಅಂತ ಕೇಳಿದಾಗ ಈ 3,09,725 ಯಾಕೆ ಬತ್ತಪ್ಪ ಅಂತ ನೀವು ನಿಮ್ಮ ಪಾಸ್ಬುಕ್ ಹಿಡ್ಕೊಂಡ ನಿಮ್ಮ ಪುಸ್ತಕನಾಗ ಟಿಕ್ ಹಾಕೋತ ಹೋದಾಗ ಕೆಲವೊಂದು ಡಿಫರೆನ್ಸ್ ಗಳಾಗಿದ್ದು ನಿಮ್ಗೆ ಗೋಚರ ಬರ್ತಾವ. ಉದಾಹರಣೆಗಾಗಿ ಏನಪ್ಪಾ ಅಂದ್ರ, ಒಂದೇದು ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅನ್ನೋದು ಎಷ್ಟದ 1,25,000 ರೂಪಾಯಿ ಅನ್ನೋದು ಒಂದು ಚೆಕ್ ನಂಬರ್ಲೆ ಗೊತ್ತಾಗ್ತದ. ಉದಾಹರಣೆಗಾಗಿ ಒಂದು ಚೆಕ್ ನಂಬರ್ ಇರ್ತದ, ಚೆಕ್ ನಂಬರ್ ಬರ್ದಿರ್ತಾರ ಅವ್ರು. ಇನ್ನು ಎರಡನೇದು ಕಾಸ್ ಆಫ್ ಡಿಫರೆನ್ಸ್ ಅನ್ನ ನೀವು ಹುಡುಕಾಡಿದ್ರಿ, ಚೆಕ್ ಬುಕ್ ಚಾರ್ಜಸ್ ಬೈ ಬ್ಯಾಂಕ್ 525. ಬಲ್ಕ್ ಆಗಿ ಚೆಕ್ ಬುಕ್ ಅನ್ನ ತಂದೇರಿ, ಅದ್ರ ಚೆಕ್ ಬುಕ್ ಚಾರ್ಜಸ್ ಅನ್ನ ನಿಮ್ಮ ಅಕೌಂಟಿಗೆ ಡೆಬಿಟ್ ಮಾಡ್ಯಾರ ಅವರು 525 ರೂಪಾಯಿ ಮಾಡ್ಯಾರ. ಇದು ಒಂದು ಕಾಸ್ ಆಫ್ ಡಿಫರೆನ್ಸ್ ಅದ. ನೆಕ್ಸ್ಟ್ ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್, ಚೆಕ್ ಅನ್ನ ಡಿಪಾಸಿಟ್ ಮಾಡಿದ್ರಿ, ಅದು ಕ್ಲಿಯರ್ ಆಗ್ಲಿಲ್ಲ, ಎಷ್ಟದ 3,25,000 ರೂಪಾಯಿ ಗೊತ್ತಾಯ್ತು. ನೆಕ್ಸ್ಟ್ ಐಟಮ್ ಅದ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ 10,250 ರೂಪಾಯಿ ಇಂಟ್ರೆಸ್ಟ್ ಅನ್ನ ನಿಮ್ಮ ಅಕೌಂಟಿಗೆ ನೇರವಾಗಿ ಬ್ಯಾಂಕ್ನವರು ಕ್ರೆಡಿಟ್ ಮಾಡ್ಯಾರ ಅನ್ನೋದು. ದೀಸ್ ಆರ್ ದ ಕಾಸ್ ಆಫ್ ಡಿಫರೆನ್ಸ್ ಅನ್ನ ತಾವು ಫೈಂಡ್ ಔಟ್ ಮಾಡಿದ್ರಿ. ಈ ಫೈಂಡ್ ಔಟ್ ಮಾಡಿದ ಮ್ಯಾಲ ಈ 5 ಲಕ್ಷಕ್ಕ ಒಳಗೆ ಏನ್ ಪ್ಲಸ್ ಮಾಡಿ ಏನ್ ಮೈನಸ್ ಮಾಡ್ರೆ ನಮಗೆ 3,09,725 ಬರ್ತದ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಅಥವಾ ಈ 3,09,725 ಏನ್ ಪ್ಲಸ್ ಮೈನಸ್ ಮಾಡಿದಾಗ 5 ಲಕ್ಷ ರೂಪಾಯಿ ಬರ್ತೈತಿ ಅನ್ನೋದು ನಾವು ಕಂಡುಹಿಡಿಬೇಕು. ಆದ್ರೆ ನೀವು ಇಲ್ಲಿ ಈ ಪ್ರಾಬ್ಲಮ್ ಹಿಂಗ್ ನೀವು ಕಂಡುಕೊಂಡಾಗ ನಮ್ ಬ್ಯಾಲೆನ್ಸ್ ಪ್ರಕಾರ ಎಷ್ಟೈತಿ, ಪಾಸ್ಬುಕ್ ಪ್ರಕಾರ ಎಷ್ಟೈತಿ, ನಡು ಕಾಸ್ ಆಫ್ ಡಿಫರೆನ್ಸ್ ಅನ್ನ ನಾವು ನೋಡಿದ್ವಿ. ಇಲ್ಲಿ ಎಷ್ಟು 4 ಕಾಸ್ ಆಫ್ ಡಿಫರೆನ್ಸ್ ಅನ್ನ ನೋಡಿದ್ವಿ, ನಾವು ಬರ್ದಿವಿ. ಹಿಂಗಿದ್ದಾಗ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ನೋಡೋಣ ನಾವು. ನಿಮ್ ಸ್ಕ್ರೀನ್ ಮೇಲೆ ಕಾಣ್ಲಿಕ್ಕತ್ತದ, ಪ್ಯೂರ್ಲಿ ಹಳದಿ ಕಾಣ್ಲಿಕ್ಕತ್ತದ್ರಿ, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಪ್ರತ್ಯೇಕವಾಗಿ ನಾವು ಹಾಕಿ ತಾವು ಏನ್ ಮಾಡ್ಬೇಕಂದ್ರ ಇಲ್ಲಿ ಪ್ಯೂರ್ಲಿ ಒಂದು ಲಾಜಿಕ್ ಅದ. ಏನ್ ಲಾಜಿಕ್ ಅಂದ್ರ, ಯಾವ್ದಾದರೂ ಒಂದು ಬ್ಯಾಲೆನ್ಸ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತಗೋರಿ, ನೀವು ಯಾವ್ದು ಬೇಕಾದ್ ತಗೋರಿ. ಸ್ಟಾರ್ಟಿಂಗ್ ಪಾಯಿಂಟ್ ಆಸ್ ಪರ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರರೇ ತಗೋರಿ, ಅಥವಾ ಬ್ಯಾಲೆನ್ಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಪ್ರಕಾರರೇ ತಗೋರಿ. ಅಂದ್ರೆ ನಿಮ್ಮ ಪುಸ್ತಕದ ಪ್ರಕಾರ ಆರಂಭದ ಬಾಕಿ ತಗೊಂಡ್ರಿ ಅಂದ್ರ ಅಂತಿಮವಾಗಿ ಯಾವ್ದು ತೋರಿಸ್ತದ, ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಪ್ರಕಾರ ಎಷ್ಟದ ಅನ್ನೋದು ತೋರಿಸ್ತದ. ಅಥವಾ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನು ಇದನ್ನು ಕೂಡ ತಗೋಬಹುದು. ನಿಮ್ಮ ಹೋಮ್ವರ್ಕ್ ಆಗಿ ಇದನ್ನ ತಗೋರಿ, ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಪಾಸ್ಬುಕ್ ಪ್ರಕಾರ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೋರಿ, ಎಂಡ್ ಪಾಯಿಂಟ್ ಏನ್ ಬರ್ತದ ಅಲ್ಲೇ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಬ್ಯಾಂಕ್ ಅಕೌಂಟ್ ಪ್ರಕಾರ ತೋರಿಸ್ತದ. ಇನ್ನ ಹಿಂಗಿದ್ದಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ನಾವು ಇವತ್ತು ಎಕ್ಸಾಂಪಲ್ ನಾಗ ಏನ್ ಇಟ್ಕೊಂಡಿದೀವಿ ಅಂದ್ರ, ತಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂಗ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್ ಬ್ಯಾಂಕ್ ಅಕೌಂಟ್ ಎಷ್ಟು ತೋರಿಸ್ಲಿಕ್ಕತ್ತದಪ್ಪ, ನಮ್ದು ಬುಕ್ ನ್ಯಾಗ 5 ಲಕ್ಷ ರೂಪಾಯಿ ತೋರಿಸ್ಲಿಕ್ಕತ್ತದ್ರಿ. ಹೌದಾ, 5 ಲಕ್ಷ ರೂಪಾಯಿ ತೋರಿಸ್ಲಿಕ್ಕತ್ತದ. ಇದ್ರೊಳಗೆ ಏನ್ ಆಡ್ ಮಾಡಬೇಕು, ಏನ್ ಲೆಸ್ ಮಾಡಬೇಕು, ಆಗಲೇ ನಾವು ಕಾಸ್ ಆಫ್ ಡಿಫರೆನ್ಸ್ ಅನ್ನ ನೋಡಿದ್ವಿ. ಏನ್ ಆಡ್ ಮಾಡಬೇಕು, ಏನ್ ಲೆಸ್ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಇದನ್ನ ಆಡ್ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಲೆಸ್ ಮಾಡಬೇಕು, ಸಿಂಪಲ್ ಲಾಜಿಕ್ ಅದ. ಏನದ ಅಂದ್ರ, ಲಾಸ್ಟ್ ಪಾಯಿಂಟ್ ನಮ್ದು ಏನದ, ಎಂಡ್ ಪಾಯಿಂಟ್ ಅಂತ ಏನ್ ಕರಿತೀವಿ, ಎಂಡ್ ಪಾಯಿಂಟ್ ಬ್ಯಾಲೆನ್ಸ್ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಟ್ಟಿದ್ದೀವಿ. ಹೌದಾ, ಬ್ಯಾಂಕ್ ಬ್ಯಾಲೆನ್ಸಿಗೆ ಈ ಟ್ರಾನ್ಸಾಕ್ಷನ್ ಇಫೆಕ್ಟ್ ಏನಾತು ಅಂತ ತಿಳ್ಕೊಂಡು ನಾವು ಪ್ಲಸ್ ಮೈನಸ್ ಮಾಡ್ಬೇಕು. ಉದಾಹರಣೆಗಾಗಿ ತಗೋರಿ, ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ನಾವು ಯಾರಿಗೋ ನಮ್ಮ ಕಸ್ಟಮರ್ಗೆ ಚೆಕ್ ಕೊಟ್ಟಿದ್ದೀವಿ, ಅವ್ರು 31 ಮಾರ್ಚಿಗೆ ಹೋಗಿ ಪ್ರೆಸೆಂಟ್ ಮಾಡಿಲ್ಲ, ಹೋಗಿ ಏಪ್ರಿಲ್ನಾಗ ಪ್ರೆಸೆಂಟ್ ಮಾಡ್ಯಾರ. ಹಿಂಗಾಗಿ ಬ್ಯಾಂಕ್ನಾಗ ಏನಾದ್ರು ರೊಕ್ಕ ಸಪೋಸ್ ಪ್ರೆಸೆಂಟ್ ಮಾಡಿರಂದ್ರ ರೊಕ್ಕ ಕಡಿಮೆ ಆಗಿಬಿಡ್ತಿತ್ತು 31 ಮಾರ್ಚಿಗೆ. ಮಾಡಿಲ್ಲ ಅನ್ಕೊಳ್ಳಿ ಅಲ್ಲಿ ಏನ್ ತೋರ್ಸಾಕ್ತದ, ಜಾಸ್ತಿ ತೋರ್ಸ್ಲಿಕ್ಕತ್ತದ. ಜಾಸ್ತಿ ಅಂದ್ರ ಹೆಚ್ಚಿಗೆ ತೋರ್ಸ್ಲಿಕ್ಕತ್ತದ. ಅದಕ್ಕೆ ನಾವೇನ್ ಮಾಡ್ಬೇಕಿಲ್ಲ, ಆಡ್ ಅನ್ಬೇಕು. ಆಡ್ ಚೆಕ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ 1,25,000 ರೂಪಾಯಿ. ಒಳ್ಳೇದು. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಅಂತದ. ಬ್ಯಾಂಕ್ನ್ಯಾಗ ಇಂಟ್ರೆಸ್ಟ್ ಅನ್ನ ಕ್ರೆಡಿಟ್ ಮಾಡ್ಯಾರ ಅವ್ರು. ಯಾಕೆ ಆಡ್ ಮಾಡ್ಬೇಕಪ್ಪ ಇದ, ಲಾಸ್ಟ್ ಪಾಯಿಂಟಿಂಗ್ ಏನೈತಿ ಇಫೆಕ್ಟ್ ಆಕೈತಿ ಅಂತ ನೋಡ್ಬೇಕಂತ ಹೇಳಿ ನಾ ಇಲ್ಲಿ ಲಾಸ್ಟ್ ಪಾಯಿಂಟ್ ಏನದ, ಇಲ್ಲಿ ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇದ್ದಾಗ ಅಲ್ಲಿ ಇಫೆಕ್ಟ್ ಏನಾಯ್ತು, ಬ್ಯಾಂಕ್ನ್ಯಾಗ ಇಂಟ್ರೆಸ್ಟ್ ಕ್ರೆಡಿಟ್ ಮಾಡಿದ ಕೂಡಲೇ ಏನಾಗ್ತದ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದ ಅಥವಾ ಹೆಚ್ಚಾಗ್ತದ. ಹೆಚ್ಚಾಗಿದ್ದಕ್ಕೆ ನಾವೇನ್ ಕರಿಬೇಕಿಲ್ಲ, ಆಡ್ ಅಂತ ಅನ್ಬೇಕು. ಆಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ 10,250 ರೂಪಾಯಿ. ಈ ಆಡ್ ಅನ್ನೋ ಐಟಮ್ 2 ಅರೇ ಇರ್ಲಿ 3 ಅರೇ ಇರ್ಲಿ, ಇವನ್ ಎಲ್ಲಾನು ಕೂಡಿಸಿ ಔಟರ್ ಕಾಲಮ್ ಇಟ್ಟಾಗ ನಮ್ಗೆ ಎಷ್ಟು ತೋರ್ತದ, 6 ಲಕ್ಷ ಅಂದ್ರೆ 5 ಲಕ್ಷ ಒಳಗ ಇವು ಆಡ್ ಆಗಿದ್ದು ಅಮೌಂಟ್ 1,35,250 ರೂಪಾಯಿಯನ್ನ ಕೂಡಿಸಿದ ಮ್ಯಾಲ ನಮಗೆ ಟೋಟಲ್ ಏನ್ ಬರ್ತದ,
6,35,250 ರೂಪಾಯಿ ಬರ್ತದೆ. ಇದೊಂದು ಫಿಗರ್ ಬಂತು. ಇನ್ನು ಇದ್ರೊಳಗೆ ಕೆಲವೊಂದು ಐಟಮ್ ಗಳನ್ನ ಲೆಸ್ ಮಾಡ್ಬೇಕು. ಯಾವ ಐಟಮ್ ಗಳನ್ನ ಲೆಸ್ ಮಾಡೋದು, ಹೆಂಗ ಯಾವ ಬೇಸ್ ಮೇಲೆ ಲೆಸ್ ಮಾಡೋದು? ಎರಡನೇದು ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್ 3,25,000 ರೂಪಾಯಿ. ಅಂದ್ರ ಬ್ಯಾಂಕ್ನಾಗ ಚೆಕ್ ಡಿಪಾಸಿಟ್ ಮಾಡಕ್ ಕೊಟ್ಟಿದ್ವಿ, ನಮ್ ಬುಕ್ನಾಗ ನಾವು ಆಗೈತೆ ಅಂತ ತಿಳಿದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ತೋರಿಸ್ಬಿಟ್ಟಿದ್ವಿ. ಬ್ಯಾಂಕ್ನಾಗ 31/3/2021 ಕ್ಲಿಯರೆನ್ಸ್ ಮಾಡ್ಲಿಲ್ಲ ಬ್ಯಾಂಕ್ನವ್ರು, ಬದಲಿಗೆ ಏಪ್ರಿಲ್ ಮೊದಲನೇ ವಾರನಾಗ ಕ್ರೆಡಿಟ್ ಮಾಡಿಬಿಟ್ಟಾರು. ಹಿಂಗಾಗಿ ಬ್ಯಾಲೆನ್ಸ್ ಅಲ್ಲಿ ಏನ್ ತೋರಿಸ್ತಿರ್ತದ, ಕಡಿಮೆ ತೋರಿಸ್ತಿರ್ತದ. ನಮ್ಮ ಬ್ಯಾಲೆನ್ಸ್ ಬುಕ್ನಾಗ ಜಾಸ್ತಿ ತೋರಿಸ್ತಿರ್ತದ, ಅಲ್ಲಿ ಕಡಿಮೆ ತೋರಿಸೈತೆ ಅಂದ್ಕೊಳ್ಳಿ ನಾವೇನ್ ಮಾಡ್ಬೇಕು, ಕಡಿಮೆ ಅಂದ್ಕೊಳ್ಳಿ ಲೆಸ್ ಚೆಕ್ ಡಿಪಾಸಿಟೆಡ್ ಬಟ್ ನಾಟ್ ಕ್ಲಿಯರ್ಡ್ 3,25,000 ರೂಪಾಯಿ ಈ ಕಾಲಮ್ನಾಗ ಬರ್ದಿವು. ನೆಕ್ಸ್ಟ್ ಕಾಲಮ್ನಾಗ ಬರ್ದಿವು ನಾವು. ಇನ್ನ ನೆಕ್ಸ್ಟ್ ಇನ್ನೊಂದು ಐಟಮ್ ಅದ, ಚೆಕ್ ಬುಕ್ ಚಾರ್ಜಸ್ ಬೈ ಬ್ಯಾಂಕ್ ₹525. ನಮ್ಮ ಅಕೌಂಟ್ನಾಗ 525 ರೂಪಾಯಿ ತಕ್ಕೊಂಡ್ಬಿಟ್ಟಾರು. ತಕ್ಕೊಂಡ್ ಕೂಡಲೇ ಏನಾತಿಲ್ಲೇ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆತು. ಅಂದ್ರ ಕಡಿಮೆ ಆತ ಅನ್ಕೊಳ್ಳೆ ಲೆಸ್ 525. ಈ 3,25,000 ರೂಪಾಯಿ ಪ್ಲಸ್ 525, ಒಟ್ಟ 3,25,500 ರೂಪಾಯಿ 525 ಆ ಮೇಲಿನ ಟೋಟಲ್ ಒಳಗ ಕಳೆದ ಕೂಡಲೇ ಒಂದು ಉತ್ತರ ಬರ್ತದ. ಅದು ಉತ್ತರ ಏನಪ್ಪಾ ಅಂದ್ರ 3,09,725 ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಗ ಇರುವಂತ ಕನ್ಫರ್ಮೇಶನ್ ಆತು, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಗ 31/3/21 ತೋರಿಸುವಂತ ಮೊತ್ತಕ್ಕೂ ಈ ಸ್ಟೇಟ್ಮೆಂಟ್ ನಾಗ ಬ್ಯಾಂಕ್ ರೀಕನ್ಸಿಲಿಯೇಷನ್ ನಾಗ ತೋರಿಸುವಂತ ಮೊತ್ತನು ಕೂಡ ಪೈ ಟು ಪೈ ಟ್ಯಾಲಿ ಆಗಿರ್ತದ. ಅದಕ್ಕೆ ಲೆಕ್ಕ ಪರಿಶೋಧಕ ಬಂದ ಕೇಳಿದಾಗ ಇದನ್ನ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ರೆಡಿ ಮಾಡಿ ಕೊಡ್ರಿ ಅಂದಾಗ ಈ ರೀತಿ ತಾವು ರೆಡಿ ಮಾಡಿ ಕೊಡ್ಬೇಕಾಗ್ತದೆ. ಇನ್ನೂ ಒಂದ್ಸಲ ಹೆಂಗಾಗಿರ್ತದ ಅಂದ್ರ BRS ಅನ್ನು ಇರ್ತದ. ಕೆಲವೊಂದು ತಮ್ಮ ದೊಡ್ಡ ಸೌಹಾರ್ದ ಸಹಕಾರಿಗಳು ಬ್ರಾಂಚಸ್ ಗಳು ಇರ್ತಾವ, ಹೆಡ್ ಆಫೀಸ್ ಬ್ರಾಂಚಸ್ ಗಳು ಮೇಂಟೈನ್ ಮಾಡಿರ್ತೀರಿ. ಹಿಂಗಾದಾಗ ಕೂಡ ಅಲ್ಲಿ ಏನಾಗಬೇಕು, HO ದೊಳಗ ಬ್ರಾಂಚ್ ಅಕೌಂಟ್ ಮೇಂಟೈನ್ ಆಗ್ಬೇಕು, ಬ್ರಾಂಚ್ ನಾಗ HO ಅಕೌಂಟ್ ಮೇಂಟೈನ್ ಆಗ್ಬೇಕು. ಎಟ್ ದ ಎಂಡ್ ಆಫ್ ದ ಇಯರ್ ಬ್ರಾಂಚ್ ಮತ್ತು HO ಬ್ಯಾಲೆನ್ಸ್ ಟ್ಯಾಲಿ ಆಗ್ಬೇಕು. ಕೆಲವೊಂದ್ಸಲ ಟ್ಯಾಲಿ ಆಗ್ತಿರಂಗಿಲ್ಲ, ಅಲ್ಲಿ ಕೂಡ ರೀಕನ್ಸಿಲಿಯೇಷನ್ ಅಂದ್ರ ಕ್ಯಾಶ್ ಅನ್ನ ಕಳಿಸ್ತಿರ್ತೀರಿ. ಒಂದ್ ದಿವ್ಸ ದೊಡ್ಡ ಊರ್ ಇರ್ತದ, ಬೆಂಗಳೂರು ಅಂತ ಊರಿಗೆ ಹೋಗ್ಬೇಕಾಗಿರ್ತದ. ಉದಿನ 31/3 ಹೋಗಿ ಕೊಡಕ್ ಆಗಂಗಿಲ್ಲ, ಹೋಗಿ ಏಪ್ರಿಲ್ನಾಗ ಕೊಟ್ಟು ಬಿಟ್ಟಿರ್ತೀರಿ. ಕ್ಯಾಶ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ, ಅಂತ ಸಂದರ್ಭನ್ಯಾಗ ಕರಿತೀವಿ. ಅದಕ್ಕ ಈ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮುಖ್ಯವಾದ ಉದ್ದೇಶಪ್ಪ ಏನಂದ್ರ, ಕೇವಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಮ್ಮ ಅಡಾವಿಲಿರು ತೋರಿಸುವಂತ ಮೊತ್ತಕ್ಕ ವ್ಯತ್ಯಾಸ ಇದ್ರ ಮಾತ್ರ ನಾವೇನ್ ಮಾಡ್ಬೇಕಿಲ್ಲ, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಅದರ್ವೈಸ್ ದೇರ್ ಇಸ್ ನೋ ನೀಡ್ ಅಂಡ್ ನೆಸೆಸರಿ ಫಾರ್ ಪ್ರಿಪೇರಿಂಗ್ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ವ್ಯತ್ಯಾಸ ಆದಾಗ ಮಾತ್ರ ನಾವೇನ್ ಮಾಡ್ತೀವಿ, ಇಲ್ಲೇ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನ ಪ್ರಸ್ತುತ ಮಾಡ್ತೀವಿ. ಇಷ್ಟ ಹೇಳಿ ಇವತ್ತಿನ ಒಂದು ಈ ಸಣ್ಣ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ನನ್ನ ಈ ಒಂದು ಚಿಕ್ಕ ಉಪನ್ಯಾಸವನ್ನ ಇದನ್ನ ಮುಗಿಸಿ